ನಮಸ್ಕಾರ. ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿ. ಶಾಸ್ತ್ರೀಯ ನೃತ್ಯಗಾರ್ತಿಯಾಗಿ ಮತ್ತು ನಟಿಯಾಗಿ ಕನ್ನಡಿಗರಿಗೆ ಚಿರಪರಿಚಿತವಾದಂತಹ ಹೆಸರು ಭಾವನಾ ರಾಮಣ್ಣ ಅವರದ್ದು. ನೃತ್ಯಗಾರ್ತಿಯಾಗಿ ಆಗಲೇ ಹೆಸರುವಾಸಿಯಾಗಿದ್ದ ಇವ್ರಿಗೆ ಸಿನಿಮಾ ಅವಕಾಶಗಳು ತಾನಾಗೆ ಒದಗಿ ಬಂದ್ವು. ಮಾರಿಬಲೆ ತುಳು ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಪರಿಚಯವಾದಂಥ ಇವರು ತಮ್ಮ ಚೊಚ್ಚಲ ಕನ್ನಡ ಸಿನಿಮಾದಲ್ಲೇ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಆನಂತರದಲ್ಲಿ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಮೂಲಕ ಕನ್ನಡಿಗರೆಲ್ಲರ ಮನೆ ಮಾತಾದ್ರು. ಮುಂದೆ ಸಾಲು ಸಾಲು ಕನ್ನಡ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಬರ್ಗೂರು ರಾಮಚಂದ್ರಪ್ಪ ಅವರ ಕ್ಷಾಮ ಮತ್ತು ಭಾಗೀರಥಿ ಶಾಂತಿ ಈ 3 ಸಿನಿಮಾಗಳು ಭಾವನಾ ರಾಮಣ್ಣ ಅವರ ನಟನ ಬದುಕಿನ ಮಹತ್ವದ ಸಿನಿಮಾಗಳು ಅಂತಾನೆ ಹೇಳಬಹುದು. ಕ್ಷಾಮ ಮತ್ತು ಭಾಗೀರಥಿ ಸಿನಿಮಾಗಳಿಗೆ 2 ಬಾರಿ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಬಂದಿದೆ. ಹಾಗೆ ಶಾಂತಿ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ದಾಖಲೆಯ ಪ್ರಯೋಗ ಅಂತಾನೆ ಹೇಳಬಹುದು. ಕನ್ನಡ ಸಿನಿರಂಗ ಕಂಡಂತಹ ಅನೇಕ ಪ್ರತಿಭಾವಂತ ನಿರ್ದೇಶಕರುಗಳ ಜೊತೆಗೆ ಇವರು ಕೆಲಸ ಮಾಡಿದ್ದಾರೆ. ಹಾಗೆ ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದ್ದಾರೆ. ತಮ್ಮ ಸಹೋದರ ಅರವಿಂದ್ ಅವರ ಜೊತೆಗೂಡಿ ಹೋಮ್ ಟೌನ್ ಪ್ರೊಡಕ್ಷನ್ ಅನ್ನ ಸ್ಥಾಪಿಸಿದ್ದಾರೆ ಭಾವನಾ ಅವರು. ಈ ಪ್ರೊಡಕ್ಷನ್ ಮೂಲಕ ಅನೇಕ ಅಂತಾರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ. ಹಾಗೆ ಇದೇ ಬ್ಯಾನರ್ ಅಡಿಯಲ್ಲಿ ನಿರುತ್ತರ ಸಿನಿಮಾವನ್ನ ನಿರ್ಮಿಸಿದ್ದು ಈ ಸಿನಿಮಾದಲ್ಲಿ ಕೂಡ ಒಂದು ಮಹತ್ತರವಾದಂತಹ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಕನ್ನಡದ ಮೇರು ಬರಹಗಾರ ತರಾಸು ಅವರ ಹಂಸಗೀತೆ ಕೃತಿ ಆಧಾರಿತವಾದಂತಹ ಅದೇ ಹೆಸರಿನ ನೃತ್ಯ ರೂಪಕವನ್ನ ನಿರ್ವಹಿಸಿರುವಂಥದ್ದು ಒಂದು ವಿಶಿಷ್ಟವಾದ ಪ್ರಯೋಗ ಅಂತಾನೆ ಹೇಳಬಹುದು. ಹಾಗೆ ಸಕ್ರಿಯವಾಗಿ ರಾಜಕಾರಣದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಿರುತೆರೆಯಲ್ಲೂ ಕೂಡ ಇವರು ಹೆಜ್ಜೆ ಇರಿಸಿದ್ದಾರೆ. ಶಾಸ್ತ್ರೀಯ ನೃತ್ಯಗಾರ್ತಿ, ನಟಿ ಭಾವನಾ ರಾಮಣ್ಣ ಅವರು ಇವತ್ತಿನ ನಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿಯ ಅತಿಥಿ. ಅವರೊಂದಿಗಿನ ಈ ಮಾತುಕತೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ನಮನ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ ಪರಿಚಯ ತುಂಬಾ ಚೆನ್ನಾಗಿತ್ತು, ಮುದ್ದಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಬ್ಯೂಟಿಫುಲ್ ವಾಯ್ಸ್. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ ಜೊತೆ ಕಳೀತಾ ಇರುವಂತಹ ಈ ಕ್ಷಣ, ಈ ನಿಮ್ಮ ಮನೆಯ ಈ ಎನ್ವಿರಾನ್ಮೆಂಟ್ ನಮ್ಗೆಲ್ಲ ಬಹಳ ಸಂತೋಷ ಕೊಟ್ಟಿದೆ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೀವು ನೃತ್ಯದಿಂದ ನಿಮ್ಮ ಕರಿಯರ್ ಅನ್ನ ಪ್ರಾರಂಭ ಮಾಡಿದ್ದು. ನಂದಿನಿ ಅನ್ನೋಂಥ ಹೆಸರಿನಲ್ಲಿ ನೃತ್ಯ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಸಾಧನೆಯನ್ನ ಆಗಾಗ್ಲೇ ಮಾಡಿದ್ರಿ. ನೃತ್ಯದ ಕಡೆ ನಿಮ್ಮನ್ನ ಕರೆದೊಯ್ದಿದ್ದು ಯಾರು? ಬಾಲ್ಯದಲ್ಲಿ ನೃತ್ಯದ ಕಡೆಗೆ ನಿಮ್ಗೆ ಆಸಕ್ತಿ ಹೇಗೆ ಬೆಳೀತು? ನಾವು ಆ ಸಮಯದಲ್ಲಿ ಬೆಂಗಳೂರಲ್ಲೇ ಇದ್ವಿ. ತುಂಬ ಸಣ್ಣ ಸಣ್ಣ ಮಕ್ಕಳು. ಇನ್ನು ನನಗೊಂದು 7 ವರ್ಷ ಆಯಿತು, ನನ್ನ ತಂಗಿ ತಮ್ಮ 3 ಜನನು. ನಾವು ನಮ್ಮ ಮನೆಯಿಂದ ನಮ್ಮ ಸ್ಕೂಲಿಗೆ ಹೋಗಬೇಕು, ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಮಧ್ಯದಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಇರ್ತಾ ಇತ್ತು. ಅವ್ರ ಮನೆಯಲ್ಲಿ ಡಾನ್ಸ್ ಕ್ಲಾಸ್ ನಡೀತಾ ಇತ್ತು ಯಾವಾಗ್ಲೂ. ಸೊ ಹಾಗಾಗಿ ಹೋಗ್ಬೇಕಾದ್ರೂ ಅಲ್ಲಿಂದ ಹೋಗೋದು, ಬರುವಾಗಿಲ್ಲ ದಿನ ಸಂಜೆ ಹೊತ್ತು ಸ್ಕೂಲ್ ಆದ್ಮೇಲೆ ಕ್ಲಾಸ್ ಇದ್ದೇ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಬರೋದು, ಹೀಗೆ ಆಗ್ತಾ ಇತ್ತು. ಆಮೇಲೆ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಸೇರಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ, ಅಥವಾ ನನ್ನ ತಂದೆ ತಾಯಿನೂ ಆಯಿತು ಸೇರಿಸ್ಬಿಡೋಣ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ಮಧ್ಯಮ ವರ್ಗದಲ್ಲಿರುವಾಗ ನೋಬಡಿ ವಿಲ್ ಥಿಂಕ್ ಆಫ್ ದೀಸ್ ಥಿಂಗ್ಸ್. ಬೇಸಿಕ್ ಒಂದು ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ ಅನ್ನೋದು ಅದು ತುಂಬ ದೊಡ್ಡ ಜವಾಬ್ದಾರಿ ತಂದೆ ತಾಯಿಯರಿಗಿರುತ್ತೆ. ಅದ್ರ ಕಡೆನೇ ಹೆಚ್ಚಿನದಾಗಿ ಗಮನ ಕೊಡ್ತಾ ಇದ್ರು. ಒಂದು ಒಳ್ಳೆ ಎಜುಕೇಷನ್ ಸಿಗಬೇಕು, ವಿದ್ಯಾಭ್ಯಾಸ ಚೆನ್ನಾಗಿ ಸಿಗಬೇಕು, ಇವರಿಗೆ ಒಳ್ಳೆ ಮಟ್ಟದಲ್ಲಿ ಬೆಳಿಬೇಕು ಮಕ್ಕಳು ಅನ್ನೋದು ಅವರಿಗೆ ಅದೇ ಆದ್ಯತೆ ಆಗಿತ್ತು. ಅದಾದಮೇಲೆ ಒಂದಿನ ಟೀಚರೇ ಕೇಳಿಬಿಟ್ರು ನನ್ನ ತಂದೆ ತಾಯಿನ, ನೋಡಿ ನಿಮ್ಮ ಮಗಳಿಗೆ ತುಂಬ ಆಸಕ್ತಿ ಇದೆ ಅನಿಸುತ್ತೆ, ಆಮೇಲೆ ಪ್ರತಿಭೆನೂ ಇದ್ದಂಗಿದೆ, ನೀವು ಹ್ಞೂ ಅಂದರೆ ಬೇಕಾದರೆ ನಾನು ಇವಳನ್ನ ದತ್ತು ತಗೊಳ್ತೀನಿ ಅಂತಲೇ ಹೇಳಿಬಿಟ್ರು. ಆ್ಯಂಡ್ ಮೈ ಪೇರೆಂಟ್ಸ್ ವರ್ ಲೈಕ್, ದತ್ತುಗೆಲ್ಲ ಕೊಡಲ್ಲ, ನೀವೇ ಬೇಕಾದರೆ ಹೇಳ್ಕೊಡಿ ಅಂತ. ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಗುರು ಶ್ರೀನಿವಾಸ್ ಯಾದವ್ ಅಂತ ಹೇಳಿ ಅವ್ರ ಹತ್ರ ನಾನು ಅವಾಗ ಶುರು ಮಾಡಿದ ಅಭ್ಯಾಸನ. ಆಗಲೇ ಒಂದು 60 ವರ್ಷದವ್ರು ಇದ್ರು ಅಂತ ಕಾಣಿಸುತ್ತೆ, 50+ ನಾನು ಸಣ್ಣೋಳಿರುವಾಗ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ನಿಮ್ಮ ನೃತ್ಯ ಗುರುಗಳ ಜೊತೆಗೆ ನೆನಪಿನಲ್ಲಿ ಚೆನ್ನಾಗಿದೆ ಅನ್ನೋಂಥ ಒಂದಷ್ಟು ಮೆಮೊರಿಗಳನ್ನ ಮೆಲುಕು ಹಾಕ್ಬೋದಾ? ಹಾಗೆ ನೃತ್ಯಗಾರ್ತಿಯಾಗಿ ನೀವು ನೀಡಿದಂತಹ ವಿಶೇಷ ಪ್ರದರ್ಶನಗಳ ಬಗೆಗೆ ಹೇಳಿ. ಮತ್ತೆ ನೀವು ನೃತ್ಯವನ್ನೇ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಒಂದು ಟೈಮಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮ ಸಿದ್ಧತೆಗಳು ಹೇಗಿತ್ತು? ಗುರುಗಳು ಅಂತ ಹೇಳಿದ್ರೆ ನಾನು ಶುರು ಮಾಡಿದ್ದು ಗುರು ಶ್ರೀನಿವಾಸ್ ಯಾದವ್ ಅವರ ಬಳಿಯಲ್ಲಿ ಶುರು ಮಾಡಿದ್ದು ಕಲಿಕೆಯನ್ನು.
ನಂತರ ನಾವೇನಾಯಿತು ನನ್ನ ತಂದೆ ಶಿವಮೊಗ್ಗಕ್ಕೆ ಹೋದರು. ಶಿವಮೊಗ್ಗಕ್ಕೆ ಹೋದಾಗ ಇಲ್ಲಿ ರವಿ ದಾತಾರ್ ಅಂತ ಹೇಳಿ ಅವ್ರ ಹತ್ರ ನಾನು ಕಲ್ತಿದ್ದು ಶಿವಮೊಗ್ಗದಲ್ಲಿ. ಅವರ ಅಕ್ಕನೇ ಉಷಾ ದಾತಾರ್ ಮೇಡಮ್ ಅವರು ಬೆಂಗಳೂರಲ್ಲಿ. ಶಿ ಇಸ್ ಅ ವೆರಿ ವಂಡರ್ಫುಲ್ ವಂಡರ್ಫುಲ್ ಡಾನ್ಸರ್. ಅಷ್ಟೇ ಅಲ್ಲ, ವಿದುಷಿ ಗುರುಗಳು, ತುಂಬ ಹಿರಿಯ ಸ್ಥಾನದಲ್ಲಿದ್ದಾರೆ. ಮತ್ತು ತುಂಬ ಶಿ ಈಸ್ ಎಕ್ಸ್ಟ್ರೀಮ್ಲಿ ವೆಲ್ ನೋನ್ ಆ್ಯಂಡ್ ಅಚೀವ್ ತುಂಬ ಮಾಡಿರುವಂಥವ್ರು, ತುಂಬ ಸಾಧನೆ ಮಾಡಿದ್ದಾರೆ. ಅವ್ರ ಹತ್ರನೂ ನಾನು ಕಲಿತಾ ಇದ್ದೆ. ಆದರೆ ಆಮೇಲೆ ನಾನು ಕಿರಣ್ ಸುಬ್ರಹ್ಮಣ್ಯಂ ಅವ್ರ ಹತ್ರ ಸ್ವಲ್ಪ ದಿನ ಹೋದೆ. ಹೀಗೆ ಆಮೇಲೆ ಸತ್ಯನಾರಾಯಣ ರಾಜು ಅವ್ರ ಹತ್ರ, ಈಗ ಶ್ರೀಮತಿ ವೀಣಾಮೂರ್ತಿ ವಿಜಯ್ ಅವ್ರ ಜೊತೆಗೂ ಇದ್ದೀನಿ ನಾನು. ಹೀಗೆ ಇಟ್ಸ್ ಜಸ್ಟ್ ಗೋಯಿಂಗ್ ಆನ್, ದ ಜರ್ನಿ ಇಸ್ ಗೋಯಿಂಗ್ ಆನ್. ಆದರೆ ಗುರು ಶಿಷ್ಯ ಪರಂಪರೆಯಲ್ಲಿ ರವಿದಾತರ್ ಮಾಸ್ಟರ್ ಅಂತ ಹೇಳಿದ್ರೆ, ನಾವು ದಾವಣಗೆರೆಯಲ್ಲಿದ್ದರೂ ಐ ಯೂಸ್ ಟು ಗೋ ಟು ಶಿವಮೊಗ್ಗ. ಅವ್ರ ಮನೇಲೇ ಉಳಿಯೋದು, ಹೆಚ್ಚಾಗಿ ಮನೇಲೇ ಉಳಿಯೋದು. ನಂಗೆ ಯಾವಾಗಲೂ ಬೇಸಿಗೆ ರಜಾ, ಇನ್ಯಾವುದೋ ರಜಾ ಬಂತು ಅಂದರೆ ಎಲ್ಲರೂ ಅವ್ರಿವ್ರ ಮನೆ ಊರಿಗೆಲ್ಲ ಹೋದರೆ ನಂದು ಐ ವುಡ್ ಎಂಡ್ ಅಪ್ ಬೀಯಿಂಗ್ ಇನ್ ಟೀಚರ್ಸ್ ಹೌಸ್. ನನಗೆ ನಾವಿದ್ದಿದ್ದು ಬೇರೆ ಬೇರೆ ಊರಲ್ಲಿದ್ರೂ ನನಗೆ ಪ್ರಾಕ್ಟೀಸ್ ಅಂತ ಸಿಗ್ತಾ ಇದ್ದಿದ್ದೇನೆ. ಮತ್ತು ಶುಭಾ ಧನಂಜಯ್ ಅಂತ ಹೇಳಿ, ಇವಾಗ ಶಿ ಈಸ್ ಆಲ್ಸೋ ಅ ವೆರಿ ನೋಟೆಡ್ ಡಾನ್ಸರ್, ಅವ್ರ ಹತ್ರನೂ ಸಹ ಕಲ್ತಿದ್ದೀನಿ. ಹೀಗೆಲ್ಲ ಇತ್ತು. ಬಟ್ ಎಲ್ಲರಿಗೂ ಆ ಥರ ರಜದ ದಿನಗಳು ಅಂತ ಹೇಳಿದ್ರೆ ಬರೀ ರಜಾ ಮಾಡೋದು, ಮಜಾ ಮಾಡೋದು ಅನ್ನೋಕ್ಕಿಂತ, ಬಟ್ ಇಟ್ ವಾಸ್ ಅನ್ ಅಡ್ವಾಂಟೇಜ್. ನನಗೆ ಇನ್ನೊಂದು ಕಲಿಕೆ ಅಂತ ಶುರು ಆಗ್ತಾ ಇತ್ತು. ಸೊ ಐ ಯೂಸ್ ಟು ಗೋ ಆ್ಯಂಡ್ ಲಿವ್ ಇನ್ ದೇರ್ ಹೌಸಸ್. ಅವ್ರ ಮನೆಯಲ್ಲೇ ಇದ್ದು ಅವ್ರ ಮಕ್ಕಳ ಜೊತೆಗೆಲ್ಲ ಕೆಲಸನೂ ಮಾಡೋದು. ಅಂದರೆ ನಾಟ್ ಲೈಕ್ ಅ ಹೆವಿ ವರ್ಕ್ ಅಂತ ಅಲ್ಲ, ಎಲ್ಲದನ್ನು ಒಂದು ನಮ್ಮದೇ ಮನೆ ಅನ್ನೋ ಜವಾಬ್ದಾರಿ ತೊಗೊಂಡು ಯು ಜಸ್ಟ್ ಡೂ ಎವ್ರಿಥಿಂಗ್ ಆ್ಯಂಡ್ ಡಾನ್ಸಿಂಗ್ ಆಲ್ಸೋ. ಆ ಥರದ್ದು ಒಂದು ಎನ್ವಿರಾನ್ಮೆಂಟ್ ಅಂತ ಅಲ್ಲಿ ಬೆಳೆದಿದ್ದು. ಆ್ಯಂಡ್ ಅದು ನಂಗೆ ತುಂಬ ಇಟ್ ವಾಸ್ ವೆರಿ ನೈಸ್. ಅಂದರೆ ಒಂದು ಎಕ್ಸ್ಪೋಜರ್ ಸಿಕ್ತು, ಯಾರ್ಯಾರ ಮನೆ ಹೇಗಿರಬಹುದು, ಆ ಕಲ್ಚರ್ ಏನಿರಬಹುದು, ಆ ಥರದ್ದೆಲ್ಲ ಒಂದು ಎಕ್ಸ್ಪೋಜರು. ಮತ್ತು ನನ್ನ ಯಾವುದೇ ಗುರುಗಳಲ್ಲಿ ಒಂದು ತಾರತಮ್ಯ ಇರಲಿಲ್ಲ. ಆಮೇಲೆ ಎಸ್ಪೆಷಲಿ ರವಿದಾತರ್ ಮಾಸ್ಟ್ರೆಲ್ಲ ಹೆಂಗಂದರೆ ನನ್ನ ಮಗಳೇ ಅನ್ನೋ ಥರನೇ ಮಾಡ್ತಾಯಿದ್ರು ಅವರು. ಆ್ಯಂಡ್ ದಿ ವಾಸ್ ಸೋ ಕ್ಲೋಸ್ ಟು ಮೈ ಫಾದರ್ ಆ್ಯಂಡ್ ಮದರ್. ಏನೇ ಒಂದು ಸಣ್ಣ ಇದಿದ್ರು, ಏನು ಕಂಪ್ಲೇಂಟ್ ಇದ್ರೂ ದೇ ಯೂಸ್ ಟು ಜಸ್ಟ್ ಟೆಲ್ ಆನ್ ದೇರ್ ಫೇಸ್, ಇವಳು ಹಿಂಗೆ ಮಾಡ್ತಾಳೆ ನೋಡಿ, ಒಂದು ಸ್ವಲ್ಪ ಸೋಮಾರಿತನ ಮಾಡ್ತಿದ್ದಾಳೆ, ಇನ್ನೇನೋ ಮಾಡ್ತಿದ್ದಾಳೆ ಅಂತ. ದೇ ಯೂಸ್ ಟು ಜಸ್ಟ್, ಇಟ್ ವಾಸ್ ಸಚ್ ಅ ನೈಸ್ ಎನ್ವಿರಾನ್ಮೆಂಟ್. ಅದಾದಮೇಲೆ ನಾನು ಹೈಸ್ಕೂಲಿಗೆಲ್ಲ ಬರಬೇಕಾದ್ರೆ ನಂಗೆ ಡಾನ್ಸೇ ಮುಖ್ಯ ಅಂತ ಅನ್ನಿಸ್ತಾ ಇತ್ತು. ಸಣ್ಣವಳಿರಬೇಕಾದ್ರೆ ನಾವು, ನನ್ನ ತಂದೆನೂ ಸರ್ಕಾರಿ ಕೆಲಸದಲ್ಲಿ ಇದ್ದಿದ್ದರಿಂದ ಐ ಥಾಟ್ ಐ ಶುಡ್ ಬಿ ಅ ಗೌರ್ಮೆಂಟ್ ಆಫೀಸರ್. ಮೇನ್ಲಿ ಪೊಲೀಸಲ್ಲಿ ಇರಬೇಕಂತ ನಂಗೆ ತುಂಬ ಆಸೆ ಇತ್ತು, ಅಥವಾ ಆರ್ಮಿ ಅಥವಾ ಪೊಲೀಸ್ ಅಂತ ಅಂದ್ಕೊಂಡಿದ್ದು. ಅದಕ್ಕೇನೇನು ಬೇಕೋ ಅದ್ರದ್ದು ನಡೀತಾ ಹೋಯಿತು. ಅದು ಆರ್ಮಿ ಅನ್ನೋದಕ್ಕೇ ನಾನು NCC ಸೇರಿಕೊಂಡಿದ್ದೆ ನಾನು. ಈ ಥರದ್ದೆಲ್ಲ ಆಯಿತು. ಬಟ್ ಡಾನ್ಸೇ ಮುಂದುವರಿಸ್ಬೇಕು ಅಂತ ಅಂದ್ಕೊಂಡು, ಪೂರ್ತಿ ರೀತಿಯಾಗಿ ಡಾನ್ಸೇ ತೊಗೊಳ್ಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಐ ಥಾಟ್ ಐ ಶುಡ್ ಜಸ್ಟ್ ಗೋ ಟು ಚೆನ್ನೈ ಅಥವಾ ಬೆಂಗಳೂರಲ್ಲಿ ಆಗಷ್ಟೇ ನೃತ್ಯ ಗ್ರಾಮ ಶುರು ಆಗಿತ್ತು. ಪ್ರತಿಮಾ ಗೌರಿ ಬೇಡಿ ಅವರ ನೃತ್ಯ ಗ್ರಾಮ ಶುರು ಆಗಿತ್ತು. ಅಲ್ಲಿ ಸೇರ್ಕೊಳ್ಬೇಕಂತೆಲ್ಲ ಆಸೆ ಇತ್ತು ನನಗೆ. ನಮ್ಮ ತಂದೆ ಅದಕ್ಕೆ ಒಪ್ಪಲಿಲ್ಲ. ಅಷ್ಟೊಂದೆಲ್ಲ ಬೇಡ, ಸಾಕು ನೀನು ಇಷ್ಟು ಕಲ್ತಿದ್ದು ಸಾಕು, ಇನ್ನು ಬೇಡ ಅಂತ ಹೇಳಿ ಇದು ಮಾಡಿದ್ರು ತಂದೆ ತಾಯಿ ಇಬ್ಬರೂ. ಬಟ್ ದೆನ್ ಟು ಐ ಕೇಮ್ ಡೌನ್ ಟು ಬ್ಯಾಂಗ್ಳೂರ್. ಇಲ್ಲಿ ಹಾಗೆ ಡಾನ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಅದು ಸಿನಿಮಾ ಕಡೆ ಹೋಗಿದೆ. ಆ್ಯಕ್ಚುಲಿ ಇವಾಗಿನ ಒಂದು ಗುರು ಶಿಷ್ಯ ಸಂಬಂಧಗಳು ಅಂದರೆ ಹೇಗಿರುತ್ತೆ ಅಂದರೆ, ಇಟ್ಸ್ ವೆರಿ ಪ್ರೊಫೆಷ್ನಲ್. ಏನು ಕೆಲಸ ಇದೆ ಆ ಥರದ್ದು. ಈ ಥರದ್ದು ಒಂದು ಗುರು ಶಿಷ್ಯ ಬಾಂಡಿಂಗ್ ಪರಂಪರೆಯನ್ನ ಇವತ್ತು ನೀವು ನಿಂತ್ಕೊಂಡು ನೋಡಕ್ ನಿಮ್ಗೆ ಏನು ಅನ್ಸುತ್ತೆ? ಇವಾಗ ನೋಡುವಾಗ ಒಂಥರ ಯು ಫೀಲ್ ಕಲಿ, ಮನೆಗೆ ಹೋಗು, ಬಾ ಕ್ಲಾಸಿಗೆ ಹೋಗು ಅಷ್ಟೇ ಅದೊಂದು. ಆಮೇಲೆ ಒಂಥರ ಒಂದು ಗಂಟೆ ಕ್ಲಾಸ್ ಅಂದರೆ ಒಂದು ಗಂಟೆ ಕ್ಲಾಸ್ ಈಗ ಅಷ್ಟೇ. ಅದೇನು ನಿಗದಿತವಾದಂಥ ಒಂದು ನಿರ್ದಿಷ್ಟವಾಗಿ ಒಂದು ಕ್ಲಾಸ್ ಅಂತ ಹೇಳಿರ್ತಾರೆ, ಇಷ್ಟು 4 ಗಂಟೆಯಿಂದ 5 ಗಂಟೆ, 4 ಗಂಟೆಯಿಂದ 5 ಗಂಟೆಗೆ ಮಾತ್ರ ಆಗುತ್ತೆ. ನಮ್ಮದೆಲ್ಲ ಹಾಗಲ್ಲ, ಕ್ಲಾಸು ಇರುತ್ತೆ, ಅವ್ರ ಜೊತೆನೇ ಇರೋದ್ರಿಂದ ಯು ಕ್ಯಾನ್ ಆಲ್ಸೋ ಟಾಕ್ ಮೆನಿ ಅದರ್ ಥಿಂಗ್ಸ್. ಊಟ ಮಾಡಬೇಕಾದ್ರೂ ಅದರಲ್ಲೂ ಅದೇ ಮಾತುಕತೆ ಆಗ್ತಿರುತ್ತೆ. ಬಟ್ ಕ್ಲಾಸ್ ಟೈಮಲ್ಲಿ ಕ್ಲಾಸ್ ಇರುತ್ತೆ. ಐ ಥಿಂಕ್ ಇಟ್ ಈಸ್ ನಾಟ್ ಕಲಿಕೆ ಅಥವಾ ಒಂದು ವಿದ್ಯೆ ಅಲ್ಲ ಇದು. ಡಾನ್ಸ್ ಇಸ್ ಮೋರ್ ಟು ಡೂ ವಿತ್ ಯುವರ್ ಲೈಫ್ ಆ್ಯಂಡ್ ಅ ಲೈಫ್ ಸ್ಟೈಲ್. ಒನ್ಸ್ ಯುವರ್ ಡಾನ್ಸರ್, ನಾವೊಬ್ಬರು ಡಾನ್ಸರ್ ಅಂತ ಹೇಳಿದಾಗ, ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಇನ್ನೊಬ್ಬರು ಸಹ ಇದನ್ನೇ ಹೇಳಿದ್ರು, ಒನ್ಸ್ ಯುವರ್ ಡಾನ್ಸರ್ ಬರೀ ನಾವು ಡಾನ್ಸ್ ಮಾಡೋದಲ್ಲ, ಅದು
ಆ್ಯಸ್ ಅ ಡಾನ್ಸರ್ ಐ ಶುಡ್ ಲಿವ್. ಇವಾಗ ನಾನೊಬ್ಬ ಕಲಾವಿದೆ ಅಂತ ಹೇಳಿದ್ರೆ ನಾನು ಕಲಾವಿದೆಯಾಗಿ ನನ್ನ ಜೀವನವನ್ನು ನಾನು ಹೇಗೆ ಕಟ್ಕೊಳ್ತೀನಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಡಾನ್ಸರಿಗೆ ಇಟ್ ಈಸ್ ಅ ಲೈಫ್. ಐ ನೋ ಲಾಟ್ ಆಫ್ ಪೀಪಲ್ ಆರ್ ಡೂಯಿಂಗ್ ಮೆನಿ ಥಿಂಗ್ಸ್ ನವ ಡೇಸ್ ವಿಚ್ ಇಸ್ ಗುಡ್ ಆ್ಯಂಡ್ ಅದನ್ನು ಪ್ರಶಂಸನೀಯ ಕೂಡ. ಈಗ ಎಂಜಿನಿಯರಿಂಗು ಮಾಡ್ತಾ ಇರ್ತಾರೆ, ಡಾನ್ಸ್ ಕಲಿತಿರ್ತಾರೆ, ಡಾನ್ಸ್ ಪ್ರೋಗ್ರಾಮು ಕೊಡ್ತಾ ಇರ್ತಾರೆ. ಆದರೆ ತುಂಬ ನಾವು ಅದರ ಒಳಗೆ ಹೊಕ್ಕು ನಾನೊಬ್ಬ ಕಲಾವಿದೆಯಾಗಿ ಒಬ್ಬ ಕಲಾವಿದನ ಬದುಕನ್ನೇ ನಾನು ಬದುಕಬೇಕು ಅಂತ ಹೇಳುವಾಗ ಬರೀ 1 ಗಂಟೆಗೆ ಹೋಗಿ ಬರೋದು, 1 ಗಂಟೆ ಮಾತ್ರ ಹೋಗಿ ಬರೋದು, ದಟ್ ಬಿಕಮ್ಸ್ ವೆರಿ ಸೂಪರ್ಫಿಷಿಯಲ್. ಅಂದರೆ ಒಂದು ಸರ್ಫೇಸಲ್ಲಿ ನಮ್ಗೆ ಐಡಿಯಾ ಸಿಗುತ್ತೆ ಅಷ್ಟೇ, ಕಲಿಕೆ ಅಂದರೆ ಏನು, ಡಾನ್ಸ್ ಅಂದರೆ ಹೀಗೆ ಅಂತ. ಆ ಜೀವನವನ್ನೇ ನಾವು ಹೇಗೆ ನಮ್ದಾಗಿಸ್ಕೊಳ್ಳೋದು, ಆ ರೀತಿಯ ಜೀವನವನ್ನು ಹೇಗೆ ನಮ್ದಾಗಿಸ್ಕೊಳ್ಳೋದು ಅನ್ನೋಕ್ಕೆ ಅದು ಇವ್ರಿಗೆ ಸ್ವಲ್ಪ ಕಷ್ಟ ಆಗಬಹುದೇನೋ. ವೆನ್ ಯು ಲಿವ್ ವಿತ್ ಯುವರ್ ಓನ್ ಟೀಚರ್, ಅದೇ ವಾತಾವರಣದಲ್ಲಿ ಬೆಳೆಯುವಾಗ ದೆನ್ ಯು ಥಿಂಕ್ ವಾವ್ ದಿಸ್ ಇಸ್ ಹೌ ವಿ ಶುಡ್ ಲಿವ್ ಅಂತ ಅನಿಸುತ್ತೆ. ಸೊ ದಟ್ ಬಿಕಮ್ಸ್ ಯುವರ್ ಲೈಫ್. ಹೌದು. ನಾನು ನಿಮ್ಮ ಪರಿಚಯ ಮಾಡಿಕೊಡ್ಬೇಕಾದ್ರೆ ಹೇಳಿದ್ದೆ 2009ರಲ್ಲಿ ನೀವು ನಿಮ್ಮ ಸಹೋದರ ಅರವಿಂದ್ ಅವ್ರ ಜೊತೆಗೆ ಸೇರಿಬಿಟ್ಟು ಹೋಮ್ ಟೌನ್ ಪ್ರೊಡಕ್ಷನನ್ನು ಪ್ರಾರಂಭ ಮಾಡ್ತೀರಾ. ಈ ಸಂಸ್ಥೆ ಅಡಿ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಾ. ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರ ಹಿಂದೆ ಉದ್ದೇಶ ಏನಿತ್ತು? ಈ ಒಂದು ಪ್ರೊಡಕ್ಷನ್ ಬಗೆಗಿನ ಕಾರ್ಯಕ್ರಮಗಳ ಬಗೆಗೆ ಹೇಳೋದಾದರೆ. ನಾನು ನನ್ನ ತಮ್ಮ ಇಬ್ಬರು ಸುಮಾರು ವರ್ಷ ಬಾಂಬೆಲಿದ್ವಿ ನಾವಿಬ್ರು. ಬಾಂಬೆಲಿರಬೇಕಾದ್ರೆ ಕೆಲಸನೂ ಸಿಕ್ತು ನನಗೆ, ಮತ್ತು ಒಳ್ಳೊಳ್ಳೆ ನಿರ್ದೇಶಕರ ಪರಿಚಯನೂ ಸಹ ಆಯಿತು. ಆ್ಯಂಡ್ ಐ ವಾಸ್ ವೆರಿ ಲಕ್ಕಿ ಹೇಳಬೇಕಂತ ಹೇಳಿದ್ರೆ. ಇನ್ಫ್ಯಾಕ್ಟ್ ಕರ್ನಾಟಕದಿಂದ ಹೋಗಿದ್ದವಳಲ್ಲಿ ಮೊದಲಿಗಳು ನಾನು ಅಲ್ಲಿಯ ಬಾಲಿವುಡ್ ಡೈರೆಕ್ಟರು ಮತ್ತು ಅಲ್ಲಿಯ ನಿರ್ಮಾಪಕರ ಜೊತೆನೇ ಕೆಲಸ ಮಾಡಿರುವಂಥವಳು ಅಂತ ಹೇಳ್ಕೊಳ್ಬಹುದು. ಆದರೆ ಅದು ಏನಾಗುತ್ತಂದರೆ ಒಂದು ವಲಯದಲ್ಲಿ ನಾವು ಇದ್ಬಿಡ್ತೀವಿ, ಅಲ್ಲೊಂದು ಕಂಫರ್ಟ್ ಝೋನ್ ಆಗಿಬಿಡುತ್ತೆ. ನನಗನ್ನಿಸ್ತು ಈಗ ಆಲ್ಮೋಸ್ಟ್ ವಿ ಆರ್ ಸೆಟ್, ಮೆಂಟಲಿ ವಿ ಆರ್ ಸೆಟ್. ಆಮೇಲೆ ಇನ್ಯಾವುದೋ ಬೇರೆ ಹೊಸ ಪ್ರಯೋಗ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕಾದ್ರೆ ಆಗಲೇ ಮನಸ್ಸು ಹೋಗ್ತಾ ಇರಲ್ಲ. ಬಿಕಾಸ್ ಯು ಆರ್ ವಿತ್ ದ ಬೆಸ್ಟ್ ಆಫ್ ದ ಪೀಪಲ್, ದೆನ್ ಯು ಡೋಂಟ್ ವಾಂಟ್ ಟು ಗೋ ಡೌನ್. ಆಗ ನನಗನ್ಸಿದ್ದು ನಮ್ಮದೇ ಒಂದು ಇದು ಶುರು ಮಾಡಬೇಕು, ನಮ್ಮದೇ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ರೆ ಆಗ ಪ್ರಾಬಬ್ಲಿ ನಮ್ಮ ಕ್ರಿಯೇಟಿವಿಟಿ, ನಮ್ಮ ಕ್ರಿಯಾಶೀಲತೆ, ನಾವು ಮಾಡುವಂಥದ್ದು, ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನಾವು ಮಾಡೋಕ್ಕೆ ಶುರು ಮಾಡಬಹುದು. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಅ ಸ್ಟ್ರಗಲ್ ಅಗೇನ್, ಬಿಕಾಸ್ ವಿ ವರ್ ಇನ್ ಅ ಗುಡ್ ಒಂಥರ ಯು ಆರ್ ವಿತ್ ಗುಡ್ ಪೀಪಲ್ ಆಲ್ ದ ಟೈಮ್. ಏನು ಜಾಸ್ತಿ ನಮಗೆ ಟೆನ್ಷನ್ ಅನ್ನಿಸ್ತಾ ಇಲ್ಲ. ಲೈಫ್ ಇಸ್ ಗೋಯಿಂಗ್ ಆನ್. ಅವಕಾಶ ಬಂದರೆ ಅವಕಾಶ ಬರ್ತಿದೆ, ಬರಲಿಲ್ಲ ಅಂದರೆ ಬರ್ತಿಲ್ಲ. ಬಟ್ ಒಂದು ಹೈ ಏನಾಯ್ತಪ್ಪ ಅಂತ ಹೇಳಿದ್ರೆ ಯು ಆರ್ ವಿತ್ ಬೆಸ್ಟ್ ಆಫ್ ದ ಪೀಪಲ್. ಪ್ರತಿದಿನ ನಾವು ಮಾತಾಡಿಸ್ತಾ ಇರೋರೆಲ್ಲ ಒಂದು ಮೇಲ್ವರ್ಗದ ಜನರ ಜೊತೆ ನಾವು ಬೆರಿತಾ ಇದ್ದೀವಿ ಅನ್ನೋದೇ ತಲೆಗಾಗಲೇ ಅದು ಜಂಬ ಅಲ್ಲ. ವಿ ಫೆಲ್ ಸ್ಯಾಟಿಸ್ಫೈಡ್ ಆಲ್ರೆಡಿ. ಆಗ ವಿ ಥಾಟ್ ಸಂಸ್ಥೆ ನಾವು ಮಾಡೋಣ, ನಮ್ಮದೇ ಆದಂಥ ಇದನ್ನು ಶುರು ಮಾಡ್ಕೊಳ್ಳೋಣ, ಪ್ರೋಗ್ರಾಮ್ಸನ್ನು ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಆಗ ಈ ಸಂಸ್ಥೆ ಶುರು ಮಾಡಿದ್ದು ಹೋಮ್ ಟೌನ್ ಪ್ರೊಡಕ್ಷನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಅದರಲ್ಲಿ ನಾವು ಮೊದಲಿಗೆ ಸಿನಿಮಾ ಮಾಡಬೇಕಂತ ಅಂದ್ಕೊಂಡಿದ್ದು. ಆದರೆ ಸಿನಿಮಾ ನಮಗಿನ್ನು ಮಾಡೋಕ್ಕೆ ಪೂರ್ತಿ ಗೊತ್ತಿಲ್ಲ. ಸೊ ವಾಟ್ ವಿಲ್ ಡೂ ಒಂದು ಟೆಲಿವಿಷನ್ ಪ್ರೋಗ್ರಾಮ್ ಅಂತ ಅಂದ್ಕೊಂಡು ಒಂದು ಆವರಣ ಅಂತ ಒಂದು 24 ಕಥಾ ಸಂಗ್ರಹವನ್ನು ನಾವೇ ಕತೆ ಡೆವಲಪ್ ಮಾಡಿ, ಒಬ್ಬರು ಶೃಂಗೇರಿ ಕಳಿಸೋದವರು ಅವರು ರೈಟರು, ನಾವೆಲ್ಲ ಸೇರ್ಕೊಂಡು ನಾವೇ ಡೆವಲಪ್ ಮಾಡಿರೋವಂಥದ್ದು. ಅದು ವಿ ಕುಡ್ ನಾಟ್ ಡೂ ಇಟ್ ವೆರಿ ವೆಲ್. ಅದೇನೋ ಸಕ್ಸಸ್ಫುಲ್ ಆಗಲಿಲ್ಲ. ನಮಗೆ ಈ ಟೆಲಿವಿಷನ್ ಅವರ ಪ್ಯಾಟರ್ನಿಗೆ ಬರಲಿಲ್ಲ ಅದು. ಮತ್ತು ನಮಗೆ ಇದನ್ನು ನಾವೇನು ಅಂದ್ಕೊಂಡಿದ್ದೀವಿ ಆ ಪ್ಯಾಟರ್ನ್ ಬಿಟ್ಟು ನಾವು ಬದಲಾಗಕ್ಕೆ ನಾವು ರೆಡಿ ಇರಲಿಲ್ಲ. ಸೊ ವಿ ವರ್ ನಾಟ್ ಸಕ್ಸಸ್ಫುಲ್ ಡೂಯಿಂಗ್ ದಟ್. ಅದಾದಮೇಲೆ ಸುಮ್ಮನೆ ಕೂತ್ವಿ, ಇನ್ನೇನು ಮಾಡೋಣ ಅಂತ ಅಂದ್ಕೊಳ್ತಿದ್ವಿ. ಆಗ ಸಂದೀಪ್ ಮಹಾವೀರ್ ಅಂತ ಹೇಳಿ, ಪಂಡಿತ್ ಸಂದೀಪ್ ಮಹಾವೀರ್, ಹಿ ಈಸ್ ಬಿನ್ ಮೈ ಫ್ರೆಂಡ್ ಫಾರ್ ಲಾಂಗ್ ಇಯರ್ಸ್. ಕಥಕ್ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದಂತಹ ಒಬ್ಬ ಮೇರು ಕಲಾವಿದರು. ಅವರು ದೆನ್ ಹೀ ಕೇಮ್, ಹಿ ಸೆಡ್ ಭಾವನಾ ತು ಕ್ಯಾ ಕರ್ ರಹಿ ಹೈ ಬೇಟೆ ಬೇಟೆ, ಏಕ್ ತೋ ಪ್ರೋಗ್ರಾಮ್ ತೋ ಕರ ಅಂತ ಹೇಳಿದ್ರು ನಮಗೆ. ನೀನು ಮಾಡಿ, ಇವಾಗ ಹೆಂಗಂದ್ರೆ ನೀನು ಪ್ರೊಡಕ್ಷನ್ ಹೌಸ್ ಮಾಡಿದೆಯಲ್ಲ, ಪ್ರೋಗ್ರಾಮ್ ಆದರೂ ಮಾಡು ಅಂದು ಅಂತ. ಸೊ ಅದನ್ನು ಮೊದಲಿಗೆ ನಾವು ಮಾಡಿದ್ವಿ. ಇಟ್ ವಾಸ್ ಕಾಲ್ಡ್ ನೂಪುರ್ ಅಂತ ಹೇಳಿ, ನೂಪುರ ಅಂತ ಹೆಸರಿಟ್ಟು. ಕಾಂಬಿನೇಷನ್ ಆಫ್ ಕಥಕ್, ಅಂದರೆ ಇಲ್ಲಿ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಏನಂದರೆ ಕಥಕ್ ತುಂಬ ಅದರ ಪ್ಯೂರ್ ಫಾರ್ಮ್ ಏನಿದೆ, ಅದರ ಶೈಲಿ ಏನಿದೆ ಅದನ್ನು ಇಲ್ಲಿ ನಾವು ತುಂಬ ನೋಡಲ್ಲ ಅಥವಾ ಕಾಣಕ್ಕೆ ಸಿಗಲ್ಲ, ನಮ್ಗೆ ಆ ಪ್ರಸ್ತುತಿ ಸಿಗಲ್ಲ. ಸೊ ವಿ ವಾಂಟೆಡ್ ಟು ಬ್ರಿಂಗ್ ದಿ ಅಥೆಂಟಿಕ್ ಕಥಕ್ ಟು ಬ್ಯಾಂಗ್ಳೂರ್.
ಇವ್ರೇನು ಮಾಡಿದ್ರು ಅಂದರೆ ಮಂಗಣಿಯಾರ್ ಇರ್ತಾರಲ್ಲ, ರಾಜಸ್ಥಾನಲ್ಲಿ ಮಂಗಣಿಯಾರ್ ಹಾಡುಗಾರರು ಮತ್ತು ಕಡ್ತಾಲ್ ಎಲ್ಲ ಇರುತ್ತಲ್ಲ. ಸೊ ಕಡ್ತಾಲ್ ಮತ್ತು ಕಡ್ತಾಲ್ ಮಂಗಣಿಯಾರ್ ಟೀಮ್ ಆ್ಯಂಡ್ ಕಥಕ್ ಟೀಮ್ ವಿ ಹ್ಯಾಡ್ ಅ ಜುಗಲ್ಬಂದಿ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ದಟ್ ವಾಸ್ ಅ ವೆರಿ ಬಿಗ್ ಹಿಟ್. ಅಲ್ಲಿಂದ ವಿ ಕೆಪ್ಟ್ ಆನ್. ನೃತ್ಯಕ್ಕೆ ಬಂದರೆ ತರಾಸು ಅವರ ಹಂಸಗೀತೆ ಕೃತಿಯನ್ನು ಆಧರಿಸಿ ನೀವು ನೃತ್ಯ ರೂಪಕವನ್ನು ಮಾಡಿದ್ರಿ. ಈ ಒಂದು ನೃತ್ಯ ರೂಪಕದ ಆಶಯ ಮತ್ತು ಉದ್ದೇಶ ಏನಾಗಿತ್ತು? ತರಾಸು ಅವ್ರ ಪುಸ್ತಕ ನಾನು ಓದಕ್ಕೆ ಶುರು ಮಾಡಿದಾಗಿಂದನು ಅದು ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ ನನಗೆ ಚಿತ್ರದುರ್ಗದ ಜೊತೆಯಲ್ಲಿ. ಯಾಕಂದರೆ ನನ್ನ ತಂದೆ ಚಿತ್ರದುರ್ಗದವರು. ಸೊ ಐ ಹ್ಯಾವ್ ಲಾಡ್ ಆಫ್ ನಾಸ್ಟಾಲಜಿಕ್ ಮೆಮರೀಸ್ ಟು ಗೋಯಿಂಗ್ ಬ್ಯಾಕ್ ಟು ಚಿತ್ರದುರ್ಗ. ಯಾವಾಗ್ಲೂ ಕೋಟೆ ಮೇಲೆ ಹೋಗೋದಂತೆ, ನಮ್ಮ ಅಜ್ಜ ಅಜ್ಜಿ ಎಲ್ಲರನ್ನು ಕೋಟೆ ಮೇಲೆ ಹೋಗ್ಬಿಡ್ತಿದ್ವಿ. ಆಗ ಇಷ್ಟೊಂದೆಲ್ಲ ಸ್ಟ್ರಿಕ್ಟ್ ಇರಲಿಲ್ಲ, ಮತ್ತು ಇಷ್ಟು ಜನ ಬರ್ತಿರ್ಲಿಲ್ಲ ಅಲ್ಲ, ಅದೇ ಊರವರಲ್ಲ. ಅಲ್ಲೇ ಹೋಗೋದು, ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಎವ್ರಿಬಡಿ ಕಸಿನ್ಸ್ ರಿಲೇಟಿವ್ಸ್ ಎಲ್ಲ ಒಂದು ಏನಿಲ್ಲ ಅಂದ್ರೆ ಒಂದು 30-40 ಜನ ಯಾವಾಗಲೂ ಅಲ್ಲೆಲ್ಲ ಹೋಗ್ಬಿಡ್ತಿದ್ವಿ ನಾವು. ಆಮೇಲೆ ಬರ್ತಾ 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 ಯಾವಾಗ ನನಗೆ ಈ ಓದಿನ ಹವ್ಯಾಸ ಅಂತ ಶುರು ಆಯಿತು, ಮತ್ತು ಬಾಂಬೆಯಲ್ಲಿ ಇರಬೇಕಾದ್ರೆ ನಂಗೆ ಅನ್ನಿಸ್ತು ಆಗ ಎಲ್ಲೋ ಕನ್ನಡದಿಂದ ದೂರ ಇದ್ದೀನಿ ಅಂತ ಅನ್ಸಕ್ಕೆ ಶುರು ಆಯಿತು. ಆಗ ಐ ಡೆವಲಪ್ ದಿಸ್ ರೀಡಿಂಗ್ ಹ್ಯಾಬಿಟ್. ಕನ್ನಡ ಪುಸ್ತಕಗಳನ್ನು ಓದುವಂತಹ ಒಂದು ಹವ್ಯಾಸನ ನಾನು ಶುರು ಮಾಡಿಕೊಂಡೆ. ಮೊದಲಿಗೆ ಓದಿದ್ದೇನೆ ದುರ್ಗಾಸ್ತಮಾನ ಆಗಿತ್ತು. ಅದು ಬಿಡಿ, ಅದು ಓದಿ ಒಂದು ವಾರ ಆಯ್ತು, ಏನೋ ಜಸ್ಟ್ ಒಳಗಡೆ ಹೋಗ್ಬಿಡತ್ತೆ, ಅದು ತುಂಬ ಜಾಸ್ತಿ. ಅದಾದ್ಮೇಲೆ ಹಾಗೆ ಬರ್ತಾ ಬರ್ತಾ ತರಾಸು ಅವರ ಕೆಲವಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೆ. ಆಮೇಲೆ ಹಂಸಗೀತೆ ಸಹ. ಹಂಸಗೀತೆ ಇನ್ನೊಂದೇನಂದ್ರೆ, ನನಗೆ ಜಿ ವಿ ಅಯ್ಯರ್ ಅವ್ರನ್ನ ನಾನು ಯಾವಾಗಲೂ ಭೇಟಿ ಮಾಡಿದ್ದೀನಿ. ಅವ್ರನ್ನ ನಾನು ಸಣ್ಣವಳಿದ್ದಾಗಿಂದಲೂ. ನಾನಾಗ ಮಾಯಾರಾವ್ ಅವರ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೆ. ಅಲ್ಲಿ ಅವರು ಆಗಾಗ ಬರ್ತಾಯಿದ್ರು. I've seen him and he is a mesmerizing personality, extremely charming personality. ಅವರ ಇರೋದು ನೋಡೋಕ್ಕಾಗಲಿ, ಅವ್ರ ಡ್ರೆಸ್ಸಿಂಗು, ಆ ಜುಟ್ಟು, ಏನೋ ಆ ಗ್ರೇ ಹೇರ್ ವಿತ್ ಸೋ ಬ್ಯೂಟಿಫುಲ್ ಆನ್ ಹಿಮ್, ಆ ಥರ ಎಲ್ಲ ಇಟ್ ವಾಸ್ ಅಮೇಝಿಂಗ್ ಟು ಸಿ ಹಿಮ್ ಲೈಕ್ ದ್ಯಾಟ್. ಒಂದು ಏನಾಯ್ತು ಅಂದರೆ, ನಾನೇ 9ನೇ ಕ್ಲಾಸಲ್ಲೇನೋ ಇದ್ದೆ ಅನಿಸುತ್ತೆ, ಜಸ್ಟ್ 9th ಸ್ಟ್ಯಾಂಡರ್ಡಲ್ಲಿರುವಾಗ ನನಗೆ ಅವ್ರ ಕಡೆಯಿಂದ ನನಗೊಂದು ಫೋನ್ ಕಾಲು ಬಂದಿತ್ತು. ಅವಾಗ ಶಾಂತಲಾ ಅಂತ ಹೇಳಿ ಸೀರಿಯಲ್ ಮಾಡಿದ್ರು ಡಿಡಿಗೆ, ಹಿಂದಿ ಸೀರಿಯಲ್. ಅದಕ್ಕೆ ಶಾಂತಲೆಯ ಪಾತ್ರಕ್ಕೆ ನೀನು ಬೇಕು ಅಂತ ಹೇಳಿ ಕೇಳಿದರು, ಡಾನ್ಸ್ ಬರುತ್ತೆ ಅಂತ ಹೇಳಿ. ಆಮೇಲೆ ಹಿಂದಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ದೆನ್ ಇಟ್ ವಾಸ್ ಅದು ನನ್ನ ಕೈ ತಪ್ಪಿ ಹೋಯ್ತು ಆ ಅವಕಾಶ. ಅವ್ರ ಜೊತೆ ಕೆಲಸ ಮಾಡೋ ಅಥವಾ ಅವ್ರ ಅಡಿಯಲ್ಲಿ ಕೆಲಸ ಮಾಡೋ ಒಂದು ಅವಕಾಶನೂ ತಪ್ಪೋಯ್ತು ಅಂತ ಹೇಳ್ಬೋದು. ಸೊ ಬೇಸಿಕಲಿ ಈ ಥರ ಜಿ ವಿ ಅಯ್ಯರ್ ಅವ್ರ ಹತ್ರ ಆಗಿರೋವಂಥದ್ದು ಆ್ಯಂಡ್ ಅನಂತ್ನಾಗ್ ಸರ್ ಆಫ್ ಕೋರ್ಸ್, ಇದೆಲ್ಲ ಆಗಿರೋದ್ರಿಂದ ನಾನು ಹಂಸಗೀತೆ ಸಿನಿಮಾನೂ ಆಗಾಗ ನೋಡೋದು ಕೇಳೋದು ಅದೆಲ್ಲ ಆಯಿತು. ಮತ್ತು ಪುಸ್ತಕನೂ ಓದಿದೆ. ಅದರಲ್ಲಿ ಬರೋವಂತಹ ಪಾತ್ರ ಭೈರವಿ ವೆಂಕಟ ಸುಬ್ಬರಾಯನ್ ಪಾತ್ರ ಒಂಥರ ಇಟ್ ವಾಸ್ ಇಟ್ ಬಿಕೇಮ್ ಸೋ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ಅಂಥ ಒಂದು ಸಾಧಕ, ಸಂಗೀತ ಮತ್ತು ಸಾಧನೆಯನ್ನೇ ಜೀವನ ಅಂತ ಅಂದ್ಕೊಳಲ್ಲ. ಐ ಮೀನ್ ದಟ್ ಈಸ್ ಹಿ ಈಸ್ ಟು ದ ಪೀಕ್, ಹಿ ಲಿವ್ ಟು ದ ಪೀಕ್. ಅಂದರೆ ಲಿವ್ಡ್ ಅಂತ ಹೇಳಿದ್ರೆ ಒಬ್ಬ ಕಲಾವಿದ ಅಲ್ಲ, ಅವನು ಒಬ್ಬ ತಪಸ್ವಿಯಾಗಿ ಬದುಕಿದ್ದಾನೆ. ಅವನ ಜೀವನನೇ ಅದಕ್ಕಂತ ಮುಡಿಪಾಗಿಟ್ಬಿಟ್ಟ. ಐ ಥಿಂಕ್ ದಟ್ ವಾಸ್ ಇಟ್ ರಿಯಲಿ ಟಚ್ ಮೈ ಹಾರ್ಟ್ ಸೋ ಮಚ್. ಅದನ್ನು ಅವನ ಜೀವನವನ್ನು, ಅವನ ಕಥೆಯನ್ನು ನಾವು ಜನರಿಗೆ ಹೇಳಬೇಕು ಅಂತ ಹೇಳಿ ಇದು ಮಾಡಿದ್ದು ಹಂಸಗೀತೆ. ಅದಕ್ಕೆ ವೀಣಾಮೂರ್ತಿ ವಿಜಯ್ ಅವರು ನಿರ್ದೇಶನ ಮಾಡಿದರು. ವಿಕ್ರಮ್ ಹತ್ವಾರ್ ಅಂತ ಪುಸ್ತಕ ಬರೆದಿದ್ದಾರೆ, ಸಾಕಷ್ಟು ಪುಸ್ತಕಗಳನ್ನ ಬರೀತಿದ್ದಾರೆ ಬರಹಗಾರರು. He also did the scripting for it. So that's how. ಸಿನಿಮಾ ರಂಗದಲ್ಲಿ ನಟಿಯಾಗಿ, ನಿರ್ಮಾಪಕಿಯಾಗಿ ಬಹಳಷ್ಟು ವರ್ಷಗಳಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಬಹುಶಃ ಇನ್ನೊಂದು 2 ವರ್ಷ ಕಳೆದ್ರೆ ನೀವು ಸಿನಿಮಾ ರಂಗಕ್ಕೆ ಕಾಲಿಟ್ಟು 3 ದಶಕಗಳೇ ಕಳೆದು ಹೋಗುತ್ತೆ. So do people think that I must be very old? But I'm not so old. ಒಂಥರ ರೀಲ್ ಯುಗದಿಂದ ಓಲ್ಡ್ ಅನ್ನೋಕೆ ಶುರು ಮಾಡಿನೇ ಒಂದು 15 ವರ್ಷ ಆಗೋಗಿದೆ. ನನ್ನನ್ನು ಓಲ್ಡ್ ಅನ್ಕೊಂಡ್ಬಿಟ್ಟಿದ್ದಾರೆ. I don't know, because I've been here for long years. I can imagine. ಅವಾಗೆಲ್ಲ ತುಂಬಾ ಮುಂಚೆ ಬರ್ತಾ ಇದ್ದಲ್ಲ ನಾವೆಲ್ಲ, and very much already there in my teenage. ಇವಾಗಂತೂ ಅನಿಸ್ತಾ ಇಲ್ಲ ಬಿಡಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಇವ್ರ ಪಕ್ಕ ನನ್ನ ಚೆನ್ನಾಗಿ ತೋರಿಸಿ. ಓಕೆ, ರೀಲ್ ಯುಗದಿಂದ ಒಂದು ಡಿಜಿಟಲ್ ಯುಗದವರೆಗೂ ಸಿನಿಮಾ ರಂಗವನ್ನ ಹಂತವಾಗಿ ನೀವು ನೋಡ್ಕೊಂಡು ಬಂದಿದ್ದೀರಾ. ಇವತ್ತು ಕುತ್ಕೊಂಡು ನೀವು ನಿಮ್ಮ ಮೊದಲ ಸಿನಿಮಾ, ತುಳು ಸಿನಿಮಾ ಮಾರಿಬಲೆಯನ್ನ ನೆನಪು ಮಾಡ್ಕೊಂಡ್ರೆ ಏನ್ ಅನ್ಸುತ್ತೆ?
ಅದು ಅವಾಗಂತೂ ಮಾರಿ ಬಲೆ ಮಾಡಬೇಕಾದ್ರೆ ಐ ಹ್ಯಾವ್ ನೋ ಕ್ಲೂ ನಾನೇನೋ ಆ್ಯಕ್ಟಿಂಗ್ ಮಾಡ್ತೀನಿ ಅಥವಾ ಹೀಗೊಂದು ದಿನ ನಾನು ಹೀಗೊಂದು ಕೂತ್ಕೊಂಡು ಇಷ್ಟೊಂದು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತೀನಿ ಅನ್ನೋದು ನನಗೇನು ಗೊತ್ತಿರಲಿಲ್ಲ. ಬಿಕಾಸ್ ಐ ಜಸ್ಟ್ ಥಾಟ್ ಅದೊಂದು ಸಿನಿಮಾ ಅಷ್ಟೇ. ಆ ಥರದ್ದೊಂದು ಮಹದಾದ ಒಂದು ಆಸಕ್ತಿ ಆಗಲಿ ಆಶೆ ಆಗಲಿ ಯಾವುದೂ ಇರಲಿಲ್ಲ. ನನ್ನ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋಂಥದ್ದು ಇರಲಿಲ್ಲ. ಬಟ್ ಐ ಹ್ಯಾಡ್ ಆಪರ್ಚುನಿಟೀಸ್. ಆಗಲೇ ಒಂಥರ ಅದು ಹೆಂಗಂತ ಗೊತ್ತಿಲ್ಲ, ಸ್ವಲ್ಪ ಹೆಸರು ಅಲ್ಲಿ ಇಲ್ಲಿ ಹೋಗ್ತಿತ್ತು. ಮತ್ತು ದಾವಣಗೆರೆಯಲ್ಲಿ ನಾನೇ ಸ್ವಲ್ಪ ಎಲ್ಲ ಚುರುಕಾಗೆಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ನಲ್ಲ, ಸಾಕಷ್ಟು ಜನ ನನ್ನನ್ನು ನೀನು ಸಿನಿಮಾ ಮಾಡು ಅಂತಲೂ ಹೇಳ್ತಾರೆ, ಸಿನಿಮಾಕ್ಕೆ ಹೋಗು ಅಂತ. ನಮ್ಮ ಮನೆಯಲ್ಲಿ ಆ ವಾತಾವರಣ ಇರಲಿಲ್ಲ. ನನ್ನ ತಾಯಿಗಾಗಲಿ ತಂದೆಗೆ ಸ್ವಲ್ಪ ಹುಚ್ಚಿತ್ತು, ಸಿನಿಮಾ ಹುಚ್ಚು ತುಂಬ ಇತ್ತು ನನ್ನ ತಂದೆಗೆ. ಬಟ್ ಮೈ ಮದರ್ ವಾಸ್ ನಾಟ್ ರಿಯಲಿ ಫಾರ್ ಇಟ್. ಅವ್ರಿಗೆ ಏನಿದ್ರು ನೀನು ಶಾಸ್ತ್ರೀಯವಾಗಿ ಡಾನ್ಸ್ ಕಲ್ತ್ಕೋ, ಬೇಕಾದ್ರೆ ಸಂಗೀತ ಕಲಿ, ಇದಷ್ಟೇ ಮಾಡು, ಸಿನಿಮಾ ಎಲ್ಲ ಬೇಡ ನಮ್ಗಲ್ಲಮ್ಮ ಅಂತ ಹೇಳ್ತಾಯಿದ್ರು. ಸೊ ಅದೊಂದೇ ಸಿನಿಮಾ ಅಂತ ಹ್ಯಾಡ್ ನೋ ಕ್ಲೂ. ಕ್ಯಾಮ್ರಾಮನ್ ಲಕ್ಷ್ಮೀನಾರಾಯಣ್ ಸರ್ ಅಂತ ಹೇಳಿ, ಹಿ ಈಸ್ ಆಲ್ಸೋ ನೋ ಮೋರ್. ಆಮೇಲೆ ಇನ್ನೆಲ್ಲರೂ ಅಷ್ಟೂ ಜನ ಹುಡುಗರು ಗಂಡಸ್ರ ಮಧ್ಯೆ ನಾನು ಒಬ್ಬಳೇ ಹುಡುಗಿ ಬೇರೆ ಇದ್ನಲ್ಲ, ಅದಕ್ಕೆ ತುಂಬ ಜಾಸ್ತಿ ಪ್ಯಾಂಪರ್ ಮಾಡ್ತಾಯಿದ್ರು, ಚಾಕ್ಲೇಟ್ ಎಲ್ಲ ಕೊಡೋದಂತೆ, ಹಾಗೆಲ್ಲ ಆಗ್ತಿತ್ತು. ಆಮೇಲೆ ನಂಗೆ ನನ್ನ ತುಳು ಬ್ಯಾಕ್ಗ್ರೌಂಡ್ ಅವಳೇ, ಆದರೆ ತುಳು ನನಗೆ ಆಗ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ದೆನ್ ಟು. ಬಟ್ ಎಲ್ಲದನ್ನು ಒಂದೊಂದು ಟೇಕಲ್ಲಿ ಆಗ್ಬಿಡ್ತಾಯಿತ್ತು, ಬೇಗ ಡೈಲಾಗ್ ಕಲ್ತ್ಕೊಂಡ್ಬಿಡ್ತಿದ್ದೆ, ಇಷ್ಟಿಷ್ಟುದ ಡೈಲಾಗ್ಸ್ ಎಲ್ಲ. ಆ್ಯಂಡ್ ದೇ ವಾಸ್ ಟು ಬಿ ಜಸ್ಟ್ ಹ್ಯಾಪಿ ಅಬೌಟ್ ಇಟ್. ಐ ಹ್ಯಾವ್ ಗಾಟ್ ಲಾಟ್ ಆಫ್ ಕ್ರಿಟಿಕ್ ಅಕ್ಲಮೇಷನ್, ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ. ನನಗಿನ್ನೂ ಜ್ಞಾಪಕ ಇದೆ, ತುಂಬ ಜನ ಬಂದು ಹೇಳ್ತಾಯಿದ್ರು, ಸುಬ್ಬರಾವ್ ಅವರೆಲ್ಲ ಹೇಳ್ತಾಯಿದ್ರು, ಭಾವನಾ ನೀನು ಏನೇ ಮಾಡಿ ಯಾವ ಸಿನಿಮಾ ಮಾಡಿದ್ರು ನಮಗೆ ಮಾರಿ ಬಲೆದೆ ನಿನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗೋದು, ಯು ಜಸ್ಟ್ ಸೋ ನ್ಯಾಚುರಲ್ ಇನ್ನೋಸೆಂಟ್ ಅಂತ ಹೇಳ್ತಿದ್ರು. ಸರಿ, ಓಕೆ ಅಂತ. ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ನೀವು. ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಇತ್ತು? ನಿಮ್ಮ ತಂದೆ ತಾಯಿ ರೆಸ್ಪಾನ್ಸ್ ಹೇಗಿತ್ತು? ಪ್ರಾರಂಭದಲ್ಲಿ ತಕ್ಷಣ ಒಪ್ಕೊಂಡ್ರಾ? ತಂದೆ ಒಪ್ಪಿದ್ರು, ತಾಯಿ ಒಪ್ಪಿರಲಿಲ್ಲ. ಆದರೆ ತಂದೆ ತಾಯಿ ಒಪ್ಪೋಕ್ಕಿಂತ ಹೆಚ್ಚಾಗಿ ನನಗೆ ಒಂದಷ್ಟು, ಯಾಕಂದ್ರೆ ಆ ಎಕ್ಸ್ಪೋಜರೇ ಇಲ್ಲ ನಮಗೆ, ನನಗೆ ಒಂದಷ್ಟು ಐ ಹ್ಯಾಡ್ ಲಾಟ್ ಆಫ್ ಲಿಮಿಟೇಷನ್ ಏನೋ. ಯಾಕಂದರೆ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಡಿಫ್ರೆಂಟ್. ಸಿನಿಮಾಗೆ ಬೇಕಾಗಿರುವಂತಹ ಬಾಡಿ ಲ್ಯಾಂಗ್ವೇಜ್ ಆನ್ ಸ್ಕ್ರೀನ್, ನಾವೇನು ಪರದೆ ಮೇಲೆ ಒಂದು ಗ್ಲಾಮರ್ ಅಂತ ಹೇಳ್ತೀವಿ, ಅದಕ್ಕೊಂದು ಬೇರೆ ಬಾಡಿ ಲ್ಯಾಂಗ್ವೇಜ್ ಬೇಕು, ವಿಚ್ ಐ ಡಿಡ್ ನಾಟ್ ಹ್ಯಾವ್ ಇಟ್ ಇನ್ ಮೀ. ಆ್ಯಂಡ್ ಆ ಬಾಡಿ ಸ್ಟ್ರಕ್ಚರು ಇರಲಿಲ್ಲ ನನಗೆ, ಬಾಡಿ ಲ್ಯಾಂಗ್ವೇಜು ಇರಲಿಲ್ಲ. ಸೊ ಐ ಥಿಂಕ್ ಐ ಕೇಮ್ ಅಕ್ರಾಸ್ ಆಸ್ ಅ ಮಿಸ್ಫಿಟ್ ಹೇಳಬೇಕಂತ ಹೇಳಿದ್ರೆ. ಐ ವಾಸ್ ನಾಟ್ ಅ ಫಿಟ್. ಕನ್ನಡ ಸಿನಿಮಾ ರಂಗದಲ್ಲಿ ನಾನೇನು ಫಿಟ್ ಅಂತ ಅನ್ನಿಸ್ತಾ ಇರಲಿಲ್ಲ. ಒಂದು ಸ್ಕಿನ್ ಟೆಕ್ಸ್ಚರ್ ಅಥವಾ ಸ್ಕಿನ್ ಕಲರ್ ವಾಸ್ ಟೂ ಫೇರ್ ಅಂತ, ಮತ್ತು ನನ್ನ ಫೇಸ್ ಸ್ಟ್ರಕ್ಚರ್ ವಾಸ್ ಲಿಟಲ್ ಬೇರೆ ಥರ ಇತ್ತು, ಸ್ವಲ್ಪ ಕೋನಿಕಲ್ ಫೇಸ್. ಆಮೇಲೆ ವೆರಿ ಬೋನಿ, ತುಂಬ ಸಣ್ಣ ಇದ್ದಿದ್ದು, ಬೋನಿ ಇದೆ, ಆಲ್ ದಟ್. ಜೊತೆಗೆ ಈ ಥರ ಧ್ವನಿ, ದಪ್ಪ ಧ್ವನಿ, ಇದೆಲ್ಲ ಒಂಥರ ಯಾವುದೂ ಇಟ್ ಇಸ್ ಕಂಪ್ಲೀಟ್ಲಿ ಅ ಮಿಸ್ಫಿಟ್. ಆದರೆ ಕೆಲವರಿಗೆ ದೇ ಸಾ ಕೂಡ್ಲು ಸರ್ ಮೊದಲು ನೋಡಿದ್ರು, ಬಟ್ ಹೀ ಥಾಟ್ ಐ ವಾಸ್ ವೆರಿ ಬ್ಯೂಟಿಫುಲ್, ಆಯಿತಾ. ಆಮೇಲೆ ಕೆ ವಿ ರಾಜು ಸರ್ ನೆಕ್ಸ್ಟ್ ನೋಡಿದಾಗ ದೆನ್ ಹೀ ಥಾಟ್ ಮೋರ್ ದೆನ್ ಬ್ಯೂಟಿ, ಹೀ ಥಾಟ್ ಐ ವಾಸ್ ಟು ಟ್ಯಾಲೆಂಟೆಡ್ ಆ್ಯಂಡ್ ಫ್ಲೆಕ್ಸಿಬಲ್. ಅಕಾರ್ಡಿಂಗ್ ಟು ಹಿಮ್ ಐ ಕುಡ್ ಡೂ ಮೆನಿ ಥಿಂಗ್ಸ್ ಅಂತ, ಕೇಪಬಲ್ ಅಂತ ಅನಿಸ್ತು. ಒಬ್ಬೊಬ್ಬರಿಗೆ ಒಂದೊಂದು ಥರ ಅನ್ನಿಸ್ತು. ನೆವರ್ ಎನಿಬಡಿ ಥಾಟ್ ದಟ್ ಐ ಆಮ್ ದಿಸ್ ಒನ್ ಸಿನಿಮಾ ಮಟೀರಿಯಲ್ ಅಂತ ಯಾರಿಗೂ ಅನ್ನಿಸ್ಲಿಲ್ಲ. ಆ್ಯಂಡ್ ಇಟ್ ಟುಕ್ ಮಿ ಲಾಂಗ್ ಟೈಮ್ ಟು ನನ್ನನ್ನು ನಾನು ಅದರಲ್ಲಿ ಫಿಟ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಟೈಮ್ ಹಿಡಿತು. ಆ್ಯಂಡ್ ಐ ವಾಸ್ ನಾಟ್ ಅ ಪರ್ಸನ್ ತುಂಬ ಬೋಲ್ಡಾಗಿ ಮೇಕಪ್ ಮಾಡೋ ಅಂಥದ್ದಾಗಲಿ, ಬೋಲ್ಡ್ ಹೇರ್ ಸ್ಟೈಲ್ಸ್, ಐ ವಾಸ್ ನಾಟ್ ರಿಯಲಿ ಫಾರ್ ಇಟ್. ಸ್ಟೈಲ್ ಅಂತಲ್ಲ, ಐ ವಾಸ್ ನಾಟ್ ಇನ್ ಟು ಇಟ್ ಎವರ್. ಸೊ ಇದೊಂದು ಒಂದು ಅನ್ಕನ್ವೆನ್ಷನಲ್ ಇದರಲ್ಲಿ ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದಿದ್ದಂತಹ ಒಂದು ಪ್ಯಾಟರ್ನ್ಗೆ ಫಿಟ್ ಆಗೋಕ್ಕೆ ಇಟ್ ವಾಸ್ ಡಿಫಿಕಲ್ಟ್. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ನನಗೂ ಕಷ್ಟ ಆಗ್ತಿತ್ತು, ಅವರಿಗೂ ಕಷ್ಟ ಆಗ್ತಾಯಿತ್ತು. ಬಟ್ ಸ್ವಲ್ಪ ಜನಕ್ಕೆ ಲಾಟ್ ಆಫ್ ಅಪ್ರಿಸಿಯೇಷನ್ ದೇ ಹ್ಯಾಡ್ ಫಾರ್ ಮೀ. ಲೈಕ್ ಬರಗೂರ್ ಸರ್ ಹ್ಯಾಸ್ ಅ ಗ್ರೇಟೆಸ್ಟ್ ಅಪ್ರಿಸಿಯೇಷನ್ ಫಾರ್ ಮೀ. ಎಸ್ ರಾಮಚಂದ್ರ ಸರ್ ಅಂತ ಇದ್ರು ಕ್ಯಾಮ್ರಾಮ್ಯಾನ್. ಹೀ ಲವ್ಡ್ ಮೀ ಫಾರ್ ದ ಕ್ಯಾಮ್ರಾ ಲೆನ್ಸ್ಗೆ. ಹಿ ಥಾಟ್ ದಟ್ ಐ ಆಮ್ ಸೋ ಗುಡ್, ಮೈ ಸ್ಕಿನ್ ಆ್ಯಂಡ್ ದ ವೇ ಐ ಲುಕ್, ಎವ್ರಿಥಿಂಗ್, ಹಿ ಜಸ್ಟ್ ಲವ್ಡ್ ಇಟ್. ಆ್ಯಂಡ್ ನಾವು ಆಲ್ಮೋಸ್ಟ್ ಒಂದು 3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಕವಿತಾ ಲಂಕೇಶ್, ಆಫ್ ಕೋರ್ಸ್, ಶಿ ಫೆಲ್ಟ್ ವೆರಿ ಕಂಫರ್ಟಬಲ್ ವಿತ್ ಮೀ.
ಸೊ ಹೀಗೆ ಆಮೇಲೆ ಅದು ನನಗೆ ಹೇಗಾಗ್ತಾ ಹೋಯ್ತು ಅಂದರೆ ಐ ಅಂಡರ್ಸ್ಟುಡ್ ದರ್ ಇಸ್ ಸಮಥಿಂಗ್ ನಾಟ್ ಸೊ ರೈಟ್. ಅಂದರೆ ಈಗ ಕೆಲವ್ರನ್ನ ನಾವು ಹಾಗೆ ಒಪ್ಕೊಂಡು ಬಿಡ್ತೀವಿ. ಲೆಟ್ಸ್ ಎ ಡಿಂಪಲ್ ಕಪಾಡಿ ಅದನ್ನು ಶಿ ಇಸ್ ಜಸ್ಟ್ ಅಕ್ಸೆಪ್ಟೆಡ್. ದಿವ್ಯ ಭಾರತಿ ಅಕ್ಸೆಪ್ಟೆಡ್. ಶ್ರುತಿ ಅವರು ಅಕ್ಸೆಪ್ಟೆಡ್. ಏನೋ you name the people, some of them you just accept and some we do not accept at all. So ನಂದು ಒಂಥರ accepted but not accepted, accepted not accepted ಆ ಥರ ಇತ್ತು. ಆಮೇಲೆ ನನ್ಗೆ ಹಿಂಗಾಯ್ತು ಅಂದರೆ ನನ್ನ ಮನಸ್ಸಿಗೆ ಯಾರು ನನಗೆ ಹೌದು ವಿ accept you the way you are and whatever you do ಅಂತ ಹೇಳೋರ ಜೊತೆಯಲ್ಲಿ ನನಗೂ ಒಂದು ಕಂಪ್ಯಾಟಿಬಿಲಿಟಿ ಬೆಳೀತಾ ಹೋಯ್ತು. ನಾನು ಆಮೇಲೆ ಅಂಥವ್ರ ಜೊತೆನೇ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಬೇಸಿಕಲಿ ಭರತನಾಟ್ಯ ಶಾಸ್ತ್ರೀಯ ನೃತ್ಯ ಈ ಪ್ರಕಾರದ ಒಂದು ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದಂಥ ನಿಮಗೆ ಸಿನಿಮಾದ ಒಂದು ಭಾಷೆ ಇರ್ಬೋದು, ನಟನೆ ಇರ್ಬೋದು, ನೃತ್ಯ ಇರ್ಬೋದು, ಈ ಡೈಲೆಕ್ಟ್ಗೆ ಹೊಂದ್ಕೊಳ್ಳೋದಕ್ಕೆ ಸಮಯ ಹಿಡಿತಾ? ತುಂಬ ಟೈಮ್ ಹಿಡಿಯುತ್ತೆ. ಅದೇ ಒಂದು ಬಾಡಿ ಲ್ಯಾಂಗ್ವೇಜ್. ನಾವು ಡಾನ್ಸ್ ಕಲಿಬೇಕಾದ್ರೆ ಹೀಗೆ ಕೂತ್ಕೊಳ್ಬೇಕು, ಕ್ಲಾಸಲ್ಲಿ ಹೀಗೆ ಇರಬೇಕು, ಆಮೇಲೆ ಈ ರೀತಿಯಾಗಿ ಒಂದು ಉಡುಪುಗಳನ್ನ ನಾವು ಧರಿಸ್ಬೇಕು. ಮೇನ್ಲಿ ನಾನು ಐ ಹ್ಯಾಡ್ ನೆವರ್ ಎಕ್ಸ್ಪೋಸ್ಡ್ ಮೈ ನೀ. ನಂದು ಇನ್ನೂ ಒಂದ್ಸತಿ ಹೇಳಿದ್ದೀನಿ, ನನ್ನ ಸ್ಕೂಲ್ ಯೂನಿಫಾರ್ಮ್ ಸಹ ಇಲ್ಲಿ ತನಕ ಇರ್ತಾ ಇತ್ತು, ನೀಯಿಂದ ಕೆಳಗಡೆ. ಇಟ್ ವಾಸ್ ನೆವರ್ ಅಬೌವ್ ಮೈ ನೀ ಲೆವೆಲ್. ಸೊ ಆ ಥರ ಇದ್ದು ಹೀಗೆ ಕೂತ್ಕೊಳ್ಬೇಕು, ಹೀಗೆ ಮಾಡಬೇಕು. ಆಮೇಲೆ ಕಣ್ಣನ್ನು ನಾವು ಯಾವ ಥರ ಬಳಸಬೇಕು, ಯಾವ ಎಕ್ಸ್ಪ್ರೆಷನ್ನು, ಹಿರಿಯರಿದ್ರೆ ಹೇಗೆ. ಸೊ ಯು ಆರ್ ಆಲ್ಮೋಸ್ಟ್ ಟ್ರೈನ್ ಟು ಬಿ ಮೋರ್ ಆ್ಯಂಡ್ ಮೋರ್ ಪಾಲಿಶ್ಡ್. ಸ್ಮೈಲ್ ಹೇಗಿರಬೇಕು, ಸ್ಮೈಲ್ ಅಂತೂ ಇರಲೇಬೇಕು. ಈ ಥರದ್ದೆಲ್ಲ ಇರ್ತಾ ಇತ್ತು. ಮತ್ತು ಸೀರೆ ಉಡೋಕೆ ತುಂಬ ಅರ್ಲಿ ಏಜಲ್ಲೇ ಶುರು ಮಾಡ್ಕೊಂಡಿರ್ತೀವಿ. ಆಮೇಲೆ ಸಡನ್ನಾಗಿ ಇಲ್ಲಿ ಬಂದ್ಬಿಟ್ಟು ಶಾರ್ಟ್ ಡ್ರೆಸ್ ಎಲ್ಲ ಹಾಕ್ಕೊಳ್ಬೇಕು ಅಂತಿದ್ದಂಗೆ ಯು ಫೀಲ್ ಓ ಮೈ ಗಾಡ್ ಅಂತ ಅನಿಸ್ತಾ ಇರುತ್ತೆ. ಭಾಷೆ ಅಂತೂ ಎಸ್, ದ್ಯಾಟ್ ಇಸ್ ಕ್ವೈಟ್ ಅ ಕಲ್ಚರಲ್ ಶಾಕ್. ಏನಂದರೆ ನಮ್ಗೇನು ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಎಕ್ಸ್ಪೋಸ್ ಆಗಿರ್ತೀವಲ್ವಾ. ಮನೆ ಬಿಟ್ಟರೆ ಕ್ಲಾಸಿಗೆ ಹೋಗ್ತೀವಿ ಅಷ್ಟೇ ಅಂತ ಅಂದ್ಕೊಳ್ಳಿ. ಅಲ್ಲಿ ಅದೇ ಒಂದು ವಾತಾವರಣ ಇರುತ್ತೆ. ಇಟ್ಸ್ ವೆರಿ ಲಿಮಿಟೆಡ್ ಟಾಕ್ ವಾಟ್ ಹ್ಯಾಪನ್ಸ್ ವಿತ್ ಅದರ್ಸ್. ನಾವು ಬೇರೆ ಮಕ್ಳ ಜೊತೆ ಮಾತಾಡಿದ್ರು ಬರೀ ಡಾನ್ಸಿಂದ ಅದಷ್ಟೇ ಪ್ರಾಕ್ಟೀಸ್. ಇವತ್ತು ಯಾವ ಅಡವು ಮಾಡೋದು, ತಾಳ ಹೆಂಗೆ, ಅದು ಇದು ಅಷ್ಟೇ ಬಿಟ್ಟರೆ ಅದಕ್ಕಿಂತ ಮೀರಿದೇನೂ ಇರಲ್ಲ. ಇಲ್ಲಿ ದ ಎಕ್ಸ್ಪೋಜರ್ ಇಸ್ ಯು ಗೆಟ್ ಎಕ್ಸ್ಪೋಸ್ ಟು ಮೆನಿ ಥಿಂಗ್ಸ್. ಲೈಟ್ ಬಾಯ್ ಮಾತಾಡ್ತಾ ಇರೋದು ಭಾಷೆಗಳಿರ್ಬಹುದು, ಆಮೇಲೆ ಕ್ಯಾಮ್ರಾಮನ್ ಮಾತಾಡೋದು, ಆಮೇಲೆ ಆರ್ಟಿಸ್ಟಲ್ಲೇ ಹೆಂಗಸರು ಯಾವ ಥರ ಮಾತಾಡ್ತಾ ಇರ್ತಾರೆ, ನಮ್ಮ ವಯಸ್ಸಿಗೆ ಮೀರಿದಂಥ ವಾತಾವರಣ ಅದು ಎಲ್ಲ ಸಿಗುತ್ತೆ ಅಂತ ಅನಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಡಾನ್ಸ್ ಮಾಡೋಕ್ಕೆ, ವೆಸ್ಟರ್ನ್ ಡಾನ್ಸ್ ಮಾಡೋಕ್ಕೆ ದ್ಯಾಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಐ ಹ್ಯಾಡ್ ನೆವರ್ ಡನ್ ಅ ಸಿಂಗಲ್ ಥಿಂಗ್ ಇನ್ ಮೈ ಲೈಫ್. ದ್ಯಾಟ್ ವಾಸ್ ಬಿಗ್ ಚಾಲೆಂಜ್. ನನಗೊಬ್ರು ಬರ್ತಾಯಿದ್ರು ಇಲ್ಲಿ ಡಾನ್ಸ್ ಹೇಳ್ಕೊಡೋಕ್ಕೂ ಬೆಂಗಳೂರಲ್ಲಿ. ಫಸ್ಟು ಬ್ರೇಕ್ ಡಾನ್ಸ್ ಕಲಿಬೇಕಂತ ಇದು ಮಾಡಬೇಕಲ್ಲ, ವೇವ್ಸು ಫಸ್ಟು ಕೈ ಯಾವಾಗ ನೋಡಿದ್ರು ಫಸ್ಟ್ ಇದು ಕಲ್ತ್ಕೋ ಅಂತ ಹೇಳಿಬಿಟ್ಟು ನಾನು ಬರೀ ಇದನ್ನು ಕಲ್ತ್ಕೊಳ್ಳೋಕ್ಕೇನು ಎಲ್ಲ ನಿತ್ತಲ್ಲಿ ಕೂತಲ್ಲ ನನ್ನ ತಂಗಿ ಇವಾಗಲೂ ಅಣಗಿಸ್ತಾ ಇರ್ತಾಳೆ, ನಿಂಗೆ ಜ್ಞಾಪಕ ಇದೆಯಾ ಅದು ನೀನು ಡಾನ್ಸ್ ಕಲಿತಾ ಇರಬೇಕಾದ್ರೆ ಅಂತ. ಐ ವಾಸ್ ಥರೋ ಇನ್ ಭರತನಾಟ್ಯಮಲ್ಲಿ, ಕಾನ್ಫಿಡೆಂಟ್ ಆ್ಯಂಡ್ ಥರೋ. ಇಟ್ಸ್ ಜಸ್ಟ್ ಪಾರ್ಟ್ ಆಫ್ ಮೀ. ಇದೇನೋ ಮಾಡಬೇಕು, ಆಮೇಲೆ ಹಿಂಗೆಲ್ಲ ಮಾಡಬೇಕು, ಮೈಯೆಲ್ಲ ಅನ್ಬೇಕಾದ್ರೆ ಪದ್ಮಾ ಸುಬ್ರಹ್ಮಣ್ಯಂ ಅವ್ರನ್ನ ನೀವು ನೋಡಿರ್ಬಹುದು. ಅವರು ಚಾರಿಗಳಂತೆ, ಶಿ ಡಸ್ ಇಟ್ ಬ್ಯೂಟಿಫುಲಿ. ಅಂದರೆ ಅವರು ಭಾವ ಆಂಗಿಕವಾಗಿ ಅವರು ಉಪಯೋಗಿಸ್ತಾರೆ. ಎಲ್ಲ ಒಂದು ಪ್ರಾಣಿ ಯಾವುದಾದ್ರೂ ಮೂವ್ ಆಗಬೇಕಾದ್ರೆ ಹೇಗೆ, ಇಟ್ಸ್ ಥ್ರೂ ಹರ್ ಬಾಡಿ ಓನ್ಲಿ ಶಿ ಶೋಸ್ ಎವ್ರಿಥಿಂಗ್. ಬಟ್ ನಾವೆಲ್ಲ ಇನ್ನು ಬೇಸಿಕಲ್ಲಿರೋರು ಆಯಿತಾ ಡಾನ್ಸಲ್ಲಿ. ಸೊ ಇಟ್ ಈಸ್ ಮೋಸ್ಟ್ಲಿ ಹಸ್ತ, ಬರೀ ಅಭಿನಯ, ಮುಖ ಅಭಿನಯ ಇಷ್ಟರಲ್ಲೇ ಮಾಡ್ತಾ ಇರ್ತೀವಿ. ಇವಾಗ ವೇವ್ಸ್ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತಿದ್ದಂಗೆ ಐ ಆಮ್ ಲೈಕ್ ನಾಟ್ ಫಾರ್ ಇಟ್ ಅಂತ. ಬಟ್ ಲಾಸ್ಯ ಅಂತ ಬಂದಾಗ ಅದೇ ಬೇರೆ ಇದೆ ಬೇರೆ. ಅದ್ರ ಜೊತೆಲಿ ದಿರ್ ಇಸ್ ಅನದರ್ ಥಿಂಗ್ ಐ ಮಸ್ಟ್ ಟೆಲ್ ಯು ವಿಚ್ ಐ ವಾಸ್ ಅಗೇನ್ಸ್ಟ್. ನಾರ್ಮಲಿ ಕೆಲವು ಹಾಡುಗಳಲ್ಲಿ ಏನಂದರೆ, ನೀವು ನೋಡಿರ್ತೀವಿ ನಾವೆಲ್ಲ ಸಿನಿಮಾಗಳಲ್ಲೂ ಇದೆ, ಅದು ಇವಾಗಲೂ ಇದೆ. ಈಗ ಒಂದು ಬೇರೆ ಥರ ನನಗೆ ಅದು ಅರ್ಥ ಆಗುತ್ತೆ. ನಾವು ಐ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಏನಿರಬಹುದು ಅಂತ ಗೊತ್ತಾಗುತ್ತೆ. ಬಟ್ ಆ ಟೈಮಲ್ಲಿ ನಾನು ಹಾಕೊಂಡಿರೋ ಸೆರ್ಗನ್ ಹಿಂಗೆ ಏನಾದ್ರು ಶಾರ್ಟಲ್ಲಿ ತೆಗಿಬೇಕಂದ್ರೆ ಐ ಹ್ಯಾವ್ ಅವಾಯ್ಡೆಡ್. ಐ ಸೆಡ್ ನೋ ಟು ಇಟ್, ಐ ವಿಲ್ ನಾಟ್ ಡೂ ದ್ಯಾಟ್ ಅಂತ. ಈ ಥರದ್ದು ಸಾಕಷ್ಟು. ಅಂದರೆ ಬಟ್ ಇಟ್ ಆಲ್ಸೋ ಮೇಡ್ ಮೀ ಸೇ ನೋ ಟು ಮೆನಿ ಥಿಂಗ್ಸ್. ಕೆಲವು ಶಾರ್ಟ್ ಕಾಂಪೋಸಿಷನ್ ಆದಾಗ ನಾನು ಕಂಫರ್ಟಬಲ್ ಇಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಡೂ.
I've said it. ಸೊ ಇದೆಲ್ಲ ಡಾನ್ಸಿಂದನೇ ಬಂತು ಅಂತ ಹೇಳ್ಬಹುದು. ಅಂದರೆ ಏನು ನೀವು ಮಾಡಬೇಕು, ಯಾವ್ದು ಮಾಡಬಾರ್ದು, ಅಥವಾ ಯಾವುದು ಚೆನ್ನಾಗಿ ಕಾಣಿಸುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸಲ್ಲ, ಅದು ಒಂದು ಸ್ವಲ್ಪ ನಮ್ಗೆ ಗೊತ್ತಿರುತ್ತೆ. ಲೈಕ್ ವೆನ್ ಯು ಸಿಟ್ ಸ್ಪ್ರೆಡಿಂಗ್ ಯುವರ್ ಲೆಗ್ಸ್ ಅಪಾರ್ಟ್ ಹೆಂಗಿರಬಹುದು, ವೆನ್ ಯು ಸಿಟ್ ವೆನ್ ಯುವರ್ ಲೆಗ್ಸ್ ಆರ್ ಟುಗೆದರ್ ಯಾವ ಥರ ಇರಬಹುದು. ಸೊ ಈ ಮ್ಯಾನರಿಸಮ್ಸ್, ಬೇಸಿಕ್ ಮ್ಯಾನರಿಸಮ್ಸ್ ನಮಗೊಂದು ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಅನಿಸಿಲ್ಲ. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಲಾಟ್ ಆಫ್ ಕ್ಲಾರಿಟಿ, ಯಾವ್ದು ಮಾಡಬಾರ್ದು ಅನ್ನೋಂಥ ಒಂದು ಕ್ಲಾರಿಟಿ ನನಗೆ ಡಾನ್ಸಿಂದ ಸಿಕ್ತು ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಅದಕ್ಕೆ ಯಾವಾಗಲೂ ನಮ್ಮ ಶಾಸ್ತ್ರೀಯ ಕಲೆಗಳು ನಾವು ಆ ದಾರಿಲಿ ಹೋಗ್ತೀವೋ ಇಲ್ವೋ, ಬಟ್ ಬೇಸಿಕಲಿ ಒಂದು ಬೇಸಿಕ್ ಕಲೆಗಳನ್ನ ಕಲ್ತಿರ್ಬೇಕು, ಅದು ನಮಗೆ ಬದುಕನ್ನು ಹೇಳ್ಕೊಡುತ್ತೆ ಅನ್ನೋದು ಅದಕ್ಕೆ ಅನಿಸುತ್ತೆ ಅಲ್ವಾ? ಖಂಡಿತವಾಗ್ಲೂ. ಸಂಗೀತ ಆಗಲಿ, ಸ್ಪೆಷಲಿ ನಮ್ಮ ಶಾಸ್ತ್ರೀಯ ಅಥವಾ ನಮ್ಮ ನೇಟಿವ್ ಏನೇ ಇರಲಿ, ನಮ್ಮ ಇಲ್ಲಿ ಅದು ಕರ್ನಾಟಕದಲ್ಲಿ ಎಷ್ಟೊಂದು ಕಲೆ ಇದೆ ಅಂತ ಹೇಳಿದ್ರೆ, ಇಲ್ಲಿ ಕಲೆಯ ನಾಡೆ ಇದು. ನಾವಿನ್ನು ಅರಗಿಸ್ಕೊಳ್ಳೋಷ್ಟು ಕೆಪಾಸಿಟಿ ನಮಗಿಲ್ಲ ಅಷ್ಟೇ. ನಿಮ್ಮ ಮೊದಲ ಅಂದರೆ ನಿಮ್ಮ ಚೊಚ್ಚಲ ಸಿನಿಮಾ ನೀ ಮುಡಿದ ಮಲ್ಲಿಗೆ, ಆ ಸಿನಿಮಾಕ್ಕೆ ನಿಮಗೆ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ ಬರುತ್ತೆ. ಆ ವೇಳೆಗಾಗಲೇ ನೀವು ಸಿನಿಮಾವನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ನಿರ್ಧಾರ ಮಾಡಿದ್ರ? ಆ ಸಿನಿಮಾದ ಬಗೆಗೆ ಹೇಳೋದಾದ್ರೆ. ಇಲ್ಲ, ಆ ಸಿನಿಮಾ ಆಗ್ಬೇಕಾದ್ರೂ ನನ್ಗೇನು ಆಗಿರಲಿಲ್ಲ ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ. ಅಷ್ಟರಲ್ಲಿ ಅದಾಗ್ತಿದ್ದ ಹಾಗೇನೆ ತಕ್ಷಣದಲ್ಲಿ ನಾನು ನಂಬರ್ 1 ಅಂತ ಸಿನಿಮಾ ಮಾಡಿದ್ದು. ಸಾಧು ಕೋಕಿಲ ಅವರು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ, ಅವರು ಮತ್ತು ಅವರನ್ನ, ಹಾಗೆ KV ರಾಜು ಸರ್ ಅಂತ ನಿರ್ದೇಶನ ಮಾಡಿದಂಥದ್ದು. ಆ ಟೈಮಲ್ಲಿ ನನಗೆ ಸಿನ್ಸ್ ಐ ವಾಸ್ ಆಲ್ಸೋ ವೆರಿ ಟಾಂಬಾಯಿಶ್ ಅಂತನೂ ಅಲ್ಲ, ವೆರಿ ಕ್ಯಾಶುವಲ್. ಒಂದು ಹೀರೋಯಿನ್ ಮಟೀರಿಯಲ್ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಆಮೇಲೆ ಹೀರೋಯಿನ್ ಥರ ನಡ್ಕೊಳ್ಬೇಕಂತನೂ ಅನ್ನಿಸ್ಲಿಲ್ಲ ನನಗೆ. ಆ್ಯಂಡ್ ಸಿನ್ಸ್ ಐ ವಾಸ್ ಅಲೋನ್ ಆಲ್ ದ ಟೈಮ್, ನನಗೆ ಈ ಸಿನಿಮಾ ರಂಗದ ಬೇರೆ ಬೇರೆ ಇದರಲ್ಲಿ ಆಸಕ್ತಿ ಮೂಡೋಕ್ಕೆ ಶುರು ಆಯಿತು. ಅಂದರೆ ಡೈರೆಕ್ಷನ್ ಕಲಿಬೇಕು ಅನಿಸ್ತಾ ಇತ್ತು. ಕ್ಯಾಮ್ರಾಮನ್ನೆಲ್ಲ ನೋಡಿದಾಗ ಐ ಯೂಸ್ ಟು ಫೈಂಡ್ ದೆಮ್ ವೆರಿ ಅಟ್ರಾಕ್ಟಿವ್. ಅಂದರೆ ಎಷ್ಟು ನಾಲೆಜ್ ಇದೆ ಇವರಿಗೆ ಅಂತೆಲ್ಲ ಅನ್ನಿಸ್ತಾ ಇತ್ತು. ಹಾಗಾಗಿ ನನ್ನ ಆಸಕ್ತಿ ಎಲ್ಲ ಆ ಕಡೆನೂ ಹೋಗ್ತಾ ಇತ್ತು. ಬಟ್ ದೆನ್ ಏನೋ ಹೇಳಿದ್ ನೀವು, ಪ್ರೊಫೆಷನ್ ಆಗಿ ತಗೋಬೇಕಂತ. ಅದಾದಮೇಲೆ ನಾನು ಐ ವಾಸ್ ಥಿಂಕಿಂಗ್ ಈ ಥರನೇ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಥರದ್ದೆಲ್ಲ ಆಸಕ್ತಿ ಜಾಸ್ತಿ ಇತ್ತು. ಆ್ಯಕ್ಟಿಂಗನ್ನು ಪ್ರೊಫೆಷನ್ ತೊಗೊಳ್ಬೇಕು ಅಂತ ನನಗಿನ್ನೂ ಅನಿಸಲಿಲ್ಲ. ಆದರೆ ಚಂದ್ರಮುಖಿ ಪ್ರಾಣಸಖಿ ಆದಮೇಲೆ ಐ ಥಾಟ್ ಯೆಸ್, ದಿಸ್ ಇಸ್ ಮೈ ಪ್ರೊಫೆಷನ್ ನೌ. ನೀವು ಪೊಲೀಸ್ ಆಫೀಸರ್, ಆ ಥರ ಸಿವಿಲ್ ಸರ್ವೆಂಟ್ ಹಾಗೇನಾದರೂ ಆಗಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರಿ. ನನಗೆ ಆಸೆ ಇತ್ತು. ನಮ್ಮಮ್ಮ ತುಂಬ ವರ್ಷ ತನಕ ಆಲ್ಮೋಸ್ಟ್ ಇತ್ತೀಚಿನವರೆಗೂ ನೀನು ಒಂದು ಯಾವ್ದಾದ್ರು ಎಕ್ಸಾಮ್ ಮಾಡ್ಕೊಂಡು ಒಂದು ಬರೆದ್ಬಿಡ್ಬೇಕಾಗಿತ್ತು, UPSC ಬರಿಬೇಕಿತ್ತು, ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಿತ್ತು, ಕೆಲ್ಸಕ್ಕೆ ಸೇರಬೇಕಿತ್ತು ಅಂತ. ಈವನ್ ಆಫ್ಟರ್ ದೀಸ್ ಮೆನಿ ಇಯರ್ಸ್ ಶಿ ಹ್ಯಾಸ್ ಟೋಲ್ಡ್ ಮಿ ದಟ್. ನೀವು ಈಗಾಗಲೇ ಮಾತಾಡಿದಾಗೆ KV ರಾಜು ಅವರ ನಿರ್ದೇಶನದ ನಂಬರ್ 1 ಸಿನಿಮಾದಲ್ಲಿ ಪೊಲೀಸ್ ಪಾತ್ರನ ನೀವು ನಿರ್ವಹಿಸಿದ್ರಿ. ಅದಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ರಿ? ತಯಾರಿ ಅವರೇ ಮಾಡ್ತಾ ಇದ್ರು ನನ್ನನ್ನು. ಸಾಕಷ್ಟು ತಯಾರಿ ಬೇಕಿತ್ತಲ್ವಾ? ಮೇನ್ಲಿ ವೆಯ್ಟ್, ಒಂದು ಬಾಡಿ ವೆಯ್ಟ್ ತುಂಬ ಕಮ್ಮಿ ಇತ್ತು, ಸ್ವಲ್ಪ ಆದರೂ ದಪ್ಪ ಆಗಬೇಕಿತ್ತು. ಅದಕ್ಕೆ ಇಷ್ಟು ತಿನ್ನಲೇಬೇಕು ಅಂತ ಹೇಳ್ತಾ ಇದ್ರು. ಸ್ವಿಮ್ಮಿಂಗಿಗೆ ಹೋದೆ. ನಂಗೆ ಆ್ಯಕ್ಚುಲಿ ನೀರಂದ್ರೇ ಆಗಲ್ಲ. ಐ ಹೇಟ್ ವಾಟರ್ ಈವನ್ ನಾವು. ನಾನು ದೂರದಿಂದ ಅಷ್ಟೇ ನೋಡೋದು. ಸ್ವಿಮ್ಮಿಂಗ್ ಪೂಲು ಅಷ್ಟೇ ದೂರದಿಂದ ಮಾತ್ರ. ನಂಗೆ ನೀರು ಅಂದ್ರೇ ಆಗಲ್ಲ. ಸಮುದ್ರ ಎಲ್ಲೇ ಹೋದ್ರೂ ಸುಮ್ಮನೆ ಒಂಚೂರಷ್ಟೇ ಕಾಲು ತಾಗಿಸ್ತೀನಿ ಬಿಟ್ರೆ ಐ ಆಮ್ ನಾಟ್ ದಿ ಒನ್ ಹೂ ವಿಲ್ ಗೋ ಅಂಡ್ ಪ್ಲೇ ಫಾರ್ ದ ಹೋಲ್ ಡೇ. ಒಂದು 2 ಸತಿ ಮಾಡಿದ್ದೀವಿ ಅಷ್ಟೇ. ಬಟ್ ನೋ, ಐ ಆಮ್ ನಾಟ್ ಅ ಪರ್ಸನ್ ಎಟ್ ಆಲ್. ಈಗಂತೂ ತುಂಬ ದೂರದಿಂದ ಒಂದು ಕೆರೆ ಆಗಲಿ ಕೈಯಲ್ಲಿ ಸಹ ನಾನು ನೀರು ಮುಟ್ಟಕ್ಕೆ ಹೋಗಲ್ಲ. ಹಬ್ಬ ಬಂದರೆ ಅದು ಪುಷ್ಕರಣಿಗೆ ಹೋದರೆ ಒಂಚೂರು ಅಷ್ಟೇ. ಕಲ್ಕತ್ತಾಗೆ ಹೋದರೆ ಮೊನ್ನೆ ಹೋಗಿದ್ವಿ, ಅಲ್ಲಿ ಗಂಗಾ ನದಿ ಅಲ್ವಾ, ದೆನ್ ಆ ಥರ ಹಂಗೆ ಬಿಟ್ಟರೆ ಅದರ್ವೈಸ್ ನೋ, ನೀರೇ ಮುಟ್ಟಲ್ಲ. ಸೊ ಸರ್ ಹೇಳಿದ್ರು ನೀನು ಹೋಗಬೇಕು ಸ್ವಿಮ್ಮಿಂಗ್ ಕಲಿಬೇಕಂತ. ದೆನ್ ಐ ಟು ಕಮ್ ಟು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಬೆಳಿಗ್ಗೆನೆ 5 ಗಂಟೆಗೆ ಬಂದುಬಿಟ್ಟು ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಕಲ್ತ್ಕೊಂಡೆ. ಆಮೇಲೆ ಇನ್ನೊಂದು ಸಿನಿಮಾ ಮಾಡೋ ಅಷ್ಟಾಗಲೇ ಮರ್ತು ಹೋಗ್ಬಿಟ್ಟು ನಾನು ಬರತ್ತಲ್ವಾ ನಿನಗೆ ಹಾರು ಅಂದರು KV ರಾಜು ಸರ್. ಹಾರಿದ್ರೆ ಮೇಲೆ ಬರ್ತಾನೆ ಇಲ್ಲ. ದೆನ್ ಇನ್ನೊಬ್ರು ಸೆಟ್ ಹುಡುಗ, ಹಿ ಈಸ್ ನೋ ಮೋರ್. ಆ್ಯಂಡ್ ದೆನ್ ಅವ್ರು ಬಂದ್ಬಿಟ್ಟು ಬೇಗ ಎತ್ತಿದ್ರು. ಅದು ಅಷ್ಟು ಬೇಗ ಮರ್ತೋಗಿದೆ, ಇಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಿದ್ಯಲ್ಲ ಅಂದರು. ಸರ್ ನಂಗೆ ಬರಲ್ಲ, ನಂಗೆ ಆಗಲ್ಲ ನನಗೆ ಅಂತ ಹೇಳಿದೆ. ಬಟ್ ಐ ಡೂ ಇಟ್ ಓನ್ಲಿ ಫಾರ್ ದ ಶೂಟಿಂಗ್, ಐ ಅವಾಯ್ಡ್ ಆ್ಯಸ್ ಮಚ್. ಅದು ಬಿಟ್ಟರೆ ಹಾರ್ಸ್ ರೈಡಿಂಗ್ ಚೆನ್ನಾಗಿ ಮಾಡ್ತಾಯಿದ್ದೆ. ವೆರಿ ಗುಡ್ ಇಟ್ ಹಾರ್ಸ್ ರೈಡಿಂಗ್.
NCC ಇದ್ದಿದ್ರಿಂದ ಐ ವಾಸ್ ಗುಡ್ ವಿತ್ ಅದರ್ ಥಿಂಗ್ಸ್, ಸ್ಪೆಷಲಿ ರನ್ನಿಂಗ್, ಸ್ವಲ್ಪ ಡ್ರಿಲ್, ಮಾರ್ಚಿಂಗ್, ಅದೆಲ್ಲ ಎನಿವೇ ಯು ಆರ್ ಟ್ರೈನ್, ಹಾಗೆಲ್ಲ ಸಲ್ಯೂಟೇಷನ್ಸ್ ಅದೆಲ್ಲ ಚೆನ್ನಾಗೇ ಬರುತ್ತೆ. ಸೊ ಹಂಗೆ ಅದೆಲ್ಲ ಸರಿ ಇತ್ತು. ನೀವು ಈಗಾಗಲೇ ಮಾತಾಡ್ತಾ ಚಂದ್ರಮುಖಿ ಪ್ರಾಣಸಖಿ ನಂತರ ಆಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ ಅಂತ ಹೇಳಿದ್ರಿ. ಒಂದು ಬಹುಶಃ ನಿಮ್ಮ ವೃತ್ತಿ ಬದುಕಲ್ಲಿ ಅದೊಂದು ತುಂಬಾ ಲ್ಯಾಂಡ್ ಮಾರ್ಕ್ ಸಿನಿಮಾ ಇರಬಹುದು, ಹಾಗೆ ಬಹಳಷ್ಟು ವೇರಿಯೇಷನ್ಸ್ ಇರೋ. ನನ್ನ ವೃತ್ತಿ ಬದುಕಲ್ಲಿ ಲ್ಯಾಂಡ್ ಮಾರ್ಕ್ ಸಿನಿಮಾ ಆಗಿಲ್ಲ ಅದು. ಅವಾಗೆಲ್ಲ ಹಿಂಗೆ ಇಷ್ಟೊಂದು ನಮಗೆ ಓಪನ್ ಆಗಿ ಮೀಡಿಯಾ ಇರಲಿಲ್ಲ, ಅಥವಾ ಇಷ್ಟೊಂದು ಬೇಗ ಹಬ್ತಾ ಇರಲಿಲ್ಲ ಮಾತುಗಳೆಲ್ಲ. ಇಟ್ ವಾಸ್ ನಾಟ್ ದ್ಯಾಟ್. ಅಥವಾ ನನಗೇನು ಆ ಸಿನಿಮಾದಿಂದ ಮತ್ತಿನ್ನೇನೋ ನಾನು ಬೇರೆ ಅವಕಾಶನ ಅಥವಾ ನಾನು ಇನ್ನೇನೋ ಬೇರೆ ಸೈನ್ ಮಾಡಿದೆ ಪ್ರೊಡ್ಯೂಸರ್ಸ್ ಹಿಂಗೆ ಬಂದರು, ಇಟ್ ವಾಸ್ ನಾಟ್ ದ್ಯಾಟ್. ಅಂದರೆ ನಾಟ್ ಲೈಕ್ ದಟ್. ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂದರೆ ತುಂಬಾ ಪರಿಚಯ ಆಗಿದ್ರಿ ನೀವೆಲ್ರಿಗೂ. ಅಂದ್ರೆ ಚಂದ್ರಮುಖಿ ಪ್ರಾಣಸಖಿ ಭಾವನಾ ಅಂತಾನೆ ನಿಮ್ಮನ್ನ ಇವಾಗ್ಲೂ ನಮ್ಗದ್ ಗೊತ್ತಿರಲ್ಲ ನಮ್ಮನ್ನ ಅವಾಗ. ಇವಾಗ ಪೀಪಲ್ ಆರ್ ಆಲ್ಸೋ ಮೋರ್ ಇನ್ನೊಂದು ರೆಸ್ಪಾಂಡ್ ಕ್ವಿಕ್ಲಿ. ಅದೊಂದ್ ರೀತಿ ತುಂಬಾ ವೇರಿಯೇಷನ್ಸ್ ಇರೋ ತರದ ಪಾತ್ರ. ನಮ್ಗೇನ್ ಅವಾಗ ಹಂಗ ಅನ್ಸ್ಲಿಲ್ಲ, ಆದ್ರೆ ಆ ಟೈಮಲ್ಲಿ ನಮ್ಗೇನದು ಆ ತರದ್ದು ಇದು ಗೊತ್ತಾಗಿಲ್ಲ, ಡಿಫ್ರೆನ್ಸಸ್ ಏನು ಗೊತ್ತಾಗಿಲ್ಲ. ಆಮೇಲೆ ನನ್ಗೆ ಹಂಗೆ ಮ್ಯಾಜಿಕಲಿ ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ಸ್ ಬಂದಿದ್ದು ಅದು ಯಾವುದೂ ಇಲ್ಲವೂ ಇಲ್ಲ. ಇನ್ಫ್ಯಾಕ್ಟ್ ದಿ ಅದರ್ ವೇ ರೌಂಡ್, ನಾನು ಚಂದ್ರಮುಖಿ ಪ್ರಾಣಸಖಿ ಆದ್ಮೇಲೆ ನಾನು ದೇವೇರಿ ಮಾಡಿದ್ದು, ಕವಿತಾ ಲಂಕೇಶನ್ ಜೊತೆ ಸಿನಿಮಾ ಮಾಡಿದ್ದು, ಬೇರೆ ಥರ ಸಿನಿಮಾಗಳು ಬರೋಕ್ಕೆ ಶುರು ಆಯಿತು. ಓಕೆ, ದೆನ್ ಪ್ರಾಬಬ್ಲಿ ಚಂದ್ರಮುಖಿ ಪ್ರಾಣಸಖಿಯಿಂದ ನನ್ನನ್ನು ಕಮರ್ಷಿಯಲ್ ಆರ್ಟಿಸ್ಟ್ ಅಂತ ಗುರ್ಸೋಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಆರ್ಟಿಸ್ಟ್ ಅಂತ ಗುರ್ಸಿದ್ರು. ಐ ಥಿಂಕ್ ದಟ್ಸ್ ಬಿಗ್ ಕಾಂಪ್ಲಿಮೆಂಟ್. ಈ ಮಧ್ಯೆ ಕುರಿಗಳು ಮತ್ತೆ ಎಲ್ಲರ ಮನೆ ದೋಸೆನು ಕಾಮಿಡಿ ಸಿನಿಮಾಗಳಲ್ಲೂ ಕೂಡ ನಟಿಸಿ ಸಹಿಸ್ಕೊಂಡಿದ್ದೀರಾ. ಸೊ ಈ ಕಾಮಿಡಿ ಜಾನರ್ ಪಾತ್ರಗಳು ಹೇಗನ್ಸ್ತು? ನಂಗೆ ಕಾಮಿಡಿ ತುಂಬಾ ಇಷ್ಟ. ನಂಗೆ ಆಕ್ಚುಲಿ ಅದ್ರಲ್ಲೇ ಗೊತ್ತಾಗಿದ್ದು ರಾಜೇಂದ್ರ ಸಿಂಗ್ ಬಾಬು ಸರ್ ಕಾಮಿಡಿ. ಬಟ್ ಉಮಾಶ್ರೀ ಮ್ಯಾಮ್ ವಾಸ್ ಟೂ ಗುಡ್, ಟೆರಿಫಿಕ್ ಶಿ ಇಸ್. ದೊಡ್ಡಣ್ಣ ಸರ್ ಇವ್ರ ಜೊತೆಗೆಲ್ಲ ಫಸ್ಟ್ ಟೈಮ್ ನಾನು ಸೇರ್ಕೊಂಡಿದ್ದು. ನಾನು ಅನ್ಕೊಂಡೆ ನಂಗೆ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ, ಬಟ್ ಐ ಎಂಜಾಯ್ಡ್ ಇಟ್. ಗೊತ್ತಾ, ನಂಗೆ ಇಷ್ಟನೂ ಆಯಿತು. ಆಮೇಲೆ ಈಗಲೂ ಇಷ್ಟ ಇದೆ ನಂಗೆ ಕಾಮಿಡಿ ಮಾಡೋಕ್ಕೆ. ಕಾಮಿಡಿ ಟೈಮಿಂಗ್ ಐ ಫೀಲ್ ಐ ಹ್ಯಾವ್ ಅ ಗುಡ್ ಕಾಮಿಡಿ ಟೈಮಿಂಗ್, ಬಟ್ ಅದಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಜಾಸ್ತಿ ಇರಬೇಕು. ನೀವು ಒಬ್ರನ್ನ ತುಂಬಾ ಈಸಿಯಾಗಿ ಅಳಿಸ್ಬಿಡ್ಬೋದು, ತೀರಾ ಅಂದ್ರೂ ಏನೋ ಬೈದಾದ್ರೂ ಅಳಿಸ್ಬಿಡ್ಬೋದು. ನಗ್ಸೋದು ಬಹಳ ಕಷ್ಟ. ಹೌದು. ಅದರಿಂದ ಎಷ್ಟು ಜನ ನಕ್ಕಿಯಾರ ಅಂತ ಗೊತ್ತಿಲ್ಲ, ಬಟ್ ಐ ಎಂಜಾಯ್ಡ್ ದಟ್ ರೋಲ್. ಆ ಪಿಕ್ಚರ್ ಬಟ್ ತುಂಬಾ ಹಿಟ್ ಆಯ್ತು. ಕುರಿಗಳು ದೇವಿರಿ ಸಿನಿಮಾ ಬಗ್ಗೆ ಈಗಾಗಲೇ ಹೇಳಿದ್ರಿ. ನೀವು ಆಡಿಷನ್ ಕೊಟ್ಟಂತಹ ಒಂದು ಏಕೈಕ ಸಿನಿಮಾ ದೇವಿರಿ ಸಿನಿಮಾ ಅಂತ ಹೇಳಿದ್ರಿ. ಈ ಒಂದು ಸಿನಿಮಾದಲ್ಲಿ ನೀವು ನಿಮ್ಮ ನಟನೆಗೆ ಅರವಿಂದನ್ ಪುರಸ್ಕಾರ ಪ್ರಶಸ್ತಿಯನ್ನ ಕೂಡ ಪಡೆದಿದ್ರಿ. ಇದ್ರ ಒಂದು ಆಡಿಷನ್ ಪ್ರೋಸೆಸ್ ಹೇಗಿತ್ತು? ಆಡಿಷನ್ ನೆನಪಿದ್ಯಾ ನಿಮ್ಗೆ? ಆ ನೆನಪುಗಳನ್ನ ಮೆಲುಕು ಹಾಕೋದು. ಕವಿತಾ ಅವರ ಆಫೀಸಿಗೆ ಕರೆದಿರು, ಲಂಕೇಶ್ ಆಫೀಸ್ ಅಲ್ಲೇನೆ ಇತ್ತು. ಗೌರಿನೂ ಇದ್ರು, ಆಮೇಲೆ ಅವ್ರ ಹೆಸರು ಇನ್ನೊಬ್ರು ಬರ್ತಿಲ್ಲ, ಅವರ ಫ್ರೆಂಡ್ ಇನ್ನೊಬ್ರು, ಶಿ ವಾಸ್ ಆಲ್ಸೋ ಪ್ರೊಡ್ಯೂಸರ್, ಅವರು ಇದ್ರು. ಒಂದು ಸ್ವಲ್ಪ ಜನ ಹುಡುಗಿಯವ್ರು ಬಂದಿದ್ವಿ ಅಷ್ಟೇ ಅದಕ್ಕೆ. ಬಟ್ ಮೇಯ್ನಾಗಿ ನಾನು ಮಾಡಿದಾಗ ಅವ್ರು ಒಂದು ಸೀನ್ ಎಲ್ಲ ಕೊಟ್ಟರು. ಐ ಎನಾಕ್ಟೆಡ್ ದಟ್ ಸೀನ್. ದೆನ್ ಶಿ ಓನ್ಲಿ ಸೆಡ್, ಕವಿತಾ ಹೇಳಿದ್ದು ಎಲ್ಲ ಚೆನ್ನಾಗಿದೆ ಭಾವನಾ, ನಿನ್ನ ಇದೆಲ್ಲ ಇಷ್ಟ ಆಯಿತು ನಮಗೆ. ಓನ್ಲಿ ಥಿಂಗ್ ಅಂದರೆ ಯು ಟೂ ಫೇರ್ ಫಾರ್ ದ ರೋಲ್. ಆ ಫೇರ್ನೆಸ್ನ ಹೆಂಗೆ ಕಮ್ಮಿ ಮಾಡೋದಂತ ಯೋಚಿಸ್ತಾ ಇದ್ದೀವಿ. ವಿ ಆರ್ ಜಸ್ಟ್ ಹೋಲ್ಡಿಂಗ್ ಇಟ್ ಫಾರ್ ಅ ವೈಲ್ ಅಂತ. ಸ್ವಲ್ಪ ದಿನ ಅವ್ರು ಹೇಳಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿಲ್ಲ, ಬಿಕಾಸ್ ಇವ್ ಆರ್ ಆಲ್ಸೋ ಟ್ರೈಂಗ್ ವಿತ್ ಅದರ್ಸ್. ಆಮೇಲೆ ಕೊನೆಯಲ್ಲಿ ಇಲ್ಲ ಇವಳನ್ನೇ ಹಾಕೋಣ ಅಂತ ನಿರ್ಧಾರ ಮಾಡಿ, ಆಮೇಲೆ ಮೇಕಪ್ ಮ್ಯಾನ್ ಎಲ್ಲ ಸೇರ್ಕೊಂಡು ಅವ್ರ ಜೊತೆಗೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ದೆನ್ ಶಿ ಡಿಸೈಡೆಡ್ ಓಕೆ ವಿಲ್ ಗೋ ಹೆಡ್ ವಿತ್ ಯು ಅಂತ ಹೇಳಿದ್ರು. ಬರ್ಗೂರ್ ರಾಮಚಂದ್ರಪ್ಪ ಅವರ ನಿರ್ದೇಶನದ ಕ್ಷಾಮ ಮತ್ತೆ ಭಾಗೀರಥಿ ನಿಮ್ಮ ನಟನ ಬದುಕಿನ ಮಹತ್ವ ಚಿತ್ರಗಳಂತಾನೆ ಹೇಳ್ಬೋದು. ಈ ಸಿನಿಮಾಗಳಿಗೆ ನಿಮಗೆ 2 ಬಾರಿ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ದೊರೆತಿತ್ತು. ಈ ಪಾತ್ರಗಳು, ಈ ಸಿನಿಮಾದ ಪಾತ್ರಗಳು ನಿಮಗೆ ಎಷ್ಟು ವಿಶೇಷ? ಯಾವಾಗಲೂ ಬರ್ಗೂರ್ ಸರ್ ಏನಂದರೆ ಒಂದು ಮೆಟಫರ್, ಯಾವಾಗಲೂ ಅವರ ಬರವಣಿಗೆಯಲ್ಲೇ ಯಾವಾಗಲೂ ಅದೊಂದಿರುತ್ತೆ, ಒಂದು ಮೆಟಫರ್ ಇರುತ್ತೆ. ಕ್ಷಾಮ ವಾಸ್ ಮೇನ್ಲಿ ಆನ್ ದ್ಯಾಟ್. ಒಂದು ಊರಿಗೆ ಕ್ಷಾಮ ಬಂದಿದೆ ಅಂತ ಹೇಳಿದ್ರೆ ಬರೀ ಊರಿಗೆ ಮಾತ್ರ ಬಂದಿರಲ್ಲ ಅಂತ, ಅದು ನಮಗೆ ಎಲ್ಲ ಥರದಲ್ಲೂ ಕ್ಷಾಮ ಬರುತ್ತೆ. ಅದು
ಅನ್ನೋವಂಥದ್ದನ್ನು ಹಿ ಹೆಡ್ ಕೆಪ್ಟ್ ಇಟ್. ಅಂದರೆ ಬರೀ ನೀರಿಲ್ಲ ಅನ್ನೋ ಕ್ಷಾಮ ಅಲ್ಲ, ಮನುಷ್ಯನ ಒಂದು ಬುದ್ಧಿಗೆ ಕ್ಷಾಮ ಬಡಿದಿರೋ ಅಂಥದ್ದು ಒಂದು ವಾತಾವರಣ ಅಂತಂದರೆ ಇಟ್ ಹ್ಯಾಸ್ ಲೆಡ್ ಯು ಟು ದಟ್. ಆ ಥರ ಸಮಯದಲ್ಲಿ ಯಾರ್ಯಾರು ಹೇಗೆ ವರ್ತಿಸಬಹುದು ಅಥವಾ ಒಬ್ಬ ಮನುಷ್ಯ ಹೇಗೆ ವರ್ತಿಸ್ತಾನೆ ಒಬ್ಬ ಮಹಿಳೆಯ ಜೊತೆಗೆ ಅನ್ನೋವಂಥದ್ದು. ಆ್ಯಂಡ್ ಮೋಸ್ಟ್ಲಿ ಭಾಗೀರಥಿ ಕ್ಷಾಮ ಇದು ಎರಡೂ ನೋಡಿದ್ರೆ ಬರ್ಗೂರ್ ಸರ್ ಅವ್ರ ಜೊತೆ I think he tried to understand ಹೆಂಗಸಿನ ಒಂದು ಒಳಗಿನ ನೋವನ್ನು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾರೇನೋ ಅಂತ ಅನ್ಸುತ್ತೆ ನನಗೆ ಈಗ ನೋಡ್ತಾ ಹೋದರೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಅಬೌಟ್ ವಾಟ್ ಶೀ ಕುಡ್ ಬಿ ಗೋಯಿಂಗ್ ಥ್ರೂ. ವೆನ್ ಸಮಥಿಂಗ್ ಗೋಸ್ ರಾಂಗ್ ವಿತ್ ಹರ್, ಅವಳ ಒಳಗಿನ ಮನಸ್ಸಲ್ಲಿ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು, ಅವಳು ಒಳಗಡೆ ನೋವುಗಳೇನಾಗಿರಬಹುದು, ಅವಳು ಯಾವ ಥರ ಅವಳ ಮನಸ್ಸು ಒಳಗಡೆನೆ ಅವಳಲ್ಲೇ ಒಂದು ಏನೇನೋ ಹೇಗೆ ಅವಳು ಅದನ್ನು ಹೋರಾಟ ಯಾವ ಥರದ ಒಂದು ಇದು ಮಾಡ್ತಾಳೆ, ಹೌ ಡಸ್ ಶಿ ಫೈಟ್ ಇಟ್ ಔಟ್ ಅನ್ನೋವಂಥದ್ದು. ಬಿಕಾಸ್ ಭಾಗೀರಥಿ ವಾಸ್ ಆಲ್ಸೋ ದ ಸೇಮ್. ಇನ್ಫ್ಯಾಕ್ಟ್ ಕ್ಷಾಮನು ನನಗೆ ಮೋಸ್ಟ್ಲಿ ಇಷ್ಟೆಲ್ಲ ಚೆನ್ನಾಗಿ ನನಗೆ ಗೊತ್ತಿದ್ರೆ ಐ ವುಡ್ ಹ್ಯಾವ್ ಆಕ್ಟೆಡ್ ಬೆಟರ್ ಅನ್ನೋ. ಆಗ ನಾನು ಅಷ್ಟು ಯೋಚನೆ ಮಾಡಿಲ್ಲ. I felt about the story and the character. Then I thought, yes, I kind of feel it anta. But ನನಗೀಗ ಅನ್ಸುತ್ತೆ now maybe I understand even the nuances of it. ಶಾಂತಿ ಸಿನಿಮಾ or probably I understand him more too. ಶಾಂತಿ ಸಿನಿಮಾ ಕೂಡ ಅವ್ರದ್ದೇ ಒಂದು ಪ್ರಯೋಗಾತ್ಮಕವಾಗಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಏಕೈಕ ಕಲಾವಿದೆ ನಟಿಸಿರುವಂತಹ ಸಿನಿಮಾ ಅದು. ಈ ಸಿನಿಮಾಕ್ಕೆ ಮಾನಸಿಕ ಸಿದ್ಧತೆ ಹೇಗಿತ್ತು? ಬಿಕಾಸ್ ಇಟ್ಸ್ ಚಾಲೆಂಜಿಂಗ್ ಅಲ್ಲ. ಇಟ್ ವಾಸ್ ಚಾಲೆಂಜಿಂಗ್. ನಂಗೆ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರಲಿಲ್ಲ ಅದು ಮಾಡೋಕ್ಕೆ. ನಿಜವಾಗ ನಂಗೆ ಆಗತ್ತಂತ ಅಂದ್ಕೊಂಡಿರ್ಲಿಲ್ಲ. ಬಟ್ ಆಮೇಲೆ ಬರ್ಗೂರ್ ಸರ್ ಅವರು ಮತ್ತು ಅವರ ವೈಫ್, ಈಗ ಇಲ್ಲ ಅವರು ಸಹ, ಅವರೇ ನನಗೊಂದು ಆತ್ಮವಿಶ್ವಾಸನ ನನ್ನಲ್ಲಿ ತುಂಬಿದ್ದು ಅಂತ ಹೇಳಬಹುದು. ಬಟ್ ಶಾಂತಿ ಪಾತ್ರಕ್ಕೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಟ್ ಈಸ್ ಮೋರ್ ಟು ಡೂ ವಿತ್ ದ ಡೈರೆಕ್ಟರ್ ಅಂಡ್ ದಿ ಆರ್ಟಿಸ್ಟ್. ಪಾತ್ರಗಳು ಬರ್ದಿಯಾರವರು, ಅದು ಬರೀ ಪರ್ದೆ ಮೇಲೆ ಕಾಣಿಸಲ್ಲ. ಆಮೇಲೆ ದೇರ್ ಇಸ್ ನೋ ಇಂಟ್ರಾಕ್ಷನ್ ವಿತ್ ದಿ ಆರ್ಟಿಸ್ಟ್ ಆಲ್ಸೋ. ಲೈವಲ್ಲಿ ಯಾರ ಜೊತೆ ಇಂಟ್ರಾಕ್ಷನ್ನೇ ಇಲ್ಲ. ನಾವು ಬರೀ ಅದನ್ನು ಒಂದು ಊಹಿಸ್ಕೊಂಡು ಒಂದು ಕಲ್ಪನೆಯಲ್ಲಿ ಅವ್ರು ಹೇಳ್ತಾ ಹೋಗಿರ್ತಾರೆ, ಈ ಥರ ಸೀನ್ ಅಂತ ಹೇಳ್ತಾರೆ. ಅದು ಪೂರ್ತಿ ಎಲ್ಲ ಪಾತ್ರಗಳನ್ನು ನನ್ನ ಕಲ್ಪನೆಯಲ್ಲೇ ತೊಗೊಂಡು ಯು ಸಪೋಸ್ ಟು ರಿಯಾಕ್ಟ್ ಟು ದಟ್ ರಿಯಾಕ್ಷನ್ಗೆ. ಆಮೇಲೆ ನಾವು ಹೆಂಗೆ ಮಾಡ್ತೀವಿ ಅಂದರೆ, ಯಾರಾದರೂ ಆರ್ಟಿಸ್ಟ್ ಮಾಡ್ತಾ ಇದ್ದಾರಂದರೆ, ಮುಂಚಿನ ಸ್ಕೂಲೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ದಿದ್ದು ಶ್ರೀನಾಥ್ ಸರ್ ಆಗಲಿ ನಮಗೆಲ್ಲರೂ ಹೇಳ್ತಿದ್ದು ಹಂಗಂದರೆ, ಯಾರಾದರೂ ಮಾಡ್ತಾಯಿದ್ರೆ ಒಂದು ಶಾರ್ಟ್ ನಡೀತಾ ಇದೆ ಕ್ಲೋಸಪ್ ಅಂದರೆ ಫಸ್ಟ್ ಹೋಗಿ ನೋಡು ಅವ್ರು ಏನು ಮಾಡಿದ್ದಾರೆ. ಆಗ ನಿನ್ನ ಇದು ಬಂದಾಗ, ಸರ್ದಿ ಬಂದಾಗ ದೆನ್ ಯು ಕ್ಯಾನ್ ರಿಯಾಕ್ಟ್ ಬೆಟರ್ ಅಂತ. ಅಥವಾ ನಮ್ಗೆ ಓವರ್ ದ ಶೋಲ್ಡರ್ ಶಾರ್ಟ್ಸ್ ಇದೆ ಅಂತ ಹೇಳಿದ್ರೆ ಇಟ್ಸ್ ಈವನ್ ಮೋರ್ ಈಸಿಯರ್ ಬಿಕಾಸ್ ಯು ಆರ್ ಜಸ್ಟ್ ಲುಕಿಂಗ್ ಇನ್ ಟು ದೇರ್ ಐಸ್ ಆ್ಯಂಡ್ ಯು ಆರ್. ಇದರಲ್ಲಿ ಏನಂತ ಹೇಳಿದ್ರೆ, ಎಲ್ಲದನ್ನು ನಾನು ಒಂದು ಕಲ್ಪನೆ ತೊಗೊಳ್ಬೇಕು. ಅದನ್ನು ಆ ಕಲ್ಪನೆಯಲ್ಲಿ ಅವನು ಏನು ಮಾಡಿರಬಹುದು, ಅವನಲ್ಲಿ ಕೆಮ್ಮಿದಾನ, ನಗಾಡದ್ನ ಅಂತ, ದೆನ್ ಯು ಹ್ಯಾವ್ ಟು ಫಸ್ಟ್ ಅದನ್ನು ಒಂದು ಇಮ್ಯಾಜಿನ್ ಮಾಡ್ಕೊಂಡು ದೆನ್ ಯು ಹ್ಯಾವ್ ಟು ರೆಸಿಪ್ರೊಕೇಟ್ ಹಿಯರ್. ದ್ಯಾಟ್ ವಾಸ್ ಚಾಲೆಂಜಿಂಗ್. ಅದರಲ್ಲಿ ಇಟ್ ವಾಸ್ ಮೋಸ್ಟ್ಲಿ ವಿತ್ ಮೀ ಆ್ಯಂಡ್ ಸರ್. ನಾನು ಸರ್ ಇಬ್ಬರೇ ಡಿಸ್ಕಸ್ ಮಾಡಿಕೊಂಡು ವಿ ಯೂಸ್ ಟು ಡೂ ದ್ಯಾಟ್. ನಿಮ್ಮ ಹೋಮ್ ಟೌನ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಿರುತ್ತರ ಸಿನಿಮಾವನ್ನು ನೀವು ನಿರ್ಮಾಣ ಮಾಡಿದ್ರಿ. ಈ ಒಂದು ಸಿನಿಮಾದಲ್ಲಿ ನೀವು ಹಂಸ ಪಾತ್ರವನ್ನ ಮಾಡಿದ್ರಿ. ಇತ್ತೀಚೆಗೆ OTTಗಳಲ್ಲಿ ದೊರೀತಾ ಇರುವಂತಹ ಸಿನಿಮಾಗಳಲ್ಲಿ ಇದು ಕೂಡ ಒಂದು ನ್ಯೂ ಜೆನ್ ಕತೆ ಅನ್ನೋ ರೀತಿಯಲ್ಲಿ, ಕಂಟೆಂಟ್ ಅನ್ನೋ ರೀತಿಯಲ್ಲಿ ನೋಡಬಹುದು. ಅದನ್ನ ನಿಮ್ಮ ಹಂಸ ಪಾತ್ರ ಒಂದು ತುಂಬಾ ಮೆಚೂರ್ಡ್ ಆಗಿರುವಂತಹ ಪಾತ್ರ. ಸಿನಿಮಾ ನೋಡಿದವರು ಒಂಥರ ಅಹೆಡ್ ಆಫ್ ದ ಟೈಮ್ ಕತೆ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಒಬ್ಬ ನಿರ್ಮಾಪಕಿಯಾಗಿ ನೀವು ಈ ಒಂದು ಸಿನಿಮಾದ ಕಥೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಮತ್ತೆ ನಿಮ್ಮ ಪಾತ್ರದ ಬಗ್ಗೆಗೆ ಹೇಳಿ. ಸೊ ನಿರುತ್ತರ ಏನಪ್ಪ ಅಂತ ಹೇಳಿದ್ರೆ, ಅದೇ ನಾರ್ಮಲಿ ನಾವೆಲ್ಲ ಸಿನಿಮಾಗಳನ್ನು ಮೇಲ್ ಓರಿಯೆಂಟೆಡ್, ಅದು ಸೌತ್ ಇಂಡಿಯನ್ ಸಿನಿಮಾಗಳೆಲ್ಲದೂ ಸಹ, ಆ್ಯಂಡ್ ವಿ ಥಿಂಕ್ ಯಾವಾಗಲೂ ಮೋಸ್ಟ್ಲಿ ಇನ್ನೊಂದು ಏನು ಗೊತ್ತಾ, ಹೆಣ್ಣು ಅಂತಿದ್ದಂಗೆ ಅದು ಬರೀ ಮನಸ್ಸಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಬಿಕಾಸ್ ಇಟ್ಸ್ ನಾಟ್ ಅಬೌಟ್ ಫೈಟಿಂಗ್, ಚೂರಿ ಹಿಡ್ಕೊಳ್ಳೋದು, ಕತ್ತಿ ಹಿಡ್ಕೊಳ್ಳೋದು, ಇನ್ಯಾರಿಗೋ ಸೇಡ್ ತೀರಿಸ್ಕೊಳ್ಳೋದು. ಶಿ ಇಸ್ ನಾಟ್ ಅ ಪರ್ಸನ್ ಲೈಕ್ ದ್ಯಾಟ್, ಆರ್ ನಾಟ್ ಮೆಂಟ್ ಟು ಬಿ. ಇರಲಿ ಆದಿಶಕ್ತಿ, ಮಹಾಕಾಳಿ ಆ್ಯಂಡ್ ಆಲ್ ದಿಸ್ ವಿಲ್ ಸೇ, ಅವಳು ಸಮಯ ಬಂದಾಗ ಸಂಹಾರ ಮಾಡಿದ್ಲು ಅಂತ ಹೇಳಿಬಿಟ್ಟು. ಬಟ್
ಹೆಣ್ಣಿನ ಜೀವನನೇ ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಫಿಸಿಕಲ್ ಅಥವಾ ನಮ್ಮ ದೇಹದಲ್ಲಿರೋ ಶಕ್ತಿನ ತೋರ್ಪಡಿಕೆ ಮಾಡೋವಂಥದ್ದು ನಮ್ಮ ಜೀವನ ಅಲ್ಲ. ಸೊ ಬಿಕಾಸ್ ಆಫ್ ವಿಚ್ ಆ್ಯಂಡ್ ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ಸೋ ಮೆನಿ ವಿಮೆನ್. ನನಗೇನು ತುಂಬ ಜನ ಹೆಂಗಸರು ಅಂದರೆ ತುಂಬ ನನ್ನ ಏಜ್ ಗ್ರೂಪ್ ಅವರಾಗಲಿ ದೊಡ್ಡವರಾಗಲಿ ತುಂಬ ಫ್ರೆಂಡ್ಸ್ ಇಲ್ಲ, ಬಟ್ ಐ ಹ್ಯಾವ್ ವೆರಿ ಫ್ಯೂ ವಿತ್ ಹೋಮ್ ವಿ ಎಕ್ಸ್ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಮೀ ಆ್ಯಸ್ ವೆಲ್. ನನ್ನ ಒಳಗಿನ ಇದೇನಿರಬಹುದು, ಆಮೇಲೆ ನನ್ನ ಕೆಲವು ಸಂಬಂಧಗಳು, ಆ ಸಂಬಂಧಗಳಲ್ಲಿ ನನ್ನ ಬಗ್ಗೆ ಅರ್ಥಕೊಂಡಿರೋದೇನು ಆ್ಯಂಡ್ ವಾಟ್ ಈಸ್ ದಟ್ ಐ ವಾಂಟ್ ಇನ್ ಮೈ ಲೈಫ್ ಆ್ಯಸ್ ಅ ವುಮನ್. ಐ ವಾಂಟ್ ಟು ಬಿ ಅ ಪೊಲೀಸ್ ಆಫೀಸರ್, ಎಂಜಿನಿಯರ್, ಡಾಕ್ಟರ್ ಇಸ್ ಡಿಫ್ರೆಂಟ್. Other than that, we have something which is just us inside. ನಾನೊಬ್ಬ ಹೆಣ್ಣಾಗಿ ನನಗೇನು ಬೇಕಾಗಿದೆ ನನ್ನ ಜೀವನದಲ್ಲಿ ಅನ್ನೋವಂಥದ್ದು ತುಂಬ ಮುಖ್ಯ. ಆ್ಯಂಡ್ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಥ್ರೂ ದಿಸ್ ಸ್ಟೋರಿ ಅಂತ. ದಟ್ ವಾಸ್ ದಿ ಕಾನ್ಸೆಪ್ಟ್. ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲಿ ನೆರೇಟೆಡ್ ಸ್ಟೋರಿ. ಹೇಳಬೇಕಂತ ಹೇಳಿದ್ರೆ ಅಪೂರ್ವ ಕಾಸರವಳ್ಳಿ ಅವರನ್ನು ನಾವು ನಿರ್ದೇಶನಕ್ಕೆ ಮೊಟ್ಟ ಬಾರಿಗೆ ನಾವು ಅವರಿಗೆ ಪರಿಚಯ ಮಾಡಿದ್ದು. ಆ್ಯಂಡ್ ಅಪೂರ್ವ ಕಾಸರವಳ್ಳಿ ಆ್ಯಂಡ್ ಕಾಸರವಳ್ಳಿ ಸರ್ ಅವ್ರ ಇನ್ಪುಟ್ ಮತ್ತು ಸಾಕಷ್ಟು ಜನ ಅದರಲ್ಲಿ ದೇ ಪುಟ್ ದೇರ್ ಇನ್ಪುಟ್ಸ್ ಆ್ಯಂಡ್ ಇಟ್ ಟರ್ನ್ ಔಟ್ ಟು ಬಿ ರಿಯಲಿ ಗುಡ್. ಆ್ಯಂಡ್ ದೋಸ್ ಆರ್ ದ ಸ್ಟೋರೀಸ್ ಇಟ್ ಶುಡ್ ಬಿ ಸೆಡ್ ಆ್ಯಂಡ್ ಸ್ಪೋಕನ್. ಈವನ್ ಟುಡೇ ಇಫ್ ಅ ವುಮನ್ ವಾಂಟ್ಸ್ ಟು ಬಿ ಅ ಮದರ್, ನಾನು ಯಾರ ಹಂಗಿಲ್ಲದೆ ನನ್ನ ಜೀವನ ನಡೆಸಬೇಕು ಅಂದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಇವತ್ತು ನಮಗೆ, ಇವತ್ತಿಗೂ ಸಾಧ್ಯ ಇದೆಯಾ ಅನ್ನೋಂಥ ನನ್ನ ಪ್ರಶ್ನೆ. ಅಷ್ಟು ಸ್ವಾತಂತ್ರ್ಯ ಇದೆಯಾ ನನಗೆ, ಒಂದು ಮನೆಯಲ್ಲಾಗಲಿ ಮನೆಯ ಹೊರಗಡೆಯಲ್ಲಾಗಲಿ ಸಮಾಜದಲ್ಲಾಗಲಿ, ಮತ್ತು ಯಾವ ಜಡ್ಜ್ಮೆಂಟ್ ಇಲ್ಲದೆ ನನ್ನ ಜೀವನವನ್ನು ನನ್ನ ಒಂದು ಮನಸ್ಸಿಗೆ ಸರಿಯಾಗಿ ನಾನು ನಡೆಸೋಕ್ಕೆ ಸಾಧ್ಯ ಇದೆಯಾ ಅನ್ನೋವಂಥ ನನ್ನ ಪ್ರಶ್ನೆ. ಸೊ ಈ ಥರದ ಪ್ರಶ್ನೆಗಳನ್ನು ಅಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳ್ಬೋದು ಥ್ರೂ ಹಂಸ. ವಿಷ್ಣುವರ್ಧನ್ ಸರ್ ಜೊತೆ ದೀಪಾವಳಿ, ಪರ್ವ, ಆಪ್ತರಕ್ಷಕ ಸಿನಿಮಾದಲ್ಲಿ ಜನ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಹಂಗೆ ಇತ್ತೀಚೆಗೆ ಚಿಂಗಾರಿ, ಜಮಾಲಿಗುಡ್ಡ ಚಿತ್ರಗಳಲ್ಲಿ ಕೂಡ ವಿಶೇಷ ಪಾತ್ರಗಳನ್ನ ನೀವು ಮಾಡಿದ್ದೀರಾ. ಇಂತಹ ಕಮರ್ಷಿಯಲ್ ಸಿನಿಮಾಗಳಿಗಿಂತ ನೀವು ಪ್ರಯೋಗಾತ್ಮಕ ಸಿನಿಮಾಗಳ ಪಾತ್ರಗಳಿಂದಲೇ ಕನ್ನಡಿಗರಿಗೆ ಬಹಳ ಅಚ್ಚುಮೆಚ್ಚು ಅಂತ ಅನ್ಸುತ್ತೆ ಅಲ್ವಾ? ಅದಂತೂ ನಿಜ. ಮತ್ತು ಇನ್ನೊಂದೇನು ಗೊತ್ತಾ, ಕರ್ನಾಟಕದಲ್ಲಿ ನಾವು ಕಲಾವಿದರಾಗಲಿಕ್ಕೆ ತುಂಬ ಅದೃಷ್ಟ ಇದೆ ಅಂತ ಹೇಳ್ಬಹುದು. ಯಾಕಂದರೆ ನಾಟ್ ದಟ್ ಎಲ್ಲ ಪ್ರತಿ ಕಡೆ ಆ ಥರ ನಾವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಒಂದು ಅವಕಾಶಗಳು ಬರಲ್ಲ. ಅವಕಾಶಗಳು ಬಂದರೆ ಅದನ್ನು ಒಪ್ಕೊಳ್ಳೋ ಅಂಥವ್ರು ತುಂಬ ಕಮ್ಮಿ ಜನ ಇರ್ತಾರೆ. ಬಟ್ ನನ್ನ ವಿಷಯದಲ್ಲಿ ಐ ಬಿನ್ ರಿಯಲಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್. ಇಲ್ಲಿ ಜನರು ಸಹ ಅದನ್ನು ಒಪ್ಕೊಂಡಿದ್ದಾರೆ, ಆ ಪಾತ್ರಗಳನ್ನು ಒಪ್ಕೊಂಡಿದ್ದಾರೆ, ಮತ್ತು ಇಂಥ ಪಾತ್ರಗಳಲ್ಲೂ ನಾನು ಕಾಣಿಸ್ಕೊಂಡಿರೋದನ್ನು ಅವ್ರು ಒಪ್ಕೊಂಡಿದ್ದಾರೆ. ಅದು ಐ ಫೀಲ್ ಐಮ್ ರಿಯಲಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್. NS ಶಂಕರ್ ಅವರ ರಾಂಗ್ ನಂಬರ್ ಸಿನಿಮಾದಲ್ಲಿ ನೀವು ಅಭಿನಯ ಮಾಡಿದ್ದೀರಾ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫೇಲ್ಯೂರ್ ಆದಂತಹ ಸಿನಿಮಾ ಆದ್ರೂ ಕೂಡ ಕಂಟೆಂಟ್ ವಿಚಾರದಲ್ಲಿ ಬಹಳ ಒಳ್ಳೆ ಸಿನಿಮಾ. ಟಿವಿಯಲ್ಲಿ ಬಂದ್ಮೇಲೆ ತುಂಬಾ ಜಾಸ್ತಿ ಜನಪ್ರಿಯತೆಯನ್ನ ಪಡ್ಕೊಂಡಿದೆ. ಈ ತರದ ಸಿನಿಮಾಗಳು ಫೇಲ್ಯೂರ್ ಆಗೋದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಕಾರಣ ಮೇನ್ಲಿ ಏನಂದ್ರೆ, ಯಾಕೆ ನಾವು ಪುರುಷ ಪ್ರಧಾನ ಚಿತ್ರಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಸಿನಿಮಾ ನೋಡೋರೇನೆ ಬರೀ ಪುರುಷ ವರ್ಗದವರ ಜಾಸ್ತಿ. ಅಂದರೆ ಅವರಿಗೆ ಅಷ್ಟು ಸ್ವಾತಂತ್ರ್ಯ ಇರುತ್ತೆ ಅವರಿಗೆ. ದೇ ಹ್ಯಾವ್ ಇಂಡಿಪೆಂಡೆಂಟ್, ದೇ ಆರ್ ಸೋ ಇಂಡಿಪೆಂಡೆಂಟ್ ಬೈ ದ ಟೈಮ್, ಫ್ರಮ್ ದ ಟೈಮ್ ದೇ ಆರ್ 14 ಅಂತ ಅಂದ್ಕೊಳ್ಳಿ. ಅವ್ರಿಗೆ ಯಾರು ಅವ್ರನ್ನ ತಡಿಯಕ್ಕೆ ಹೋಗಲ್ಲ, ಅಥವಾ ಸ್ವಲ್ಪ ಲೇಟಾಗಿ ಬಂದರೂ ನಡೆಯುತ್ತೆ. ಮನೇಲಿ ಸ್ವಲ್ಪ ಜೋರು ಮಾಡ್ಬೋದು ಬಿಟ್ರೆ, ನಾಟ್ ದಟ್ ದೇ ಹ್ಯಾವ್ ಟು ಬಿ ವರೀಡ್ ಅಬೌಟ್ ಅ ಬಾಯ್. ಇನ್ನೊಂದು, ಅವನಿಗೆ ಆ ಸ್ವಾತಂತ್ರ್ಯ ಇರೋದ್ರಿಂದ ಅವನು ಎಲ್ಲಿ ಬೇಕಾದರೂ ಹೋಗಬಹುದು, ಫ್ರೆಂಡ್ಸ್ ಜೊತೆನೂ ಹೋಗಬಹುದು, ತುಂಬ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಬೇಸಿಕಲಿ ವಾಟ್ ವಿ ಸಿ ಇಸ್ ಎಲ್ಲ ವರ್ಗದವರು, ಎಲ್ಲ ಏಜ್ ಗ್ರೂಪ್ ಅವರು, 18 to 25, 25 to 40, ಇದಷ್ಟು ಏಜ್ ಗ್ರೂಪ್ ಅವ್ರು ನಾವು ಎಲ್ಲೇ ಸಿನಿಮಾ ನೋಡೋಕೆ ಹೋಗ್ತಾರಂತ ಹೇಳಿದ್ರೆ ಪುರುಷ ವಲಯದವರು ತುಂಬ ಜಾಸ್ತಿ ಹೋಗೋದು. ಮೆನ್ ಆ್ಯಂಡ್ ಬಾಯ್ಸ್ ಆ್ಯಂಡ್ ಯಂಗ್ ಮೆನ್, ಆಲ್, ಎಲ್ಲ ಭಾಷೆ, ಹಿಂದಿ, ಇಂಗ್ಲೀಷ್, ನೀವು ಯು ನೇಮ್ ಇಟ್. ಕನ್ನಡದಲ್ಲಿ ನಾವು ಗ್ರಾಮೀಣ ಪ್ರದೇಶ ಇರಬಹುದು, ತಾಲೂಕಾ ಏರಿಯಾ ಇರಬಹುದು, ಜಿಲ್ಲೆಗಳಿರಬಹುದು, 2 tier cities, ಎವ್ರಿವೇರ್ ಯು ಸಿ ದ ಮೋರ್ ನಂಬರ್ ಆಫ್ ಆಡಿಯನ್ಸ್ ಹೂ ಆರ್ ದೇರ್ ಅಂತ ಹೇಳಿದ್ರೆ ಇಟ್ಸ್ ಆಲ್ವೇಸ್ ಮೆನ್. ಹೆಂಗಸರು ನಾವು ಪ್ರೇಕ್ಷಕ ವರ್ಗದಲ್ಲಿ ಥಿಯೇಟರಿಗೆ ಹೋಗೋದು ನೋಡೋದು ತುಂಬ ಕಮ್ಮಿ, ಅಪರೂಪದಲ್ಲಿ ನಾವು ಹೋಗೋದು. ಆವಾಗ ನಮಗೆ ಅದು ಫ್ಯಾಮಿಲಿ ಸಿನಿಮಾನೇ ಆಗಿರಬೇಕು ಅಂತಂದರೆ ಆಗ ದೆನ್ ದೇ ಕ್ಯಾನ್ ಆಲ್ಸೋ ಟೇಕ್ ದೇರ್ ಮ್ಯಾನ್ ಅಲಾಂಗ್. ಇಲ್ದಿದ್ರೆ ಅವರಿಗೂ ಹೋಗೋಕ್ಕೆ ಅವಕಾಶ ಸಿಗಲ್ಲ.
ಹಾಗಾಗಿ ನಮಗೆ ಪ್ರೇಕ್ಷಕ ವರ್ಗದಲ್ಲೇ ಗಂಡಸರೇ ಆಗಿರೋದ್ರಿಂದ ಯು ಆಬ್ವಿಯಸ್ಲಿ ಟೆನ್ ಟು ಮೇಕ್ ಯಾವುದಾದ್ರು ಸಿನಿಮಾ ಅದು ಮಹಿಳಾ ಪ್ರಧಾನ ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಕತೆ ಅಥವಾ ಇದು ಚಿತ್ರಕಥೆ, ಸೊ ವಿ ಡೋಂಟ್ ಹ್ಯಾವ್ ದಿ ಆಡಿಯನ್ಸ್ ಅನ್ಲೆಸ್ ದ ಮೆನ್ ಬ್ರಿಂಗ್ ದ ವಿಮೆನ್ ಔಟ್. ಇವ್ರು ಕರ್ಕೊಂಡು ಬರಬೇಕು, ಬಾ ಇವತ್ತು ನಿನಗೋಸ್ಕರ ಒಂದು ಹೆಂಗಸ್ರ ಚಿತ್ರ ತೋರಿಸ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಚಿತ್ರರಂಗದಲ್ಲಿ ಅಥವಾ ಈ ದಿಸ್ ಪಾರ್ಟ್ ಆಫ್ ದ ನೇಷನ್ ಆಫ್ ದ ವರ್ಲ್ಡ್ ಅಂತ ಹೇಳಬೇಕಂದ್ರೆ, ಇಲ್ಲಿ ನಾವು ವಿ ಆರ್ ಫೋರ್ಸಿಂಗ್ ದ ವಿಮೆನ್ ಟು ವಾಚ್ ಆಲ್ ಮ್ಯಾನ್ಲಿ ಥಿಂಗ್ಸ್. ಎವ್ರಿಥಿಂಗ್ ಈಸ್ ಮ್ಯಾನ್ಲಿ ವಾಟ್ ವಿ ವಾಚ್. ದಟ್ ಈಸ್ ನಾಟ್ ಅವರ್ ಲೈಫ್ ಅಟ್ ಆಲ್. ನಾನು ಹೋಗಿ ಮಚ್ಚಿಟ್ಕೊಂಡು ಹೊಡೆದಾಡೋದು ನನ್ನ ಜೀವನ ಅಲ್ವೇ ಅಲ್ಲ, ನಿಮ್ಮ ಜೀವನನೂ ಅಲ್ಲ ಅದು. ಆ್ಯಂಡ್ ವಿ ಡು ನಾಟ್ ಕನೆಕ್ಟ್. But we are forced to accept and we are forced to like and we are forced to watch that. ಅದು ಯಾವಾಗ ಕಮ್ಮಿ ಆಗುತ್ತಂದ್ರೆ, ಇಲ್ಲ ಇಟ್ ಶುಡ್ ಬಿ ಜಸ್ಟ್ ಇದರ್ ವೇಸ್. ನಾವು ಹೆಂಗಸರೇ ಬರಬೇಕು ಸಿನಿಮಾಗಳನ್ನ ನೋಡೋಕ್ಕೆ, ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಲೈಕ್ ದ ವೇ ಇವಾಗ ವೋಟಿಂಗಲ್ಲಿ ಒಂದು ಸ್ವಲ್ಪ ಬರ್ತಿದ್ದಾರೆ ಹೆಂಗಸರು. ಆ ಥರದ್ದು ಒಂದು ಏನಾದರೂ ಒಂದು ಪ್ರಭಾವ ಬೀರುವಂತಹ ಏನಾದರೂ ಒಂದು ಮೂಮೆಂಟ್ ಆಗಬೇಕು. that yes, we as women, we should support the stories as such ಅಂತ ಅದಾಗಬೇಕು. ಆಮೇಲೆ ಬಿಸ್ನೆಸ್ ಮತ್ತು ಟ್ರೇಡಿಂಗಲ್ಲಿ ಹೆಂಗಸರಾಗಬೇಕು. ಟ್ರೇಡಿಂಗಲ್ಲಿ ಯಾರು ಮಹಿಳೆಯರಿಲ್ಲ ಎಲ್ಲೂ. ದೆರ್ ನೋ ಡಿಸ್ಟ್ರಿಬ್ಯೂಟರ್ಸ್, ವಿಮೆನ್ ಡಿಸ್ಟ್ರಿಬ್ಯೂಟರ್ಸ್ ತುಂಬ ಕಮ್ಮಿ, ಅಥವಾ ವಿಮೆನ್ ಪ್ರೊಡಕ್ಷನ್ಸ್ ಕಮ್ಮಿ, ವಿಮೆನ್ ರಿಲೀಸ್ ಮಾಡೋರು ಕಮ್ಮಿ, ಅಥವಾ ಏಜೆನ್ಸೀಸ್ ಕಮ್ಮಿ. ಎನಿಥಿಂಗ್ ವಿಚ್ ಇಸ್ ಕನೆಕ್ಟಿಂಗ್ ಟು ದ ಟ್ರೇಡಿಂಗ್ ಇದೆ ಅಲ್ಲ, ಬಿಸ್ನೆಸ್ ಪಾರ್ಟ್, ಅದು ತುಂಬ ಕಮ್ಮಿ ಇದೆ. ಇದೆಲ್ಲ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ, ದರ್ ಇಸ್ ನಾಟ್ ಮಚ್ ಆಫ್ ಪುಷ್ ಫಾರ್ ಎನಿಥಿಂಗ್ ವಿಚ್ ಇಸ್ ಆಫ್ ಅ ವುಮನ್ ಓರಿಯೆಂಟೆಡ್ ಸ್ಟೋರಿ. ಅವಾಗ ಅದು ಹಿನ್ನಡೆಯನ್ನು ಗಳಿಸುತ್ತೆ, ನಾಟ್ ಬಿಕಾಸ್ ಇಟ್ಸ್ ಅ ಬ್ಯಾಡ್ ಫಿಲ್ಮ್ ಆರ್ ಅ ಬ್ಯಾಡ್ ಸ್ಟೋರಿ. ಆಮೇಲೆ ನೋಡುವಾಗ ಎಷ್ಟು ಜನ ಹೆಂಗಸರು ಅದನ್ನ ಸಿನಿಮಾ ನೋಡಿದಾರೆ ಗೊತ್ತಾ? 1000 ಜನ ನನಗೆ ಆ ಸಿನಿಮಾದಿಂದ ರೆಕಗ್ನೈಸ್ ಮಾಡ್ತಾರೆ. ರಾಂಗ್ ನಂಬರ್, ನೀವು ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ ಅಂತ. ಬಿಕಾಸ್ ಇಟ್ಸ್ ಅಬೌಟ್ ಅ ವರ್ಕಿಂಗ್ ವುಮೆನ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರುವಂತಹ ಒಬ್ಬ ಹುಡುಗಿ ಕೆಲ್ಸಕ್ಕೆ ಹೋಗುವಾಗ ಅಲ್ಲಾಗುವಂತಹ ಏನು ಸಿಚುವೇಶನ್ ಇರಬಹುದು, ಅದನ್ನು ಹೌ ಡಸ್ ಶಿ ಫೇಸ್ ದ್ಯಾಟ್ ಆ್ಯಂಡ್ ಹೌ ಡಸ್ ಶಿ ಕಮ್ ಔಟ್ ಆಫ್ ಇಟ್ ಇಸ್ ಅ ಸ್ಟೋರಿ ಲೈನ್. ಲಾಟ್ ಆಫ್ ಪೀಪಲ್ ಹ್ಯಾವ್ ವಾಚ್ಡ್ ಇಟ್. ಬಟ್ ಥಿಯೇಟ್ರಲ್ಲಿ ಬಂದಾಗ, ಆ್ಯಂಡ್ ಥಿಯೇಟರ್ ಆಲ್ಸೋ ನಾವು ಪುಟ್ಸ್ ಅ ಲಾಟ್ ಆಫ್ ಕಂಡೀಷನ್. ಇಷ್ಟು ದಿನ ಥಿಯೇಟ್ರಲ್ಲಿ ಓಡಬೇಕು, ಇದು ಫುಲ್ ಆಗಿಬಿಡ್ಬೇಕು, ಹೌಸ್ಫುಲ್ ಆಗಬೇಕು, 80% ಕಲೆಕ್ಷನ್ ಆಗಬೇಕು, 60% ಆಗಬೇಕು, ಓನ್ಲಿ ದೆನ್ ವಿಲ್ ಕಂಟಿನ್ಯೂ, ವಿಲ್ ಅಲೌ ಯು ಟು ಕಂಟಿನ್ಯೂ. ಈ ಥರದ್ರಲ್ಲೆಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್ ಅ ವುಮನ್ ಸ್ಟೋರಿ. ಹೌದು. ಈ ಮಧ್ಯ ನೀವು ತಮಿಳು, ತೆಲುಗು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದ್ದೀರಾ. ಅಲ್ಲಿ ಮುಂದುವರಿಲಿಲ್ಲ, ಕಾರಣ? ಐ ಡೋಂಟ್ ನೋ ಹೌ ದೇ ಫೀಲ್ ಇಟ್, ಬಟ್ ನನಗೆ ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಅವಕಾಶಗಳಿತ್ತು, ನಂಗೆ ತುಂಬ ಜಾಸ್ತಿ ಇತ್ತು. ಐ ಥಾಟ್ ಇಟ್ ವಾಸ್ too very ಮೇಲ್ ಆ್ಯಂಡ್ ಮೆನ್ ಓರಿಯೆಂಟೆಡ್ ಇಂಡಸ್ಟ್ರಿ ಅಂತ ಅನ್ನಿಸ್ತು. ಅಂದರೆ ತೆರೆಯ ಹಿಂದೆನೂ ಒಂಥರ ತುಂಬ ಪುರುಷ ಪ್ರಧಾನ, ಪೌರುಷವನ್ನು ತೋರಿಸುವಂತಹ ಒಂದು ವಾತಾವರಣ ಅಲ್ಲಿದ್ದರಿಂದ ಐ ಕುಡ್ ನಾಟ್ ಅಕ್ಸೆಪ್ಟ್ ದಟ್. ಆ್ಯಂಡ್ ನಮ್ಮ ಮನೆಯಲ್ಲೂ ಆ ವಾತಾವರಣ ಇರಲಿಲ್ಲ ಬೆಳಿಬೇಕಾದ್ರೆ. ಆ್ಯಂಡ್ ಫಾರ್ ಮೈ ಲಕ್, ನಾನು ಕೆಲಸ ಮಾಡಿದಂಥ ಯಾವುದೇ ಸಿನಿಮಾ ಆಗಲಿ, ಆ ನಿರ್ದೇಶಕರು ಅಥವಾ ನಟರು ಯಾರು ಸಹ ಆ ಥರದ್ದು ನಾನಿಲ್ಲ, ಆ ಥರದ್ದು ನೋಡಲಿಲ್ಲ, ಆ ವಾತಾವರಣ ನೋಡಲಿಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಅಕ್ಸೆಪ್ಟ್ ಇಟ್. ಐ ಡೋಂಟ್ ವಾಂಟ್ ಟು. ರಾಜ್ಕುಮಾರ್ ಸಂತೋಷಿ ನಿರ್ದೇಶನದ ಫ್ಯಾಮಿಲಿ ಹಿಂದಿ ಚಿತ್ರದ ಮೂಲಕ ನೀವು ಬಾಲಿವುಡ್ಗೆ ಹೋದ್ರಿ. ಅಮಿತಾಬ್ ಬಚ್ಚನ್ ಅವರ ಮಗಳ ಪಾತ್ರವನ್ನ ನೀವು ಮಾಡಿದ್ರಿ. ಆ ನಂತರದಲ್ಲಿ ಬಾಲಿವುಡ್ನಲ್ಲಿ ಕೂಡ ಮುಂದುವರಿಲಿಲ್ಲ. ಏನ್ ಕಾರಣ? ಅವಕಾಶಗಳು ಬರಲಿಲ್ವಾ? ಏನು? ಅವಕಾಶಗಳಿತ್ತು, ಒಂದೆರಡು ಒಳ್ಳೊಳ್ಳೆ ಅವಕಾಶಗಳಿತ್ತು. ಬಟ್ ಇನ್ನು ಕೆಲವೆಲ್ಲ ಬಂದಿದ್ದೆ ನನಗೆ ಹಾಡು ಅಥವಾ ವ್ಯಾಂಪೈರ್ ರೋಲ್, ನೆಗೆಟಿವ್ ಶೇಡ್ಸಿಗಿತ್ತು. ಅವಾಗ ರಾಜ್ಜಿನೇ ಬೇಡ ಅಂತ ಹೇಳಿದ್ರು, ಬೇಡ ನೀನು ಮಾಡಬೇಡ, ಯಾಕೆ ಮಾಡ್ತೀಯ ನೆಗೆಟಿವ್ ಶೇಡ್ಸ್ ಅಂತ. ಈವನ್ ಐ ಡೋಂಟ್ ವಾಂಟ್ ಟು ಡೂ ವಿಲನಿಶ್ ರೋಲ್. ಯಾಕಂದ್ರೆ ಒಂದ್ಸತಿ ನಾವು ಸಿನಿಮಾಗಳಲ್ಲಿ ಒಂದ್ಸತಿ ವಿಲನ್ ರೋಲ್ ಅಂತ ಮಾಡಿದ್ರೆ ಅದನ್ನೇ ಆಮೇಲೆ ಮಾಡ್ತಾ ಇರ್ತಾರೆ. ನನಗೆ ಅವಾಗ ಬೇರೆ ಪಾತ್ರಗಳನ್ನ ಮಾಡ್ಲಿಕ್ಕಾದ ಅವಕಾಶನೇ ಸಿಗಲ್ಲ. ಆ್ಯಂಡ್ ವೆರ್ ಎವರ್ ದೇರ್ ಸಾಂಗ್ ಸೋ ಕಾಲ್ಡ್ ಹಾಟ್ ಆ್ಯಂಡ್ ಐಟಮ್ ನಂಬರ್ಸ್, ಐ ಡಿಸೈಡೆಡ್ ನಾಟ್ ಟು ಡೂ ದ್ಯಾಟ್. ಅದಾದಮೇಲೆ ಐ ಥಾಟ್ ದೆನ್ ಇವಾಗ ನನ್ನಲ್ಲೇ ಇಷ್ಟೊಂದು ಯಾವ್ದ್ಯಾವ್ದು ಮಾಡಬಾರ್ದೇ ಜಾಸ್ತಿ ಇತ್ತು, ನನ್ನದು ಮಾಡೋದು ಕಮ್ಮಿ ಇತ್ತು. ಸೊ ವೆನ್ ಐ ಡಿಸೈಡೆಡ್ ದಟ್ ಇದು ಮಾಡೋಕ್ಕಾಗಲ್ಲ ಅಂತ, ಆ ವಿಷಯದಲ್ಲಿ ನಮ್ಮ ತಂದೆ ತಾಯಿ ತುಂಬ ನನಗೆ ದಟ್ ಗಿವ್ ಮಿ ಲಾಟ್ ಆಫ್ ಫ್ರೀಡಮ್. ಯಾವತ್ತೂ ನನ್ನ ತಂದೆ ತಾಯಿ ಇದನ್ನು ಮಾಡು, ಹೀಗೆ ಮಾಡು ಅಂತ ಹೇಳಲಿಲ್ಲ. ಇದೇ ಕತೆ ಮಾಡು, ಈಗ ಇಷ್ಟು ಹಣ ಸಿಕ್ಕರೆ ಇದನ್ನು ಮಾಡು, ಬಿಡಬೇಡ,
ಸುಮ್ಮನೆ ಹೇಳ್ತಿದ್ರು ನೋಡು ಒಂದ್ಸತಿ ಅಂತ. ಬಟ್ ದ ನೆವರ್ ಫೋರ್ಸ್ ಮೀ ಆರ್ ನೆವರ್ ಎವರ್ ಸೆಡ್ ಯು ಶುಡ್ ಡೂ ದಿಸ್. ಅದು ಯಾವತ್ತೂ ಹೇಳಿಲ್ಲ ಅವರು, ಆಯಿತಾ. ಇನ್ಫ್ಯಾಕ್ಟ್ ಎಷ್ಟೋ ಜನ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದನು, ಇಲ್ಲ ಅವಳಿಗೆ ನಾವಂತೂ ಹೇಳಲ್ಲ, ಅವಳೇನು ಹೇಳ್ತಾಳೋ ಹಾಗೆ ಅಂತಾಯಿದ್ರು. ಸೊ ಆ ಸ್ವಾತಂತ್ರ್ಯ ಮನೆಯಲ್ಲೂ ಇದ್ದಿದ್ದರಿಂದ ಐ ಕುಡ್ ರಿಯಲಿ ಟೇಕ್ ಕಾಲ್ ಆನ್ ವಾಟ್ ಐ ವಾಂಟ್ ಟು ಡೂ ಆ್ಯಂಡ್ ವಾಟ್ ಈಸ್ ದಟ್ ಐ ಡೋಂಟ್ ವಾಂಟ್ ಟು ಡೂ. ಆ ಸ್ವಾತಂತ್ರ್ಯ ನನಗೆ ಒಂಥರ ಅಪ್ಪ ಅಮ್ಮನಿಂದ ಸಿಕ್ಕಿದ್ರಿಂದ ಐ ಕುಡ್ ಬಿ ಮೋರ್ ಎಫಿಷಿಯಂಟ್ ಇನ್ ಸೇಯಿಂಗ್ ಮೈ ಸೆಲ್ಫ್ ವಾಟ್ ನಾಟ್ ಟು ಡೂ ಪ್ರಾಪರ್ಲಿ. ಅದು ಲಾಸ್ ಆಯಿತೋ ಲಾಭ ಆಯಿತೋ ಅದು ಆಮೇಲೆ. ಬಟ್ ಐ ಡಿಸೈಡೆಡ್ ನಾಟ್ ಟು ಡೂ ದೀಸ್ ಥಿಂಗ್ಸ್. ಐ ರಿಯಲಿ ಡಿಂಟ್ ವಾಂಟ್ ಟು ಡೂ ಐಟಮ್ ನಂಬರ್ಸ್. ಐ ಹ್ಯಾವ್ ಡನ್, ಕನ್ನಡದಲ್ಲಿ ಮುಂಚೆ ಮಾಡಿದ್ದೀನಿ, ಅದನ್ನು ನಾನು ಹಂಗಂತ ಪರಿಗಣಿಸ್ತಾ ಇರಲಿಲ್ಲ. ಬಟ್ ಆಮೇಲೆ ನಾನು ಬರೀ ಹಾಡಿಗೆ ಮಾತ್ರನೇ ನಾನು ಸೀಮಿತಳಾಗೋ ಥರ ಕಾಣಿಸ್ತಾ ಇತ್ತು. ಬರೀ ಆಫರ್ಸ್ ಎಲ್ಲ ಬರೀ ಹಾಗೆ ಬರೋಕ್ಕೆ ಶುರು ಆದಾಗ ದೆನ್ ಐ ಥಾಟ್ ಐ ಶುಡ್ ಬಿ ಡೂಯಿಂಗ್ ದಿಸ್. ಅಲ್ಟಿಮೇಟ್ಲಿ ಕಲಾವಿದರಿಗೆ ವೃತ್ತಿ ಬದುಕಲ್ಲಿ ಆತ್ಮತೃಪ್ತಿನೇ ಇಂಪಾರ್ಟೆಂಟ್ ಅಲ್ವಾ? ನನ್ಗೇನಿಷ್ಟ ಅದನ್ನೇ ನಾನು ಮಾಡಿದ್ದೀನಿ ಅನ್ನೋವಂಥದ್ದು. ಅಟ್ಲೀಸ್ಟ್ ಆ ಸಂತೋಷ ಆದ್ರೂ ನಮ್ಗಿರ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಆ ಸ್ವಾತಂತ್ರ್ಯನೂ ಇರಬೇಕು. ನನ್ನ ವಿಷಯದಲ್ಲಿ ನನಗೆ ಆ ಸ್ವಾತಂತ್ರ್ಯನೂ ಸಿಕ್ತು, ಆ ಸಂತೋಷಕ್ಕೆ ಒಂದು ದಾರಿನೂ ನನಗೆ ಸಿಕ್ತು ಅಂತ ಹೇಳಬಹುದು. ದಟ್ ಈಸ್ ಸಮಥಿಂಗ್ ಅದು ಎಲ್ಲರಿಗೆ ಸಿಗಲ್ಲ. ನಾಟ್ ದಟ್ ಎವ್ರಿ ಆ್ಯಕ್ಟ್ರೆಸ್ ವಾಂಟ್ ಟು ಡೂ ವಾಟ್ ಶಿ ಈಸ್ ಡೂಯಿಂಗ್. ಬಟ್ ಅವರಿಗೆ ಸಂದರ್ಭ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮೇ ಬಿ ಶಿ ಈಸ್ ಆಸ್ ಟು ಟೇಕ್ ಅಪ್ ಸಮಥಿಂಗ್. ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗದಿರೋದು ಅವ್ರು ಮಾಡೋವಂತಹ ಸಂದರ್ಭಗಳು ಅವ್ರಿಗಿರುತ್ತೆ. ಆದರೆ ನನಗೆ ಆ ಥರದ್ದು ಯಾವುದೂ ಬರಲಿಲ್ಲ. ನನಗೆ ಫ್ಯಾಮಿಲಿ ವೈಸ್ ಐ ವಾಸ್ ವೆರಿ ಫ್ರೀಡಮ್ ತುಂಬ ಇತ್ತು ನನಗೆ. ಆಮೇಲೆ ನನ್ನ ಸ್ನೇಹಿತರ ವರ್ಗದಲ್ಲೂ ಅಷ್ಟೇ ಯಾರೂ ಅಂದರೆ ನೀನು ಹೀಗೆ ಮಾಡು ಇದನ್ನೇ ಮಾಡು ಅಂತ ಹೇಳೋರು ಯಾರೂ ಇರಲಿಲ್ಲ. ಸ್ವಲ್ಪ ನಾನು ಯಾರ ಮಾತು ಕೇಳೋ ಥರದವಳು ಅಲ್ವೇನೋ ಆ ವಿಷಯದಲ್ಲಿ. ಸೊ ಜಸ್ಟ್ ಬೀನ್ ಲೈಕ್ ದ್ಯಾಟ್. ಆಮೇಲೆ ನಾನು ಅಲ್ಲಿ ಕಂಟಿನ್ಯೂ ಮಾಡಿಲ್ಲ. ಆ್ಯಂಡ್ ದೆನ್ ಐ ಕುಡ್ ಹ್ಯಾವ್ ಕಂಟಿನ್ಯೂಡ್, ಬಾಂಬೆಲಿ ಇರ್ಬೋದಾಗಿತ್ತು. ಬಟ್ ಐ ಥಾಟ್ ಇಟ್ಸ್ ಓಕೆ, ಇದಕ್ಕಿಂತ ಇನ್ನೇನು ಮೀರಿ ನಾಟ್ ದಟ್ ಸಮಥಿಂಗ್ ಇಸ್ ಗೋನ್ ಟು ಹ್ಯಾಪನ್, ಏನೋ ಮ್ಯಾಜಿಕ್ ಆಗುತ್ತೆ. ಬಿಕಾಸ್ ವಿ ಹ್ಯಾಡ್ ಡನ್ ಕಪಲ್ ಆಫ್ ಮೂವೀಸ್. ಮುಹೂರ್ತ ಆಯಿತು, ದೊಡ್ಡ ಫಿಲ್ಮ್ಸ್ ಸೈನ್ ಅಪ್ ಆಗಿತ್ತು. ರಾಜ್ಕುಮಾರ್ ಸಂತೋಷಿ ಅವ್ರದ್ದೇ ಆಗಿತ್ತು ಮತ್ತು ಬೇರೆ ನಿರ್ದೇಶಕರದ್ದು ಆಗಿತ್ತು. 3 ಬಿಗ್ ಸಿನಿಮಾಸ್ ಇಟ್ ಡಿಡ್ ನಾಟ್ ಟೇಕ್ ಆಫ್. ಮುಹೂರ್ತ ಆದಮೇಲೆ ಇಟ್ ಡಿಡ್ ನಾಟ್ ಟೇಕ್ ಆಫ್. ಆವಾಗ ಒಂದು ಸ್ವಲ್ಪ ಇಟ್ ವಾಸ್ ವೆರಿ ಡಿಪ್ರೆಸಿಂಗ್. ಯಾಕಂದರೆ ಯು ಆರ್ ಲುಕಿಂಗ್ ಫಾರ್ವರ್ಡ್, ಮತ್ತು ಆಗಲೇ ಪ್ರಿಪ್ರೇಷನ್ಸ್ ತುಂಬ ಮಾಡ್ಕೊಳ್ತಾ ಇರ್ತೀವಿ ಅಲ್ಲಿ. ಮತ್ತು ಬಾಲಿವುಡಲ್ಲಿ ಹೆಂಗಂದರೆ ನಿಮ್ಗೆ ಆಲ್ಮೋಸ್ಟ್ 6 ತಿಂಗಳು ವರ್ಷಕ್ಕಿಂತ ಮುಂಚೆನೇ ಯು ಸ್ಟಾರ್ಟ್ ದ ಪ್ರಿಪ್ರೇಷನ್ಸ್. ಏನೋ ಹೇಗಿರಬೇಕು ಆ್ಯಂಡ್ ವರ್ಕೌಟ್ ಮಾಡೋದಾಗಲಿ, ಜಿಮ್ ಮಾಡೋದಾಗಲಿ, ಅಥವಾ ಡೈಲಾಗ್ಸು, ದ ವೇ ಯು ಲುಕ್, ಎವ್ರಿಥಿಂಗ್ ಯು ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಯು ಆ್ಯಂಟಿಸಿಪೇಟ್ ಇಟ್ ಟು ಬಿ ಅ ಬಿಗ್ ಹಿಟ್ ಎನಿವೇ. ಯಾಕಂದರೆ ಇಟ್ ವಾಸ್ ಅ ಬಿಗ್ ಕಾಸ್ಟಿಂಗ್. ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್, ಅಷ್ಟು ದೊಡ್ಡ ಪ್ರೊಡಕ್ಷನ್ ಎಲ್ಲದೂ ಮುಹೂರ್ತ ಎಲ್ಲ ಆದಮೇಲೆ ಅದು ಟೇಕ್ ಆಫ್ ಆಗಲಿಲ್ಲ. ದಟ್ ವಾಸ್ ವೆರಿ ಡಿಪ್ರೆಸಿಂಗ್. ದೆನ್ ಐ ವಾಸ್ ಥಿಂಕಿಂಗ್, ಯಾಕಂದರೆ ಆ 3 ಸಿನಿಮಾದಲ್ಲಿ 2 ಸಿನಿಮಾ ಆಗಿದ್ರು ಐ ಕುಡ್ ಬಿ ಸಮ್ವೇರ್ ಎಲ್ಸ್. ಮೇ ಬಿ ಅಲ್ಲೇ ಇರ್ತಿದ್ದೆ ಆಗ ನಾನು. ದೆನ್ ಐ ಡಿಂಟ್ ಹ್ಯಾವ್ ಟು ಕಮ್ ಹಿಯರ್. ಯಾಕಂದರೆ ಅಷ್ಟು ದೊಡ್ಡ ಸಿನಿಮಾ ಅಷ್ಟು ದೊಡ್ಡ ಕಾಸ್ಟಿಂಗಲ್ಲಿ ಮಾಡಿದ್ಮೇಲೆ ಐ ಡಿಂಟ್ ಹ್ಯಾವ್ ಟು ಲುಕ್ ಬ್ಯಾಕ್ ಅಗೇನ್. ಅಷ್ಟು ದೊಡ್ಡ ಕಾಸ್ಟಿಂಗ್ ಇರ್ತಿತ್ತು. ಇಟ್ ವಾಸ್ ಒನ್ ವಾಸ್ ಮೈಸೆಲ್ಫ್, ಐಶ್ವರ್ಯ ರಾಯ್, ಅಭಿಷೇಕ್ ಬಚ್ಚನ್, ಆಮಿರ್ ಖಾನ್ ಅವರೇ ಅದಕ್ಕೆ ಮುಹೂರ್ತದಲ್ಲಿ ಕ್ಲಾಪ್ ಮಾಡಿದ್ದು. ರಾಜ್ಕುಮಾರ್ ಸಂತೋಷಿ ಅವ್ರದ್ದೇ ಇದು ಮುಹೂರ್ತ, ಸಿನಿಮಾ ಸ್ಕ್ರಿಪ್ಟ್ ಎಲ್ಲ. ಐ ಆಮ್ ಆಲ್ಸೋ ಪ್ಲೇಯಿಂಗ್ ಅ ಲೀಡ್ ರೋಲ್. ಸೊ ಈ ಥರದ್ದೆಲ್ಲ ಇರುವಾಗ ದೆನ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಲಾಟ್ ಆಫ್ ಬಿಗ್ ಥಿಂಗ್ಸ್ ಏನೋ. ಆ್ಯಂಡ್ ಸಡನ್ನಾಗಿ ಅದಾಗಲಿಲ್ಲ ಅಂತಿದ್ದಂಗೆ ಟು ಅಕ್ಸೆಪ್ಟ್ ಯುವರ್ ಲೈಫ್, ರೈಟ್? ಒಂದು ನನ್ನ ಜೀವನ ಯಾವುದು, ಆಮೇಲೆ ನಾನು ಯಾವ ದಿಕ್ಕಿನಲ್ಲಿ ನನ್ನ ಜೀವನನ ನಾನು ನಿರೂಪಿಸ್ಕೊಳ್ಬೇಕು ಇಲ್ಲಿಂದ. ಯಶಸ್ಸು ಬೇರೆ. ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ನಮ್ಗೆ ಯಶಸ್ಸು ಸಿಕ್ಕಿದಾಗ ಎವ್ರಿಥಿಂಗ್ ಫಾರ್ಮ್ಸ್ ಆನ್ ಇಟ್ಸ್ ಓನ್. ಎಲ್ಲದು ಹಂಗಂಗೆ ಶೇಪ್ ಅಪ್ ಆಗುತ್ತೆ. ಅದಾಗಿಲ್ಲ ಅಂದಾಗ ದೆನ್ ವಿ ಹ್ಯಾವ್ ಟು ಶೇಪ್ ಅವರ್ ಸೆಲ್ಫ್. ನನ್ನ ಜೀವನ ಒಂದು ದಿಕ್ಕಿಗೆ ತೊಗೊಂಡು ಹೋಗಬೇಕು. ನನ್ನ ಜೀವನ ನಾನು ಅಲ್ಲಿ ರೂಪಿಸ್ಕೊಳ್ಬೇಕು. ಅದು ಯಾವ ಸೈಜಲ್ಲಿ ಯಾವ ಥರದಲ್ಲಿ ರೂಪಿಸ್ಕೊಳ್ಬೇಕು ಅನ್ನೋದು ದಟ್ ಬಿಕಮ್ಸ್ ಅ ಚಾಲೆಂಜ್. ಇಟ್ ಇಸ್ ನಾಟ್ ಈಸಿ. It is not easy to accept that you are doing so big and suddenly it is not happening. So you have already lost all the hopes. In next then ಇವಾಗ ಸಸ್ಟೈನ್ ಆಗಬೇಕಂದ್ರೆ then you should just go and take up anything which comes on your way. Am I ready to take up that? So it was a big challenge personally ನನಗೆ. But ಅದರಲ್ಲಿ
ಅಕ್ಸೆಪ್ಟ್ ಮಾಡಿಕೊಂಡು ಹೌದು ನಾವು ಅಂದ್ಕೊಳ್ಳೋದೆಲ್ಲ ಆಗಲ್ಲ ಅನ್ನೋವಂಥದ್ದು ಅಕ್ಸೆಪ್ಟ್ ಮಾಡಿಕೊಂಡು ದೆನ್ ಯು ರಿಯಲಿ come to reality and this is what I am now and this is what I can think of and capable of, whether it's money or your whatever you call your success as, everything is come to one ಹಿಂಗೇನೋ ಅನ್ನೋದು ಶ್ರಿಂಕ್ ಆಗಿ ಇಷ್ಟ ಅಂತ ಕಾಣಿಸುತ್ತೆ. ಆವಾಗ ನಮ್ಮ ಜೀವನನ ನಾವು ಅದನ್ನು ಹೇಗೆ ನಾವು ರೂಪಿಸ್ಕೊಳ್ಬೇಕು ಅನ್ನೋದು ಇಟ್ ಟುಕ್ ಸಮ್ ಟೈಮ್ ಟು ಬಿ ವೆರಿ ಆನೆಸ್ಟ್. ಒಂದಿನ 2 ದಿನದಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಇಯರ್ಸ್. And then you have to really keep on saying that, yes, I'm not going to stop here. I will again, I have to sustain and this is what I want to do. So there's a lot of clarity you have to bring into yourself and then push yourself. It is a lot of challenge, I must tell you. Lot of challenge. So, hard analla, it's okay. In fact, ನಾನು ಕಪಿಲ್ ಶರ್ಮಾ ಶೋ ಅಲ್ಲಿ ಸುನೀಲ್ ಬರ್ತಾರೆ ನೋಡಿ. He was also there in family. He was such a very close friend of mine. ಯಾವ್ದು ಕ್ಯಾರೆಕ್ಟರ್ ಹುಡುಗಿ ಎಲ್ಲ ಆಗಿ ಬರ್ತಾರಲ್ಲ ಒಂದು he becomes a wife ಕಪಿಲ್ ಶರ್ಮಾದಲ್ಲಿ ಏನೇನೋ ಆಗ್ತಾರೆ. I have not spoken to him. But ಅವಾಗ he was such a struggling actor. And ರಾಜ್ಯ ಎಲ್ಲ ಯಾವಾಗಲೂ ಅಣಗಿಸ್ತಾ ಇದ್ರು, ನೀನು ಬರೀ ಬೇಡ ಬೇಡ ಅಂದ್ರೂ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀಯ, ಸುಮ್ಮನೆ ನಿಂತ್ಕೊಂಡ್ರು ಆ್ಯಕ್ಟಿಂಗ್ ಮಾಡ್ತಿರ್ತೀಯ, ಔಟ್ ಆಫ್ ಫೋಕಸಲ್ಲಿ ಇದ್ರು ಮಾಡಬಾರ್ದು ನೀನು ಅಂತ ಏನೋ. And he was like that. And sense of humor was very good. ಅವ್ರು ಏನು ಶೋ ಅಲ್ಲಿ ಮಾಡ್ತಿದ್ದಾರೆ ಅವ್ರು ಹಾಗೆ ಮಾಡ್ತಾಯಿದ್ರು, ಯಾವಾಗಲೂ ಹಾಗೆ ಇರ್ತಾಯಿದ್ರು. ಸೊ he could get a bigger platform. ಅಂದರೆ ಅವ್ರ ಆಸಕ್ತಿ ಮತ್ತು ಅವ್ರೇನಾಗಿದ್ರು ಅವ್ರಿಗೆ ಅದಕ್ಕೆ ಸರಿಯಾಗಿ ವೇದಿಕೆ ಸಿಕ್ತು. ಇಟ್ ವಾಸ್ ನಾಟ್ ದ ಸೇಮ್ ವಿತ್ ಮೀ. ನಾನು ಯಾವ ಥರ ನಂಗೆ ವೇದಿಕೆ ನಿರ್ಮಾಣ ಆಗಿತ್ತು, ಅಲ್ಲಿಂದ ಅದು ಮೇಲಕ್ಕೆ ಅಂದರೆ ಇಟ್ ಡಿಡ್ಂಟ್ ಟೇಕ್ ಆಫ್. So I had to come back to reality and say that this is what I want. I want ಅನ್ನೋಕ್ಕಿಂತ this is where I am. ಫಸ್ಟ್ ಅದನ್ನು ಎಕ್ಸೆಪ್ಟ್ ಮಾಡ್ಕೋ ನೀನು. ನಿನ್ನ ಜೀವನ ಅಲ್ಲಲ್ಲ, ಇವಾಗ ಇಲ್ಲಿ ಬಂದುಬಿಟ್ಟಿದ್ಯಾ ನೀನು, ಇದನ್ನು ಮುಂಚೆ ತಿಳ್ಕೊ ನೀನು ಇಲ್ಲಿದೆಯಾ ಅಂತ. ಬಟ್ ಅದ್ರ ಬಗ್ಗೆ ಕೊರಗೋ ಬದಲು ಲಕ್ಕಿಲಿ ಐ ಥಿಂಕ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಫ್ಯಾಮಿಲಿ ಪೀಪಲ್, ಮೇನ್ಲಿ ಅಪ್ಪ ಅಮ್ಮ ಆ್ಯಂಡ್ ಫ್ರೆಂಡ್ಸ್ ಅಂದರೆ ಈಗ ರಾಜ್ಕುಮಾರ್ ಸಂತೋಷಿ ಅವರಾಗಲಿ, ಯಾವ ಥರದವ್ರನ್ನ ನಾವು ಸ್ನೇಹ ವರ್ಗದಲ್ಲಿ ಇಟ್ಕೊಂಡಿರ್ತೀವಿ. ಆ್ಯಂಡ್ ಹೌ ಯು ರಿಯಲಿ ಕೀಪ್ ಯುವರ್ ಸೆಲ್ಫ್ ಕ್ರಿಯೇಟಿವ್ ಆಗಿ ಇಟ್ಕೊಂಡು, ಆ್ಯಂಡ್ ಹೌ ಕ್ಯಾನ್ ಯು ರಿಯಲಿ ಪುಷ್ ಯುವರ್ ಸೆಲ್ಫ್. ಸರಿ, ಈಗ ನನ್ನ ರೀತಿಯಲ್ಲಿ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನಾನು ಇವಾಗ ಏನು ಮಾಡಬಹುದು ಅಂತ ಯೋಚನೆ ಮಾಡ್ಕೊಂಡು ಇನ್ನೂ ಮುಂದುವರಿಯುವಂಥದ್ದು ಒಂದು ಶಕ್ತಿ ನನಗೆಲ್ಲರೂ ಕೊಟ್ಟರು ಅಂತ ಹೇಳ್ಬಹುದು. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಯು ಸೈನ್ ಸಚ್ ಬಿಗ್ ಮೂವೀಸ್ ವಿತ್ ಸಚ್ ಸ್ಟಾರ್ ಕಾಸ್ಟ್ ಆ್ಯಂಡ್ ಯು ಆರ್ ನಾಟ್ ಡೂಯಿಂಗ್ ಎನಿ. ಸಡನ್ಲಿ ಇವತ್ತಾಗತ್ತೆ, ನಾಳೆ ಆಗುತ್ತೆ, ಇನ್ನೇನು ನಾಡಿದ್ದು ಕಾಸ್ಟ್ಯೂಮಿಗೆ ಅಳತೆ ತೊಗೊಳ್ತಾರೆ, ಇನ್ನೇನೋ ಆಗುತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಆ್ಯಂಡ್ ದೆನ್ ಇಟ್ ಡಸಂಟ್ ಟೇಕ್ ಆಫ್ ಎಟ್ ಆಲ್. ಸೊ ಹಾಗಾಗಿ ಐ ಆಮ್ ಹಿಯರ್. ಇಂಥದ್ದೊಂದು ಪಾತ್ರ ಒದಗಿ ಬಂದಿತ್ತು, ನಾನು ಮಾಡಲಿಲ್ಲ, ನಂಗೆ ಮಾಡೋಕ್ಕಾಗಲಿಲ್ಲ ಅಂತ ಅನಿಸಿರೋಂತಹ ಪಾತ್ರಗಳು ಯಾವುದಾದ್ರೂ ಇದೆಯಾ? ಆ ಥರದ್ದು ತುಂಬ ಸಿನಿಮಾ ಇದೆ. ಅದು ನಾರ್ಮಲಿ ಐ ಗೇವ್ ಅಪ್ ಆನ್ ಈ ರನ್ನಿಂಗ್ ಬಿಹೈಂಡ್ ದ ಹೀರೋ ತುಂಬ ವರ್ಷದ ಹಿಂದೆನೇ. ಅದಕ್ಕೆ ಮೋಸ್ಟ್ಲಿ ಪೀಪಲ್ ಆಲ್ಸೋ ಥಿಂಕ್ ದಟ್ ಐ ಆಮ್ ಟು ಓಲ್ಡ್ ಲಾಂಗ್ ಇಯರ್ಸ್ ಬ್ಯಾಕ್. ಯುನೋ ಐ ಥಾಟ್ ಅದು ಮೋಸ್ಟ್ಲಿ ಈ ಒಂದು ಏನದು ಡಿಮೀನಿಂಗ್ ಟು ಅ ಗರ್ಲ್ ಅಥವಾ ಡಿಮೀನಿಂಗ್ ಟು ಅ ವುಮನ್ ಅಂತ ಅನ್ಸುತ್ತೆ ನನಗೆ ಆ ಥರದ ಕ್ಯಾರೆಕ್ಟರ್. ಓಕೆ, ಒನ್ಸ್ ಇನ್ ಅ ವೈಲ್ ಇಟ್ಸ್ ಗುಡ್ ಟು ಡೂ ದ್ಯಾಟ್, ಬಟ್ ವೈ ಅ ಗರ್ಲ್ ಶುಡ್ ಬಿ ಡಂಬ್ ಆಲ್ ದ ಟೈಮ್ ಆ್ಯಂಡ್ ವೈ ಅ ಹೀರೋ ಇಸ್ ಓನ್ಲಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್? ಅದು ನನಗೆ ಯಾವಾಗಲೂ ಪ್ರಶ್ನೆ ಇರ್ತಾಯಿತ್ತು. ಇಟ್ಸ್ ಆಲ್ವೇಸ್ ಅ ಹೀರೋ. ದೋ ಅವ್ನು ಮಚ್ಚಗಿಚ್ಚೆಲ್ಲ ಇಟ್ಕೊಂಡಿದ್ರು, ಹೀ ಈಸ್ ದಿ ಓನ್ಲಿ ಸ್ಮಾರ್ಟೆಸ್ಟ್ ಆ್ಯಂಡ್ ಹೀ ಈಸ್ ದಿ ಓನ್ಲಿ ಎವ್ರಿಥಿಂಗ್, ಹೀ ಈಸ್ ದಿ ಬೆಸ್ಟ್. And every time a girl goes behind him and girl is always dumb. And realitily, men are always behind a girl. Only in cinemas, girls are always behind the guys. I think in my real life, there were many men behind me. So why will I run behind a man now on the screen? That's also another question, right? But ಇದು ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಯಾವಾಗಲೂ ಹುಡುಗಿಯರನ್ನ ಡಂಬಾಗಿ ತೋರಿಸೋದು, ಅವ್ರಿಗೇನು ಬುದ್ಧಿನೇ ಇಲ್ಲ ಅಂತ ತೋರಿಸೋದು, ಇಲ್ಲ ಅವ್ಳಿಗೆ ಸ್ವಲ್ಪ ದುಡ್ಡಿದೆ ಅಂದರೆ ಜಂಬ ಅಂತ ತೋರಿಸೋದು. ಏನೋ ಇಟ್ಸ್ ವೆರಿ, ಐ ವಾಂಟ್ಸ್ ಎ ಸ್ಟೀರಿಯೋಟೈಪ್ ಟಿಪಿಕಲ್, ಬಟ್ ಇಟ್
ಇಟ್ ಇಸ್ ನಾಟ್ ಅ ರೈಟ್ ವೇ ಟು ಪ್ರೊಜೆಕ್ಟ್ ಅ ವುಮನ್ ಆನ್ ಸ್ಕ್ರೀನ್, ನಾಟ್ ಎಟ್ ಆಲ್. ಆಮೇಲೆ ದೆನ್ ಅಗೇನ್ ಇನ್ ದ ಆಡಿಯನ್ಸ್ ವಿ ಆರ್ ಫೋರ್ಸಿಂಗ್ ದ ವಿಮೆನ್ ಟು ವಾಚ್ ದ್ಯಾಟ್. ಸೊ ನೋ ವಂಡರ್ ದ ಸೊಸೈಟಿ ಗೋಸ್ ಕನ್ಫ್ಯೂಸ್ಡ್. ಪ್ರಮೋಟಿಂಗ್ ದ ಕಲ್ಚರ್, ಎಲ್ಲಿ ಕಲ್ಚರ್ ಇದೆ ಅದು? ಅಲ್ಲ, ಆ ಕಲ್ಚರ್ನೇ ನಾವು ಸಿನಿಮಾ ಮೂಲಕ, ಈಗ ಸಿನಿಮಾ ಅಂದ್ರೆ ಒಂದ್ ಕಲ್ಚರ್ನ ಪ್ರಮೋಟ್ ಮಾಡುತ್ತೆ ಅಲ್ವಾ? ಸೊ ನೀವೇನ್ ಹೇಳ್ತಿದ್ದೀರಾ, ಆ ಕಲ್ಚರ್ನ ಸಿನಿಮಾ ಮೂಲಕ ಮತ್ತೆ ಪ್ರಮೋಟ್ Correct. ನೋಡಿ ನೋಡಿ ಅಂತ. And every time a man is very intelligent and smart, and woman is never a smart kind or a smart being, shabby, lousy, not so good anything, but still he is the happening. And a girl who is so tidy and nice, still not happening. How do you like? I don't know, ಅದರಲ್ಲಿ ಕಾಂಟ್ರಾಸ್ಟ್ ಯಾಕೆ ಇರಬಹುದು? ಮೋಸ್ಟ್ಲಿ ನಮಗೆ ಏನಾದರೂ ನಮ್ದಲ್ಲ ಅನ್ನೋದೇ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ದಿಸ್ ಇಸ್ ನಾಟ್ ಸಮಥಿಂಗ್ ವಾಟ್ ಐ ವಿಲ್ ರಿಯಲಿ ಅಕ್ಸೆಪ್ಟ್. ಈವನ್ ಇನ್ ಮೈ ಪ್ರೊಡಕ್ಷನ್ ಐ ಕಂಟಿನ್ಯೂ ಟು ಪ್ರೊಡ್ಯೂಸ್ ಫ್ಯೂಚರಲ್ಲಿ ಇವಾಗ್ಲೂ. I really don't want to project that. That should not be our society, and it is not so. ಅಲ್ಲಿಂದ ನಾವು ಹೊರಗೆ ಬರೋಕ್ಕೆ ಇವಾಗ ನೋಡ್ತಾ ಇರಬೇಕಾದ್ರೆ ನಮ್ಗೆ ಅದಕ್ಕೆ ಸಿನಿಮಾಗಳು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಐ ಸ್ಟ್ರಾಂಗ್ಲಿ ಫೀಲ್ ದಟ್. ಆ್ಯಕ್ಚುಲಿ ಕಾಸರವಳ್ಳಿ ಸರ್ ಇಂಟರ್ವ್ಯೂ ಮಾಡಿದಾಗ ಅವರೊಂದು ಮಾತು ಹೇಳಿದರು, ಅಭಿರುಚಿಯನ್ನ, ಅಂದರೆ ಡೈರೆಕ್ಟರ್ಸ್ ಇರ್ಬೋದು, ಸಿನಿಮಾದವ್ರು ಇರ್ಬೋದು, ಅಭಿರುಚಿಯನ್ನ ಬಿತ್ತೋ ಕೆಲಸನ ಜನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು, ನಾವೇನು ಅಭಿರುಚಿಯನ್ನ ಬಿತ್ತುತ್ತೀವಿ ಅದೇ ಅಭಿರುಚಿಯನ್ನ ಪ್ರೇಕ್ಷಕರು ಸಹ ಬೆಳೆಸ್ಕೊಳ್ತಾರೆ. ಸೊ ತುಂಬಾ ಕಾನ್ಶಿಯಸ್ ಆಗಿ ಆ ಅಭಿರುಚಿ ಬಿತ್ತೋ ಕೆಲಸ ಮಾಡಬೇಕಾಗತ್ತೆ ಒಂದು ಮನರಂಜನಾ ರಂಗದಲ್ಲಿರೋರು ಅಂತ ಕಾಣಿಸುತ್ತೆ. ಮನರಂಜನೆ ಸಿನಿಮಾ ಇಸ್ ನಾಟ್ ಮನರಂಜನೆ. ಒಂದು ಅದನ್ನೀಗ ಬರೀ ಮನರಂಜನೆಯ ತಗೊಳ್ತಾ ಇರೋದೇ ಒಂದು ವಿಪರ್ಯಾಸ ಅಂತ ಹೇಳ್ತಾರೆ. ಕಲಾ ಮಾಧ್ಯಮ, ಇಟ್ ಈಸ್ ಅ ಕಲಾ ಮಾಧ್ಯಮ ಒಂದು, ಅಂಡ್ ಇಟ್ಸ್ ಆಲ್ಸೋ ಅ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ. ಯು ಆರ್ ರಿಫ್ಲೆಕ್ಟಿಂಗ್ ಮೆನಿ ಥಿಂಗ್. ಐ ಕುಡ್ ಬಿ ರಿಫ್ಲೆಕ್ಟಿಂಗ್ ಯು, ಐ ಕುಡ್ ಬಿ ರಿಫ್ಲೆಕ್ಟಿಂಗ್ ಸಮನ್ ಎಲ್ಸ್, ಯು ನೋ. ಬಟ್ ವಾಟ್ ಆಮ್ ಐ ರಿಫ್ಲೆಕ್ಟಿಂಗ್? ಸೊಸೈಟಿ ಅಂತಿದ್ದಂಗೆ ನನ್ನ ಸೋಷಿಯಲ್ ಇಶ್ಯೂ ಟುಡೇ ಈಸ್ ದಿಸ್. Every woman wants to be independent. Every woman should be out. Every woman should be on her own. Every woman should make her own life. But where is the scope? That's not there on the cinema. ಇವತ್ತಿಗೂ ನನಗೆ ಎಷ್ಟು ತೆಲುಗು ಸಿನಿಮಾ ಬರುತ್ತೆ ಗೊತ್ತಾ? ಆಫರ್ ಬಂದಿದೆ ಇವತ್ತುವರೆಗೂ, ತಮಿಳ್ ಬಂದಿದೆ, ಎಲ್ಲದೂ ಬಂದಿದೆ. ದೊಡ್ಡ ದೊಡ್ಡ ನಟರ ಜೊತೆಗೇ ಅವ್ರ ಜೊತೆ ಹೆಂಡತಿಯಾಗಿರೋಂಥ ಅವರ ಆನ್ ಸ್ಕ್ರೀನ್ ತೆರೆ ಮೇಲೆ ಹೆಂಡತಿ ಆಗಿರುವಂಥ ಪಾತ್ರಗಳು ನನಗೆ ಬಂದಿದೆ. ಎಲ್ಲದು ಏನು, ನಾನು ತುಂಬ ಒಳ್ಳೆಯವಳಂತೆ, ಸೈಲೆಂಟ್ ಅಂತೆ, ತುಂಬ ಸುಮ್ಮನೆ ಸಮ್ಮತಿ, ಎಲ್ಲದಕ್ಕೂ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಸುಮ್ಮನೆ ನಿಂತ್ಕೊಂಡಿರೋದಂತೆ. ವೈ? ಇಟ್ಸ್ ನಾಟ್ ಟ್ರೂ, ಆ್ಯಂಡ್ ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್. ವಿ ಶುಡ್ ಕಮ್ ಔಟ್ ಆಫ್ ಇಟ್. ಹೆಣ್ಣಾಗಿರಬೇಕು ನಿಜ, ಆದರೆ ಅವಳು ಮೌನದಲ್ಲೇ ತನ್ನ ಜೀವನವನ್ನು ಕಂಡುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅವಳು ಇವತ್ತು ಧ್ವನಿಯಾಗಿ ಹೊರಗೆ ಮರಬೇಕು ಅನ್ನೋಂಥದ್ದು ನನ್ನ ಆಶಯ. ಹೌದು, ರಿಯಲಿ ಥಿಂಕ್ ದಟ್ ವೇ. ಐ ಆಮ್ ನಾಟ್ ಹ್ಯಾಪಿ ವಿತ್ ಆಲ್. ಐ ಆಮ್ ನಾಟ್ ಹ್ಯಾಪಿ ವಿತ್ ಎನಿ ಆಫ್ ದ ಮೂವೀಸ್. ಇಟ್ ಕುಡ್ ಮೇಕ್ ಮೆನಿ thousands of crores of rupees and everything, but I'm not really happy with those movies. Personally, I'm not. I'm not the one who will appreciate those. As a movie, technically, fighting, ಅದರಲ್ಲಿರೋ ಬೇರೆ ಬೇರೆ ಸಿನಿಮಾಗೆ ಬೇಕಾಗಿರುವಂತಹ ಏನೇನಿರುತ್ತೆ ಅದನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ, ಬಟ್ ನಾಟ್ ದ ಸ್ಟೋರಿ ಲೈನ್. ಐ ವಿಲ್ ನಾಟ್ ಅಪ್ರಿಷಿಯೇಟ್ ಇಟ್. I can say that very loudly today. I've said it ಸ್ವಲ್ಪ ಸಟಲ್ ಆಗಿ ಹೇಳ್ತಿದ್ದೆ, but now I really think it's time. ಇವಾಗಲೇ ನಾವು ಮಾತಾಡಿದ್ವಿ, ನೀವು ಸಿನಿಮಾ ರಂಗಕ್ಕೆ ಬಂದು 12 ವರ್ಷ ಕಳೆದ್ರೆ ಆಲ್ಮೋಸ್ಟ್ 3 ದಶಕಗಳಾಗುತ್ತೆ ಅಂತ. ಹಂಗಂತ ನಿಮಗೆ ಏಜ್ ಆಗಿದೆ ಅಂತ ಅಲ್ಲ. ಬರ್ಗೂರ್ ರಾಮಚಂದ್ರಪ್ಪ, ಕೆ.ವಿ. ರಾಜು, ಕೋಡ್ಲು ರಾಮಕೃಷ್ಣ, ಸುನಿಲ್ ಕುಮಾರ್ ದೇಸಾಯಿ, ಕವಿತಾ ಲಂಕೇಶ್, ದಿನೇಶ್ ಬಾಬು, ಪಿ. ವಾಸು, ರಾಜ್ಕುಮಾರ್ ಸಂತೋಷಿ, ಹೀಗೆ ಇವರಂತಹ ಪ್ರತಿಭಾವಂತ ನಿರ್ದೇಶಕರುಗಳ ಸಿನಿಮಾಗಳಲ್ಲಿ ನೀವು ಅಭಿನಯ ಮಾಡಿದ್ದೀರಾ. ಈ ಒಂದು ಸುದೀರ್ಘವಾದ ಜರ್ನಿ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನನಗೆ ಅದು ನೀವು ಹೇಳ್ದಾಗಲೇ ಸುದೀರ್ಘ ಅಂತ ಅನ್ಸೋದು, ಬಿಕಾಸ್ ಐ ಆಮ್ ಲಿವಿಂಗ್ ಇನ್ ದ್ಯಾಟ್ even now and continue to. ಯಾಕಂದರೆ ನಾನು ಇಲ್ಲಿಗೆ ನನ್ನ ಈ ಕಲೆಯ ಪ್ರಯಾಣವನ್ನು ನಾನು ನಿಲ್ಲಿಸಿಲ್ಲ ಇನ್ನೂ. ಅದನ್ನು ಮುಂದುವರಿಸ್ಕೊಂಡೇ ಹೋಗ್ತಿದ್ದೀನಿ ಒಂದು. ಆಮೇಲೆ
ತುಂಬ ಕಾತುರತೆ ನನ್ನಲ್ಲಿ ತುಂಬ ಜಾಸ್ತಿ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಅಬೌಟ್ ಎನಿಥಿಂಗ್ ನ್ಯೂ. ಒಂದು ಒಳ್ಳೆ ಪಾತ್ರ ಬರುತ್ತೆ ಅನ್ನೋ ನಿರೀಕ್ಷೆ ಇನ್ನೂ ಇದೆ ನನಗೆ. ಒಳ್ಳೆ ಪಾತ್ರ ಅಂದರೆ ಒಳ್ಳೆಯದಲ್ಲ, ನನಗಿಷ್ಟ ಆಗೋವಂಥದ್ದು. ಅಥವಾ ಇನ್ನೂ ಐ ವಾಂಟ್ ಟು ವರ್ಕ್ ವಿತ್ ಬೆಸ್ಟ್ ಆಫ್ ದ ಪೀಪಲ್, ಏನೋ ಗುಡ್ ಪೀಪಲ್ ಆ್ಯಂಡ್ ಪೀಪಲ್ ಹೂ ಆರ್ ನೋನ್ ವೆಲ್. ಅಂದರೆ ಅವರಿಗೆ ತಿಳುವಳಿಕೆ ಹೆಚ್ಚು ಇರೋವಂಥವ್ರ ಜೊತೆ ಕೆಲಸ ಮಾಡಬೇಕು. ಕಾಸರವಳ್ಳಿ ಸರ್ ಒಬ್ಬರು, I have asked him so many times. I hope I get to work with him too. ಬಟ್ ಈ ಥರದ್ದು ಇರೋದ್ರಿಂದ ನನಗೇನು ಅನಿಸಲ್ಲ, ಅಂದರೆ ಸುದೀರ್ಘವಾಗಿ ಹೇಗಿತ್ತು ಅಂತ. ಬಟ್ ಐ ಸ್ಟಿಲ್ ಫೀಲ್ ದಟ್ ಇವಾಗ ಐ ಥಿಂಕ್ ಐ ಕ್ಯಾನ್ ಇಮೋಟ್ ಬೆಟರ್. ಆರ್ ಯಾವುದೋ ಒಂದು ಪಾತ್ರ ನಾವು ತಗೊಂಡ್ರೆ ಇವಾಗ ಮುಂಚೆನೂ ಇರ್ತಾ ಇತ್ತು, ಆದರೆ ಮೇ ಬಿ ಇವಾಗ ಇಟ್ಸ್ ಇವನ್ ಮೋರ್ ವಿತ್ ಈಸ್. ನೋಡೋರಿಗೆ ಅಷ್ಟು ಕಾಣಿಸುತ್ತೋ ಇಲ್ವ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಕೆಲಸ ಮಾಡಲಿಕ್ಕೆ ಐ ಫೈಂಡ್ ಇಟ್ ವೆರಿ ಈಸಿ. ಅಂದರೆ ಮನಸ್ಸು, ಮೈ, ತಲೆ, ಬುದ್ಧಿ ಎಲ್ಲದನ್ನು ಇಟ್ ಜಸ್ಟ್ ಬೇಗ ಕೋಆರ್ಡಿನೇಟ್ ಮಾಡ್ಕೊಳ್ಳುತ್ತೆ. ಇಟ್ಸ್ ಈಸಿ ಫಾರ್ ಮೀ ಟು ಎಮೋಟ್. ಪ್ರೇಕ್ಷಕ ಅವ್ರು ನೋಡೋರಿಗೆ ಹೆಂಗೆ ಅದು ಗೊತ್ತಾಗಲ್ಲ. ಬಟ್ ನಮ್ಮನೇಲೆಲ್ಲ ಹೇಳಿದ್ದೇನೆಂದ್ರೆ ದೇ ಕುಡ್ ಸಿ ದ ಡಿಫ್ರೆನ್ಸ್. ಇಂತಿನಿನ್ನ ಪ್ರೀತಿಯಾದಿಂದ ದೇ ಕುಡ್ ಸಿ ದಟ್ ವಿ ಕ್ಯಾನ್ ಸಿ ದಟ್ ನಿನ್ನ ಎಮೋಷನ್ಸ್ ಆರ್ ಟು ನ್ಯಾಚುರಲ್, ಮಚ್ ಮೋರ್ ನ್ಯಾಚುರಲ್, ವಿತ್ ಈಸ್ ಈಗ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ನಮ್ಮನೆಲ್ಲ. ಐ ಥಿಂಕ್ ನಾವ್ ಐ ಫೀಲ್ ದಟ್. ನಟಿಯಾಗಿ ಪಾತ್ರದಲ್ಲಿ ಸಂಪೂರ್ಣವಾಗಿ ತಲ್ಲೀನಳಾಗ್ತೀನಿ, ಪಾತ್ರದೊಂದಿಗೆ ಅನುಸಂಧಾನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ದೀರಾ. ನಿಮ್ಮ ಪ್ರಕಾರ ನಟನೆ ಅಂದರೆ ಏನು? ಬರೀ ನಟನೆ ಅಂದರೆ ಏನು ಹೇಳಿರ್ತಾರೆ ಅದನ್ನು ಸುಮ್ಮನೆ ಒಪ್ಸೋದು ನಟನೆ ಆಗಿಬಿಡತ್ತೆ. ಬಟ್ ವೆನ್ ಯು ಸಿ ಪರಕಾಯ ಪ್ರವೇಶ ಒಂದು ಮಾಡಿದ್ದೀವಿ, ಅಥವಾ ಆ ಪಾತ್ರದ ಒಳ ಇದನ್ನು ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, then you really have to understand ನಿರ್ದೇಶಕರು ಆ ಪಾತ್ರದ ಮೂಲಕ ಯಾವ ಭಾವನೆಯನ್ನು ಅವ್ರು ಬಿಂಬಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಆ್ಯಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದಟ್ ಕ್ಯಾರೆಕ್ಟರ್, ವಾಟ್ ಈಸ್ ದಟ್ ಕ್ಯಾರೆಕ್ಟರ್ ದಟ್ ಶುಡ್ ರಿಫ್ಲೆಕ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಆಫ್ ದಿ ಡೈರೆಕ್ಟರ್. ಅವರ ಮನಸ್ಸಿನ ಆಳವನ್ನು ತಿಳ್ಕೊಳ್ಳೋದಾಗಲಿ, ಅಥವಾ ಅವರ ಪಾತ್ರದ ಮೂಲಕ ಯಾವ ಭಾವನೆಯನ್ನು ಹೊರಗೆ ತರಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಫ್ ದಟ್ ಹ್ಯಾಪನ್ಸ್ ದೆನ್ ಯು ಆರ್ ಗುಡ್. ನೀವು ಬೆಳೆದಂತಹ ಮಲೆನಾಡು ಬಯಲುಸೀಮೆಯ ವಾತಾವರಣ, ರೀತಿ ರಿವಾಜುಗಳು ಒಬ್ಬ ನಟಿಯಾಗಿ ನಿಮ್ಮನ್ನ ರೂಪಿಸುವಲ್ಲಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡಿದ್ದಾವೆ? ಖಂಡಿತವಾಗ್ಲೂ ಆಗುತ್ತೆ. ಏನಾಗುತ್ತಂದ್ರೆ ಯು ಆಲ್ರೆಡಿ ನೋ, ಅಂದರೆ ಅಲ್ಲೇ ಬೆಳೆದಿರೋದ್ರಿಂದ ಮಲೆನಾಡು ಅಫ್ಕೋರ್ಸ್. ಈಗ ಕಾಸರವಳ್ಳಿ ಸರ್ ಅಂತಿದ್ದಂಗೆ ಒಂದು ಸ್ವಲ್ಪ ವಿ ಫೀಲ್ ವೆರಿ ಕ್ಲೋಸ್ ಟು ಈಚ್ ಅದರ್. ಯಾಕಂದರೆ ತೀರ್ಥಹಳ್ಳಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ಐ ನೋ ಎವ್ರಿಥಿಂಗ್. ಆಲ್ಮೋಸ್ಟ್ ಎಲ್ಲರೂ ಗೊತ್ತು ಅಲ್ಲಿ. ತೀರ್ಥಹಳ್ಳಿ ಕಡೆ ಹೋದರೆ ಆಗುಂಬೆಲ್ ನನ್ನ ಅಜ್ಜಿ ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ, ಅಲ್ಲಿ ಎಲ್ಲೇ ಹೋದ್ರೂ ಒಂಥರ ಅವರಿಗೂ ಒಂದು ಅಭಿಮಾನ ಇದೆ ಮಲೆನಾಡು ಹುಡುಗಿ ಅಂತ. ನನಗೂ ಐ ಫೀಲ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆಯಿತಾ, ಭಾಷೆ ಆಗಲಿ, ಅಲ್ಲಿ ಕಲ್ಚರ್ ಆಗಲಿ. ಈಗ ನಾವು ಕುವೆಂಪು ಅವ್ರ ಪುಸ್ತಕಗಳೆಲ್ಲ ಓದಬೇಕಾದ್ರೆ ಇಟ್ಸ್ ಈಸಿ ದಟ್ ಯು ಕ್ಯಾನ್ ಜಸ್ಟ್ ರಿಲೇಟ್ ಟು ಇಟ್ ಸೊ ಕ್ವಿಕ್ಲಿ. ಸೇಮ್ ವೇ ನನಗೆ ಈ ಎಕ್ಸ್ಪೋಜರು ಸಿಕ್ತು, ಬಯಲುಸೀಮೆ ಎಕ್ಸ್ಪೋಜರನ್ನು. ಬಯಲುಸೀಮೆಯಲ್ಲಿ ಏನು ಊಟ ಹೆಂಗಿರಬಹುದು, ಊಟ ಮಾಡೋ ಪದ್ಧತಿ, ಡ್ರೆಸ್ಸಿಂಗ್ ಹೆಂಗಿರಬಹುದು, ಅವ್ರ ಭಾಷೆ ಹೆಂಗಿರಬಹುದು. ಯಾಕಂದರೆ ಒಬ್ಬ ಕಲಾವಿದನಾಗ್ತಾನೆ, ಸ್ಪೆಷಲಿ ಈ ಮಾಧ್ಯಮಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನಟನೆಗೆ ಬರಬೇಕಂತ ಹೇಳಿದ್ರೆ, it's good to know your language very well, diction and dialects, ಯಾವ್ಯಾವ ಭಾಷೆ, ಮತ್ತು ಅಲ್ಲಿ ಜನಜೀವನ ಹೇಗೆ, ಅವರ ಬಾಡಿ ಲ್ಯಾಂಗ್ವೇಜ್ ಏನು, ಮ್ಯಾನರಿಸಮ್ಸ್ ಏನು, ಅದೆಲ್ಲ ತಿಳ್ಕೊಂಡ್ರೆ. ಯಾಕಂದರೆ ಎಲ್ಲದನ್ನೂ ನಿರ್ದೇಶಕರು ಹೇಳೋಕ್ಕಾಗಲ್ಲ. ಅದೇ ಸಮಥಿಂಗ್ ದಟ್ ವಿ ಆಲ್ಸೋ ಹ್ಯಾವ್ ಟು ಕಾಂಟ್ರಿಬ್ಯೂಟ್. ಇದೆಲ್ಲ ನಮಗೆ ಅನುಕೂಲ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಬಿ ಅದನ್ನು ಜಸ್ಟಿಸ್ ಕೊಡಬಹುದು ಅಂತ ಅನಿಸುತ್ತೆ ಪಾತ್ರಕ್ಕೆ. ನೀವು ಚಿತ್ರರಂಗ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಸಿನಿಮಾ ರಂಗ ಅನ್ನುವಂಥದ್ದು ಒಂದು ಆಕರ್ಷಕ ಮಾಧ್ಯಮ ಆಗಿತ್ತು. ಆದರೆ ಕಳೆದ 1 ದಶಕದಿಂದ ಥಿಯೇಟರ್ಗೆ ಜನ ಬರೋವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ಈ ಹಿಂದಿನ ವೈಭವ ಮತ್ತೆ ಬರಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅದು there are too many things to talk about. I can't blame anyone. ಏನಂದರೆ ತಂತ್ರಜ್ಞಾನ ಇವತ್ತು
ಎಲ್ಲದನ್ನು ಕಾಂಪ್ಯಾಕ್ಟ್ ಮಾಡಿದೆ. ದೊಡ್ಡದೆಲ್ಲ ದೊಡ್ಡ ಪಾತ್ರೆ, ಮುಂಚೆ ಅಡುಗೆ ಮಾಡ್ತಾಯಿದ್ದು ಪಾತ್ರೆನೂ ಇಷ್ಟು ಸಣ್ಣದಾಗಿ ಹೋಗಿದೆ ನಮ್ಮ ಮನೆಗಳಲ್ಲಿ. ಒಲೆ ಇಷ್ಟು ದೊಡ್ಡದಾಗಿರ್ತಿತ್ತು, ಸ್ಟವ್ಗಳು ಇವಾಗ ಇಷ್ಟೇ ಪುಟಾಣಿ, ಒಂದು ಸ್ಟವ್, ಒಂದಿಷ್ಟೇ ಬರ್ನರ್ ಇಟ್ಕೊಂಡ್ರೆ ಸಾಕು. ಸೊ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಸ್ಮಾಲ್. ಐ ಥಿಂಕ್ ದ ಲೈಫ್ ಇಟ್ ಸೆಲ್ಫ್ ಇಸ್ ಬಿಕಮಿಂಗ್ ಸ್ಮಾಲ್ ಅನ್ಸುತ್ತೆ. ಅಂದರೆ ನಾವು ನೋಡೋವಂಥ ಜೀವನ ಏನಿದೆಯಲ್ಲ, ಇಂಥ ದೊಡ್ಡ ಜೀವನ, ಒಂದು ಮಹತ್ತರವಾದ ಒಂದು ಸಾಧನೆ ಇರಬೇಕು, ಏನೋ ಒಂದು ದೊಡ್ಡದಾದಿರಬೇಕು ಅನ್ನೋದು ಹೋಗಿ ಹೋಗಿ ಎವ್ರಿಥಿಂಗ್ ಈಸ್ ಬಿಕಮ್ ವೆರಿ ಸ್ಮಾಲ್. ಆ್ಯಂಡ್ ಸೊ ಆ್ಯಸ್ ಸ್ಕ್ರೀನ್ಸ್, ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್. ನಾವು ಆ್ಯಕ್ಚುಲಿ ಕಂಪೋಸ್ ಮಾಡೋದೇ ಕ್ಯಾಮ್ರಾಮನ್ ಮತ್ತು ಡೈರೆಕ್ಟರು ಸಿನಿಮಾ ಕಂಪೋಸ್ ಮಾಡಬೇಕಾದ್ರೆ, ಫ್ರೇಮ್ಸ್ ಇಡಬೇಕಾದ್ರೆ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಫೋನ್. ಇಟ್ಟಿಲ್ಲ, ಅದು ಫೋನಿಗೋಸ್ಕರ ಕಂಪೋಸ್ ಮಾಡಲ್ಲ ಆ ಫ್ರೇಮಿಂಗ್ನ ನಾವು. ಅದು ಮಾಡೋದೇ 70 mm ಅಂತ ಮಾಡ್ತಾಯಿದ್ವಿ. ಮಲ್ಟಿಪ್ಲೆಕ್ಸಲ್ಲಿ 70 mm ಇಂದ ಅದನ್ನು ಟಿಂಕ್ ಅಂತ ಎಷ್ಟು 200 ಅಡಿ ಪರದೆ ಹೋಗ್ಬಿಟ್ಟು ಇಷ್ಟೇ 60 ಅಡಿ ತೊಗೊಂಬಂದರು, ಎಕ್ಸಾಕ್ಟ್ಲಿ 1/4 ಹಾಗೇನೋ ಮಾಡಿಬಿಟ್ರು. ಸೊ ದೇರ್ ಇಟ್ ಸೆಲ್ಫ್ ಯು ಹ್ಯಾವ್ ಆಲ್ರೆಡಿ ಶ್ರಂಕ್ ದ ಸ್ಕ್ರೀನ್. ಎಷ್ಟೋ ಸಿನಿಮಾ, ಕಮರ್ಷಿಯಲ್ ಸಿನಿಮಾಗಳನ್ನ ಶಾರ್ಟ್ ಕಂಪೋಸಿಷನ್ನು ನೀವು ಇಂಡಿಪೆಂಡೆಂಟ್ ಥಿಯೇಟ್ರಲ್ಲಿ ನೋಡಿಬಿಟ್ಟು ಮಲ್ಟಿಪ್ಲೆಕ್ಸಲ್ಲಿ ನೋಡಿ ಅದಕ್ಕೂ ಮ್ಯಾಚ್ ಆಗಲ್ಲ. ಯು ಡೋಂಟ್ ಫೀಲ್ ಇಟ್ಸ್ ಲಾರ್ಜರ್ ದೆನ್ ಲೈಫ್ ಅಂತ ಅನ್ಸೋದೇ ಇಲ್ಲ. ಈಗ ಕಲ್ಕಿ ಥರ ಸಿನಿಮಾ ಯಾವುದೋ ಒಂದು ಮಾಡಿ ಲಾರ್ಜರ್ ದೆನ್ ಲೈಫ್ ಅಂತ ಮಾಡಿಬಿಟ್ಟು ನಾನು ಪುಟ್ಟೋಣಿ ಫೋನಲ್ಲಿ ನೋಡಿದ್ರೆ ಹೌ ಆರ್ ಯು ಜಸ್ಟಿಫೈಯಿಂಗ್ ಈವನ್ ದ ಮೇಕಿಂಗ್? ಇಟ್ಸ್ ನಾಟ್ ಇವನ್ ಜಸ್ಟಿಫೈಡ್, ಯುನೋ, ಬಿಕಾಸ್ ಮೇಕರ್ ಮಾಡಿರೋದು ಅವನು ಸಿನಿಮಾನ ಇಷ್ಟಕ್ಕೆ ಮಾಡಿಲ್ಲ, 6 ಇಂಚಿಗೆ ಮಾಡಿಲ್ಲ. ಅವನು 200 ಅಡಿ ಪರ್ದೆಗೆ ಮಾಡಿದ್ದಾನೆ. 200 ಅಡಿಯಿಂದ ವಿ ಶ್ರಂಕ್ ಇಟ್ ಟು 6 inches. ಸೊ ಆಬ್ವಿಯಸ್ಲಿ ವಾಟ್ ಹ್ಯಾಪನ್ಸ್ ಇಸ್ ಅದರಲ್ಲಿ ಏನೂ ಸ್ಪೆಷಾಲಿಟಿ ಕಾಣಿಸ್ತಾ ಇಲ್ಲ. ಅದರಲ್ಲಿ ಏನಾಗುತ್ತೆ, ಹೇಗೆ ಹೋಗುತ್ತೆ, ದರ್ ಇಸ್ ನೋ ಅಂತ ಇಲ್ಲ. ಆಮೇಲೆ ಇವಾಗ ಬಿಕಾಸ್ ಆಫ್ ದಿಸ್ ಸ್ಮಾಲ್ ಸ್ಕ್ರೀನ್, ಆ ಸ್ಮಾಲ್ ಸ್ಕ್ರೀನಿಗೆ ಒಬ್ಬರೇ ಕೂತ್ಕೊಂಡು ಹಿಂಗೆ ನೋಡ್ತಾ ಇರ್ತೀವಿ. ಯಾಕೆ ನಾವು ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ ಅಂದರೆ ಇಟ್ಸ್ ಅಬೌಟ್ ದ ಸೌಂಡ್. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಹೋಲ್ ಥಿಂಗ್. ಒಂದು ಸೆಕೆಂಡ್ ಥಿಂಗ್ ಏನಂದರೆ ಇವಾಗ ದಿನಾ ಸಿನಿಮಾ ನೋಡ್ತಾ ಇದ್ದಾರೆ ಎಲ್ಲರೂ. ಎಷ್ಟೋ ಪ್ಲ್ಯಾಟ್ಫಾರ್ಮ್ಸ್ ಅಂತೆ, OTT ಅಂತೆ, ಟಿ ವಿಲಿ ಬರೋದಂತೆ, ಫೋನಲ್ಲಿ ಬರೋದಂತೆ, ಯಾವುದೂ ಬಿಡ್ತಾ ಇಲ್ಲಪ್ಪ. ದೇ ವಾಚ್ ಸೋ ಮೆನಿ ಥಿಂಗ್ಸ್ ಕಂಟಿನ್ಯೂಸ್ಲಿ. ಅದೇನಾಗುತ್ತೆ ಅಂದರೆ ಎಕ್ಸೈಟ್ಮೆಂಟ್ ಕಳ್ಕೊಳ್ಳಲ್ವ ದಿನಾಗ್ಲೂ ಯು ಕಾಂಟ್ ಹ್ಯಾವ್ ಮೈಸೂರು ಪಾಕ್, ದಿನಾಗ್ಲೂ ಯು ಕಾಂಟ್ ಹ್ಯಾವ್ ಐಸ್ ಕ್ರೀಮ್ ಜಸ್ಟ್ ಬಿಕಾಸ್ ಯು ಲವ್ ಇಟ್. ದಿನ ತಿನ್ನೋಕ್ಕಾಗಲ್ಲ. ಯಾವ ಥರ ಒಂದಿನ ವಾರಕ್ಕೆ ಒಂದ್ಸತಿನೋ 1-2 ವಾರಕ್ಕೆ ಒಂದ್ಸತಿ ತಿಂದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದನ್ನು ಆಸ್ವಾದಿಸ್ಬಹುದಾಗ ಅದು ದಿವಸ ನೋಡ್ತಿರೋದ್ರಿಂದ ದೇ ಹ್ಯಾವ್ ಆಲ್ಸೋ ಲಾಸ್ಟ್ ದಿ ಎಕ್ಸೈಟ್ಮೆಂಟ್. ಅಂದರೆ ಆ ಎಮೋಷ್ನಲಿ ಅಪ್ಲಿಫ್ಟ್ ಆಗಬೇಕಲ್ವ. ಈಗ ಅಲ್ಲಿ ಏನೋ ಒಂದು ಜೋಕ್ ಕಾಮಿಡಿ ಬಂದರೆ ಜೋರಾಗಿ ನಗಬೇಕು. ಇಟ್ಸ್ ನಾಟ್ ಹ್ಯಾಪ್ನಿಂಗ್. ದಟ್ಸ್ ನಾಟ್ ಬಿಕಾಸ್ ದ ಮೂವೀಸ್ ಆರ್ ನಾಟ್ ಗುಡ್. ದಟ್ಸ್ ಬಿಕಾಸ್ ಯು ಆರ್ ಓವರ್ ಎಕ್ಸ್ಪೋಸ್ಡ್. That is there, and I don't know what happens to that, but it's very important. ನನಗೆ ಗೊತ್ತಿರೋರ್ಗೆ ಹೇಳ್ತೀನಿ ಯಾವಾಗ್ಲೂ, ದಿನ ಸಿನಿಮಾ ನೋಡಬೇಡಿ. ಟಿ ವಿ ಸೀರಿಯಲ್ ಯಾವುದೇ ಆದ್ರೂ ನ್ಯೂಸಲ್ಲಿ ಬರೋದು, ಆಮೇಲೆ ಆಕ್ಸಿಡೆಂಟ್ಸು ನೋಡೋದು, ಇದೆಲ್ಲದನ್ನು ಏನಂದ್ರೆ ನಮ್ಮ ಎಕ್ಸೈಟ್ಮೆಂಟ್ನ ನಾವಾಗಲೇ ರೊಮ್ಯಾನ್ಸ್ ಆಲ್ಸೋ ವಾಟ್ ಎವರ್ ಇಟ್ ಶುಡಂಟ್ ಬಿ ವಾಚ್ ಸೋ ಮಚ್ ಅಂತ. ಅದೊಂದು ಸ್ವಲ್ಪ ಏನಾರು ಹೊಸ್ತು ಅಂತ ಕಾಣಿಸ್ಬೇಕಲ್ವ. ಸೊ ನಿಮ್ಗೆ ಏನೇ ಪಾಪ ಎಷ್ಟೇ ಹೇಳಿದ್ರು ಅಷ್ಟೊಂದು ಸ್ಟಂಟ್ಸ್ ಎಲ್ಲ ಎಷ್ಟು ಕಷ್ಟ ಇರುತ್ತೆ. ಏನೇ ಮಾಡಿದ್ರು ಪೀಪಲ್ ಆರ್ ನಾಟ್ ಗೆಟಿಂಗ್ ಎಕ್ಸೈಟೆಡ್ ಎನಿಮೋರ್. ದಟ್ಸ್ ಬಿಕಾಸ್ ಎಕ್ಸೈಟ್ಮೆಂಟ್, ದಟ್ ಫೀಲ್ ಆಫ್ ಎಕ್ಸೈಟ್ಮೆಂಟಿಗೆ ಏನಂತಾರೆ, ಒಂದು ಉತ್ಸಾಹ, ಒಂದು ಹುಮ್ಮಸ್ಸಿಂದ ಉಕ್ಕಿ ಬರಬೇಕಲ್ಲ, ಅದನ್ನು ಕಳ್ಕೊಂಡಿದ್ದಾರೆ. ಇಟ್ಸ್ ಜಸ್ಟ್ ಬಿಕಾಸ್ ದಿ ಎಕ್ಸ್ಪೋಜರ್. ಸ್ಯಾಡ್. ಹೋಪ್ಫುಲ್ಲಿ ವಿ ಗೆಟ್ ಟು ಸಿ ಸಮ್ ಬಿಗ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಬೇರೆ ಕಾವೇರಿ ಥಿಯೇಟ್ರೆಲ್ಲ ಹೋಗ್ತಾ ಇದೆ ಅಂದರೆ ನಾಟ್ ಫೀಲಿಂಗ್ ಗುಡ್ ಅಟ್ ಆಲ್. ಆ್ಯಂಡ್ ಸೋ ಮಚ್ ಯು ವಾಂಟೆಡ್ ಟು ಬಿ ಸೀನ್ ಆನ್ ದೋಸ್ ಸ್ಕ್ರೀನ್ಸ್, ರೈಟ್? ಅದಕ್ಕೆ ನಾವು ಆರ್ಟಿಸ್ಟ್ ಆಗಿರ್ತೀವಿ. ಬಟ್ ಇಟ್ಸ್ ವೆರಿ ಸ್ಯಾಡ್. ಐ ರಿಯಲಿ ಹೋಪ್ ಇಟ್ ಕಮ್ಸ್ ಬ್ಯಾಕ್. ಯಾಕಂದರೆ ಇದು ಫೋನ್ ಏನು ಮಾಡ್ತಿದೆ ಅಂದರೆ ಇಟ್ಸ್ ಮೇಕಿಂಗ್ ಯು ಗೋ ಲೋನರ್. ಒಬ್ಬರೊಬ್ಬರೇ ಕೂತ್ಕೊಳ್ಳೋಂಗೆ ಮಾಡ್ತಿದೆ. ಸಿನಿಮಾ ಥಿಯೇಟರು ನಾವೆಲ್ಲ ಎಲ್ಲರೂ ಕಸಿನ್ಸ್ ಎಲ್ಲರೂ ಸೇರಿ ಹೋಗೋ ಥರ ಅದಿರ್ತಾ ಇತ್ತು. ಸೊ ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಕಲ್ಚರ್. ಹೌದು. ಈಗ OTT ಪ್ಲ್ಯಾಟ್ಫಾರ್ಮ್ಗಳ ಕಾಲ. OTT ಕಂಟೆಂಟ್ಗಳ ಬಗೆಗೆ ನಿಮ್ಮ ಅಭಿಪ್ರಾಯ ಏನು? ನೀವು OTT ಕಂಟೆಂಟ್ಗಳನ್ನು ನೋಡ್ತೀರಾ? ನಿಮಗೆ ವೆಬ್ ಸೀರೀಸ್ ಏನಾದರೂ ಆಫರ್ಸ್ ಬಂದಿತ್ತಾ? ನನಗೆ ಇವಾಗ ಯಾವುದೋ ಒಂದು ಆಫರ್ ಬಂದಿದೆ, ಇನ್ನೂ ಕನ್ಫರ್ಮ್ ಆಗಿಲ್ಲ.
ಬಟ್ ಅವ್ರಿಗೆ ನಾನು ಮೊದಲನೇ ಪ್ರಶ್ನೆ ಕೇಳಿಬಿಟ್ಟೆ ಅದು. ಅಷ್ಟೊಂದು ಬೋಲ್ಡ್ ಸೀನ್ ಎಲ್ಲ ಇದ್ರೆ ನಾನು ಮಾಡಲ್ಲ, ಯಾಕಂದ್ರೆ ನಾನು ಇದೇ ಊರಲ್ಲೇ ಇರಬೇಕಾದವಳು, ಈ ಸಮಾಜಕ್ಕೆ ನಮ್ಗೆ ಅದು ಒಗ್ಗಲ್ಲ ಅಷ್ಟೊಂದೆಲ್ಲ ಮಾಡೋದು. ಆ್ಯಂಡ್ ಐ ವಾಂಟ್ ಟು ಬಿ ಹಿಯರ್, ಐ ವಾಂಟ್ ಟು ಲಿವ್ ಹಿಯರ್, ದಿಸ್ ನೋ ಡೌಟ್ ಅಬೌಟ್ ಇಟ್. ನಾನೇನೋ ಅಮೆರಿಕಾದಲ್ಲೋ ಲಂಡನಲ್ಲಿ ವಾಸವಾಗಿದ್ದೀನಿ ಅಂದರೆ ಬೇರೆ ಥರ, ಇಲ್ಲಿ ನಮ್ಮ ಜನ ಜೊತೆನೇ ಇರಬೇಕಂತ ಹೇಳಿದ್ರೆ ನನ್ಗೆ ಯಾವ ಕಂಫರ್ಟಬಲ್ ಆಗುತ್ತೆ ಅವರೊಟ್ಟಿಗೆ ಇರ್ಲಿಕ್ಕೆ ಅಷ್ಟೇ ಮಾಡೋಕ್ಕೆ ಸಾಧ್ಯ. ಆ್ಯಸ್ ಅನ್ ಆರ್ಟಿಸ್ಟ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ಆಮ್ ಓಪನ್ ಟು ಎವ್ರಿಥಿಂಗ್. ಬಟ್ ವೆನ್ ಯು ಆರ್ ಆಲ್ರೆಡಿ ಲಿವಿಂಗ್ ಹಿಯರ್, ಯು ಮೇಡ್ ಯುವರ್ ಲೈಫ್ ಹಿಯರ್, ಐ ಹ್ಯಾವ್ ಟು ಥಿಂಕ್ ಅಬೌಟ್ ಪೀಪಲ್ ಅರೌಂಡ್. ಅವ್ರಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅನ್ನೋದು ನೋಡಬೇಕು. ಅದನ್ನು ನಾನು ಹೇಳಿದೆ. ಬಟ್ ನಾನು ಯಾವುದೂ ಸೀರೀಸ್ OTT ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೂ ನಾನು ಫಾಲೋ ಮಾಡಿಲ್ಲ, ನೋಡಿಲ್ಲ ನಾನು. ಬಟ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಬೋಲ್ಡ್ ಸೀನ್ಸ್ ಅಂತೂ ಇರೋದು ಗೊತ್ತಿದೆ ನನಗೆ. ಒಂದು ಯಾವುದೋ ನೋಡಿದಾಗ ಯಾವುದೋ ಒಂದು ಕೊರಿಯನ್ ಒಂದು ಸತಿ ನೋಡಿದೆ, ಚೆನ್ನಾಗಿತ್ತು. ಬಟ್ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಹೋಗಿದೆ, ಜಯಂತ್ ಕೈಕಿಣಿ ಅವರು. ಹಿ ಸ್ಪೋಕ್ ವೆರಿ ವೆಲ್. ಎಲ್ಲದನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಯು ನೋ ಹೌ ಅ ಹ್ಯೂಮನ್ ಬೀಯಿಂಗ್ ಮೇಕ್ ಲವ್, ವಿ ನೋ ದ್ಯಾಟ್ ಆಲ್ರೆಡಿ, ರೈಟ್? ಇಟ್ ನೀಡ್ ನಾಟ್ ಬಿ ಶೋನ್ ಎವ್ರಿ ಟೈಮ್. ಆ್ಯಂಡ್ ಹಿ ಸೆಡ್ ಅಬೌಟ್ ಇಟ್, ಪುಸ್ತಕದಲ್ಲೂ ನಾವು ಅದನ್ನು ಅಷ್ಟೊಂದು ಸವಿಸ್ತಾರವಾಗಿ ಬರೆಯುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ಸ್ ಅ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಬೌಟ್ ಅ ಹ್ಯೂಮನ್. ಅದನ್ನು ನಾನು ಸವಿಸ್ತಾರವಾಗಿ ಹಿಂಗೆ ಆಯಿತು ಹಾಗೆ ಆಯಿತು ಅನ್ನೋಕ್ಕಿಂತ ಅದನ್ನು ಹೇಗೆ ಪೊಯಟಿಕಾಗಿ ನಾನು ಹೆಂಗೆ ಅದನ್ನು ಹೇಳಬಹುದು, ದಟ್ಸ್ ವೆನ್ ಇಟ್ ಬಿಕಮ್ಸ್ ಡಿಫ್ರೆಂಟ್ ಅಂತ. ಸೊ ಐ ಫೀಲ್ ಇಟ್ ಶುಡ್ ಬಿ ದ್ಯಾಟ್ ಅಂತ ಅನ್ಸುತ್ತೆ, ಮೇ ಬಿ, ಐ ಡೋಂಟ್ ನೋ. ನೀವು ಕಿರುತೆರೆಯಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಗೋದ್ರೇಜ್ ಗೇಮ್ ಆಡಿ ಲೈಫ್ ಚೇಂಜ್ ಮಾಡಿ ಗೇಮ್ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಇವೆಲ್ಲ ತಾವಾಗೆ ಒದಗಿ ಬಂದಂತಹ ಅವಕಾಶಗಳ, ಹಾಗೆ ಇತ್ತೀಚಿನ ರಾಮಾಚಾರಿ ಸೀರಿಯಲಲ್ಲಿ ಕೂಡ ನಟನೆ ಮಾಡಿದ್ವಿ. ಹೌದು, ತಾನಾಗೆ ಒದಗಿ ಬರೋದು. ನಾನು ಇವತ್ತವರೆಗೂ ಯಾರಿಗೂ ನಾನೇ ಹೋಗ್ಬಿಟ್ಟು ನನಗೆ ಕೆಲಸ ಕೊಡಿ ಅಂತ ಇವತ್ತವರೆಗೂ ಕೇಳಿಲ್ಲ. ಗೋದ್ರೇಜ್ ಗೇಮ್ ಆಡಿ ಲೈಫ್ ಚೇಂಜ್ ಮಾಡಿ ಸಿದ್ಧಾರ್ಥ್ ಬಸು ಅಂತ ಕ್ವಿಜ್ ಮಾಸ್ಟರ್ ಇದ್ರಲ್ಲ, ಹಿಟ್ಸ್ ಪ್ರೊಡಕ್ಷನ್, ಅವರೇ KBCನೂ ಮಾಡಿರುವಂಥ ಪ್ರೊಡಕ್ಷನ್ ಅದು. ಅವ್ರು ಅಪ್ರೋಚ್ ಮಾಡಿದಾಗ ದೆನ್ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾಕಂದರೆ ಆಗಷ್ಟೇ ಕೌನ್ ಬನೇಗಾ ಕರೋಡ್ಪತಿ ವಾಸ್ ಅ ಬಿಗ್ ಹಿಟ್. 10 ವರ್ಷದ ಹಿಂದೆ ಅದು, 2010 ಆಗ ಉದಯ ಟಿವಿಗೆ ದೇ ಆಸ್ಟ್ ಫಾರ್ ದಿಸ್. ಐ ಸೆಡ್ ಓಕೆ, ಐಲ್ ಡೂ ಇಟ್ ಅಂತ ಹೇಳಿದೆ. ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ ಯು ಅಂಡರ್ಸ್ಟ್ಯಾಂಡ್ ಯು ಆರ್ ಕೇಪಬಲ್ ಆಫ್ ವಾಟ್ ಅಂತ. ನಮ್ಮ ಕೆಪಾಸಿಟಿ ನಮಗೆ ಗೊತ್ತಾಗುತ್ತೆ. ಓಕೆ, ಇದು ಮಾಡ್ಬೋದು ನಾನು, ಹಾಗಾದರೆ ಗೊತ್ತಿರಲಿಲ್ಲ ಅಂತಂದರೆ. ಯಾಕಂದರೆ ಅದರಲ್ಲಿ ಚೆನ್ನೈಯಲ್ಲಿ ಶೂಟಿಂಗ್ ಆಗ್ತಾ ಇದ್ದಿದ್ದು, ಯಾರಿಗೂ ಕನ್ನಡ ಬರ್ತಾ ಇರಲಿಲ್ಲ, ಕನ್ನಡ ಬರೋರೇ ಇರಲಿಲ್ಲ ಯಾರೂ ಅಲ್ಲಿ. ಸೊ ದೇರ್ ವಾಸ್ ನೋ ಸ್ಕ್ರಿಪ್ಟ್ ಎಟ್ ಆಲ್. ದ ಹೋಲ್ ಶೋ ಇಸ್ ಕಂಪ್ಲೀಟ್ಲಿ ಆನ್ ಮೀ. ನಂದೇ ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕು. ಇನ್ಫ್ಯಾಕ್ಟ್ ನನಗಲ್ಲಿ ಕಂಪ್ಲೇಂಟ್ ಬಂತು, ನೀವು ಕನ್ನಡ ತುಂಬ ಬರೀ ಕನ್ನಡ ತುಂಬ ಶುದ್ಧ ಕನ್ನಡ ಆಗ್ತಿದೆ, ಅದೆಲ್ಲರಿಗೂ ಅರ್ಥ ಆಗಲ್ಲ, ಸ್ವಲ್ಪ ಇಂಗ್ಲೀಷನ್ನು ಮಿಕ್ಸ್ ಮಾಡಿ ಮಾತಾಡಿ ಅಂತ ಅವಾಗ ಹೇಳಿದ್ರು ನನಗೆ. ಆಫ್ಟರ್ ವಿಚ್ ಐ ಥಿಂಕ್ ಐ ನಾವ್ ಮೇಕ್ ಅನ್ ಅಟೆಂಪ್ಟ್ ಟು ಸ್ಪೀಕ್ ಅ ಲಿಟಲ್ ಬಿಟ್ ಆಫ್ ಇಂಗ್ಲೀಷ್ ಇನ್ ಬಿಟ್ವೀನ್. ಒಂದೆರಡು ಸಲ ಜಗಳ ಆಡಿದೆ, ಇಂಗ್ಲೀಷ್ ಎಲ್ಲ ಹೇಳಬೇಡಿ ನನಗೆ ಆಗಲ್ಲ ಅಂತ ಎಲ್ಲ ಸುಮಾರು ಕಡೆ ಜಗಳ ಆಗಿತ್ತು ಅದೆಲ್ಲ. ಸೊ ಆ ಥರ ಆಗಿತ್ತು ಲೈಫ್ ಗೋದ್ರೇಜ್ಗೆ ಮಾಡಿ ಲೈಫ್ ಚೇಂಜ್ ಮಾಡಿ. ಅದರಲ್ಲಿ ಅವಾಗ ಗೊತ್ತಾಗಿದ್ದು, ಮೈ ಗಾಡ್, ಇಷ್ಟು ನಮಗೆ ಕೆಪಾಸಿಟಿ ಇದೆ. ಹಂಗಾದ್ರೆ ದೆನ್ ಬೇರೆ ಯಾವುದೋ ಒಂದು ಆಫರ್ ಬಂದಾಗ ದೆನ್ ಯು ಎಕ್ಸಾಕ್ಟ್ಲಿ ನೋ ವಾಟ್ ವೆರ್ ಯು ಸ್ಟ್ಯಾಂಡ್. ಅಷ್ಟಾಯಿತು. ರಾಮಾಚಾರಿ ರಾಮ್ಜಿ ಅವರೇ ಬಂದು ಕೇಳಿದರು. ಅಷ್ಟಕ್ಕೆ ಸರಿಯಾಗಿ ಏನಾಗಿತ್ತಂದರೆ, ಆಗಷ್ಟೇ ಲಾಕ್ಡೌನ್ ಆಗಿ ಮೊನ್ನೆ ಅಷ್ಟೇ ನಮ್ಮ ಹುಡುಗರಿಗಾಗಲಿ ಯಾರಿಗೂ ಕೆಲಸ ಇರಲಿಲ್ಲ. ಮತ್ತು ಜೊತೆಯಲ್ಲಿ ನನ್ನ ಸ್ನೇಹಿತರು ಎಲ್ಲರೂ ಹೇಳ್ತಾ ಇದ್ರು, ಭಾವನಾ, ಯು ಶುಡ್ ಬಿ ಓಪನ್ ಮೈಂಡೆಡ್, ಯು ಶುಡ್ ಗೋ ಫಾರ್ OTT ಪ್ಲ್ಯಾಟ್ಫಾರ್ಮ್ಸ್, ಯು ಕಾನ್ ಬಿ ಲೈಕ್ ದಿಸ್, ನೀನು ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತೆಲ್ಲ ಕೂತ್ಕೊಂಡು ಬೇಡ, ಯು ಸಚ್ ಅನ್ ಆರ್ಟಿಸ್ಟ್, ವೆರಿ ಗುಡ್ ಆರ್ಟಿಸ್ಟ್, ಯು ಶುಡ್ ರಿಯಲಿ ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಆ್ಯಂಡ್ ಯು ಶುಡ್ ಚೇಂಜ್ ವಿತ್ ದ ಟೈಮ್ ಅಂತ ಅದೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ಹೇಳ್ತಿದ್ರಿಂದ ಐ ಥಾಟ್ ಐಲ್ ಗಿವ್ ಇಟ್ ಅ ಟ್ರೈ ಅಂತ ಮಾಡಿದ್ದು. ದ್ಯಾಟ್ was a good experience, but television is, yes, though it is digital format ಒಂದೇ, ಆದರೆ ಸಿನಿಮಾ ನಾವು ಕತೆ ಹೆಣಿಯೋದಾಗಲಿ, ಅಲ್ಲಿ ಕಥಾ ಸಾರಾಂಶನ ನಾವು ತೋರಿಸೋದಾಗಲಿ, ಅಥವಾ ನಾವು ಜನರಿಗೆ ಏನು ಹೇಳಬೇಕಂತ ಬಯಸ್ತಿದ್ದೀವಿ, ಅದಕ್ಕೂ ಮತ್ತು ಒಂದು TV ಧಾರಾವಾಹಿಗೂ ತುಂಬ ವ್ಯತ್ಯಾಸ ಇದೆ. ಅವರು ಇದರಲ್ಲಿ ಇಟ್ ಈಸ್ ಅಬೌಟ್ ಪ್ರತಿದಿನ ಪ್ರೇಕ್ಷಕ ವರ್ಗದಿಂದ ಯಾವ ಥರ ರಿಯಾಕ್ಷನ್ ಬರ್ತಿದೆ, ರೆಸ್ಪಾನ್ಸ್ ಬರ್ತಿದೆ, ಅದರ ಮೇಲೆ ಇವರು
ದಿನ ಬದಲಾಯಿಸ್ತಾ ಹೋಗ್ತಾರೆ. ಅಂದರೆ ಇವರ ಕತೆ ಆಗಲಿ, ಸಾರಾಂಶ ಆಗಲಿ, ಚಿತ್ರಕಥೆ ಆಗಲಿ, ಅಥವಾ ಒಂದು ಪಾತ್ರದ ಒಂದು ವಿಶೇಷತೆ ಏನಿರುತ್ತೆ ಅಥವಾ ಗುಣಗಳೇನಿರುತ್ತೆ, ಅದನ್ನೆಲ್ಲದನ್ನು ದೆ ಕೀಪ್ ಆನ್ ಚೇಂಜಿಂಗ್ ಇಟ್. ಐ ಆಮ್ ನಾಟ್ ಯೂಸ್ ಟು ದ್ಯಾಟ್. ನಂಗೆ ಹೆಂಗಂತ ಹೇಳಿದ್ರೆ, ಈಗ ಈ ಪಾತ್ರ ಅಂತ ಹೇಳಿದ್ರೆ ಯು ವಿಲ್ ಜಸ್ಟ್ ಸ್ಟಿಕ್ ಟು ಇಟ್ ಬಿಕಾಸ್ ಇಟ್ಸ್ ಅಬೌಟ್ ಅ ಮ್ಯಾನರಿಸಮ್. ಜಸ್ಟ್ ಒನ್ ಡೇ ಐ ಕಾಂಟ್ ಚೇಂಜ್ ಇಟ್ ಇನ್ ದ ಸ್ಟೋರಿ. ಐ ಮೀನ್, ಸೊ ಆ ಥರ ನಂದದು ಲಿಮಿಟೇಷನ್ಸ್ ಅಂತ ಅಂದ್ಕೊಳ್ಬಹುದೋ ಅಥವಾ ರೆಸ್ಟ್ರಿಕ್ಷನ್ಸ್ ಅಂತ ಅಂದ್ಕೊಳ್ಬಹುದೋ ನನಗೆ ಗೊತ್ತಿಲ್ಲ. ಬಟ್ ಐ ಬಿಲಾಂಗ್ ಟು ದಟ್ ಕೈಂಡ್ ಆಫ್ ಅ ಕ್ಯಾಟಗರಿ ಆಫ್ ಪೀಪಲ್. ಈಗ ನನಗೆ ಒಂದು ಪಾತ್ರ ಕೊಟ್ಟು ಸಿಗರೇಟ್ ಸೇದ್ತಾ ಇರ್ತೀಯಾ ಅಂತ ಹೇಳಿರ್ತಾರೆ. ತಕ್ಷಣ ನಾಳೆ ನೀನು ಸಿಗರೇಟ್ ಸೇದೋ ಹಾಗಿಲ್ಲ, ಯು ಬಿಕಮ್ ಅ ವೆರಿ ನೈಸ್ ಗರ್ಲ್ ಅಂದರೆ ಐ ಆಮ್ ನಾಟ್ ವಿಲ್ಲಿಂಗ್ ಟು ಅಕ್ಸೆಪ್ಟ್ ಇಟ್. ನನ್ಗೆ ಅವಾಗ ಐ ನೀಡ್ ಅನ್ ಎಕ್ಸ್ಪ್ಲನೇಷನ್ ಆನ್ ದ್ಯಾಟ್. That could be my limitation as an artist. I don't know. But that's the school that I'm from. ಕಳೆದ ವರ್ಷ ತೆರೆಕಂಡಂತ ಮಲಯಾಳಂನ ಒಟ್ಟಾ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ರಿ. ಇದು ನಿಮ್ಮ ಮೊದಲ ಮಲಯಾಳಂ ಸಿನಿಮಾ ಕೂಡ ಹೌದು. ಮುಂದಿನ ದಿನಗಳಲ್ಲಿ ಈ ತರಹದ ಇನ್ನಷ್ಟು ಪಾತ್ರಗಳನ್ನ ನೋಡಬಹುದು. That role was amazing. And ಯಾಕಂದ್ರೆ ರಸೂಲ್ ಜಿ ನಂಗೆ ತುಂಬಾ ಸ್ನೇಹಿತರು. ಕಷ್ಟ ಅಲ್ಲ? ಸ್ವಲ್ಪ ಕಷ್ಟ ಅಲ್ಲ, ತುಂಬಾ ಕಷ್ಟ. ಅದ್ರಲ್ಲಿ ರಸೂಲ್ ಜಿ ಏನ್ ಮಾಡ್ತಾರೆ ಗೊತ್ತಾ, ರಸೂಲ್ ಪುಕುಟಿ ಅವರು ಹೀಸ್ ಅ ಸೌಂಡ್ ಪರ್ಸನ್. ನನ್ಗೆ ಎಲ್ಲದು ಪ್ರೊನೌನ್ಸಿಯೇಷನ್, ಡೈಲಾಗ್ಸ್ ಎಲ್ಲ ಸರಿಯಾಗಿ ಹೇಳು, ವಿ ವಿಲ್ ಕೀಪ್ ದ ಸೇಮ್ ರೆಕಾರ್ಡಿಂಗ್ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ರಸೂಲ್ ಜಿ ಪ್ಲೀಸ್, ಐ ಆಮ್ ನಾಟ್ ಡೂಯಿಂಗ್ ಇಟ್. ನೀವು ಬೇರೆಯವ್ರ ಧ್ವನಿ ಹಾಕೊಳ್ಳಿ, ನಾನು ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ. ಬಟ್ ದ ಕ್ಯಾರೆಕ್ಟರ್ ವಾಸ್ ವೆರಿ ಗುಡ್ ಆ್ಯಂಡ್ ಹೀ ಹ್ಯಾಸ್ ನೋನ್ ಮೀ. ತುಂಬ ಕ್ಲೋಸಾಗಿ ಗೊತ್ತಿರೋದ್ರಿಂದ ಈಸ್ ಲೈಕ್. ಆಮೇಲೆ ನನ್ನ ಧ್ವನಿನ ಇವ್ರು ಮಾಡಿದ್ದಾರೆ, ಶ್ವೇತಾ ಮೆನನ್. ಮ್ಯಾಚ್ ಮಾಡೋಕ್ಕಾಗಿಲ್ಲ ತುಂಬ ಜನ. ಸೊ ದೆನ್ ಓನ್ಲಿ ಶ್ವೇತಾ ಮೆನನ್ ಹ್ಯಾಸ್ ಡಬ್ ಮೈ ವಾಯ್ಸ್ ಅಂತೆ. ಬಟ್ ದೇ ವರ್ ವೆರಿ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್, ವೆರಿ ವೆರಿ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್. ಆದರೆ ತುಂಬ ಕಷ್ಟ ಆಯಿತು ನಂಗೆ ಮಲಯಾಳಂ. ಅಂದರೆ ಅಭ್ಯಾಸ ಮಾಡ್ಕೊಂಡಿಲ್ಲ, ಅದು ಒಂದೇ ಸಮಕ್ಕೆ ಬೇರೆ ಆಯ್ತಿದ್ದು. ದೇರ್ ವಾಸ್ ನೋ ಟೈಮ್ ಟು ಪ್ರಿಪೇರ್ ಮೈ ಸೆಲ್ಫ್. ಅರ್ಥ ಆಗುತ್ತೆ ನನಗೆ, ಐ ಕ್ಯಾನ್ ಮ್ಯಾನೇಜ್ ಅ ಲಿಲ್ ಬಿಟ್ ಹಿಯರ್ ದೇರ್, ಒಂದು ಸಣ್ಣ ಕಾನ್ವರ್ಸೇಷನ್ ಮಾಡಬಹುದು, ಬಟ್ ನಾಟ್ ದಟ್ ಐ ಕ್ಯಾನ್ ಸ್ಪೀಕ್. ಅದು ಕನ್ನಡದವ್ರಿಗೆ ಮೋಸ್ಟ್ಲಿ, ತಮಿಳು ತೆಲುಗು ಸ್ವಲ್ಪ ಫೆಮಿಲಿಯರ್ ಅನ್ಸುತ್ತೆ, ಮಲಯಾಳಂ ಡಿಫ್ರೆಂಟ್ ಅನ್ಸುತ್ತೆ. ತುಳು ಹತ್ರ ಇದೆ, ಅದು ಅರ್ಥ ಆಗತ್ತೆ. ಆಲ್ಮೋಸ್ಟ್ ಲೈಕ್ ತುಳು ವರ್ಡ್ಸ್ ಇದೆ, ಕೆಲವೆಲ್ಲ ಗೊತ್ತಾಗುತ್ತೆ. ಬಟ್ ಸಂಸ್ಕೃತ ಪದಗಳು ತುಂಬ ಜಾಸ್ತಿ ಇದೆ. ಆದರೆ ಅದನ್ನ ಅವ್ರ ಥರ ಹಂಗೆ ಈಸಿಯಾಗಿ ಮಾತಾಡೋಕ್ಕಂತೂ ಯು ಹ್ಯಾವ್ ಟು ಬಿ ಬಾರ್ನ್. ಹೌದು. ನೀವು ಈಗಾಗಲೇ ಮಾತಾಡ್ತಾ ಹೇಳಿದ್ರಿ, ಕನ್ನಡದಲ್ಲಿ ನಿರ್ದೇಶಕಿಯರ ಸಿನಿಮಾಗಳು ತೀರಾ ಕಡಿಮೆ ಇದೆ. ಹಾಗೆ ಸ್ತ್ರೀ ಪ್ರಧಾನ ಕಥೆಗಳಿರಬಹುದು, ಮಹಿಳಾ ಒಳತೋಟಿಯನ್ನ ಹೇಳೋಂತಹ ಸಿನಿಮಾಗಳಿರಬಹುದು, ಎಲ್ಲ ಬಹಳ ಕಡಿಮೆ ಇದೆ. ಈ ಥರದ ವೆಬ್ ಸರಣಿಗಳು, ಸಿನಿಮಾಗಳು ತಯಾರಾಗೋದಕ್ಕೆ ಸಾಧ್ಯ ಆಗೋದಿಲ್ವಾ? ಹಾಗೆ ಮುಂದಿನ ದಿನಗಳಲ್ಲಿ ನಿರ್ದೇಶನ ಮಾಡೋಂತಹ ಆಲೋಚನೆ ಏನಾದ್ರು ಇದೆಯಾ? ಹಾಗೆ ನಿಮ್ಮ ಹೋಮ್ ಟೌನ್ ಪ್ರೊಡಕ್ಷನ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತೀರಾ? ಸಿನಿಮಾ ನಿರ್ಮಾಣ ಎಸ್, ಖಂಡಿತವಾಗ್ಲೂ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್. ನಿರ್ದೇಶನಕ್ಕೆ ಸ್ವಲ್ಪ ದಿನ ಒಂದು ಸ್ವಲ್ಪ ಕೊಟ್ಟೆ ಅದರ ಕಡೆ ಗಮನ. ಆಮೇಲೆ ಇನ್ನು ಇದರ್ ಯು ಹ್ಯಾವ್ ಟು ಚೂಸ್ ಇನ್ ಬಿಟ್ವೀನ್. ಅಂದರೆ ಒಂದು ಆ್ಯಕ್ಟಿಂಗ್, ಪಾಲಿಟಿಕ್ಸ್, ಪ್ರೊಡಕ್ಷನ್ ಮತ್ತು ನಿರ್ದೇಶನ, ಇದು ಮೂರಕ್ಕೂ ನಾನು ಫುಲ್ ಸ್ಟಾಪ್ ಹಾಕಿ ಅದನ್ನು ತೊಗೊಳ್ಬೇಕು. ಸೊ ಇದರ್ ಯು ಹ್ಯಾವ್ ಟು ಚೂಸ್ ದೀಸ್. ಅಂದರೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂದಾಗ ದೆನ್ ಐ ಹ್ಯಾಡ್ ಟು ಸ್ಟಿಕ್ ಟು ದಿಸ್. ಸೊ ಬರೀ ನಿರ್ದೇಶನ ಮಾಡೋಕ್ಕೆ ತುಂಬ ಡೆಡಿಕೇಶನ್ ಬೇಕು. ಯು ಹ್ಯಾವ್ ಟು ಬಿ ಇನ್ ಟು ಇಟ್. ಸೊ ಅಷ್ಟಿಗೆ ಸದ್ಯಕ್ಕಂತೂ ಇಲ್ಲ, ಸದ್ಯ ದಿನಗಳಲ್ಲಿ. ಮೇ ಬಿ ಯು ನೆವರ್ ನೋ ವೆನ್ ದಟ್ ಹ್ಯಾಪನ್ಸ್. ಬಟ್ ಪ್ರೊಡಕ್ಷನ್ ಎಸ್, ವಿ ವಿಲ್ ಕಂಟಿನ್ಯೂ ಟು ಡು, ಖಂಡಿತವಾಗ್ಲೂ. ಮಹಿಳಾ ವರ್ಗದ ಸಿನಿಮಾಗಳು, ನಾನು ಪ್ಯಾನ್ ಏಷ್ಯನ್ ಫಿಲ್ಮ್ಸಿಗೆ ಜ್ಯೂರಿಯಲ್ಲಿದ್ದೆ. ವಾಟ್ ಐ ಕುಡ್ ಸಿ ಆ್ಯಂಡ್ ಅಬ್ಸರ್ವ್ ಇಸ್, ಫಿಲಿಪೀನ್ ದೇಶದಿಂದ ಎಲ್ಲ ಸಿನಿಮಾಗಳನ್ನು ಬರೀ ಮಹಿಳಾ ಪ್ರಾಧಾನ್ಯ ಸಿನಿಮಾಗಳೇ ಬಂದಿತ್ತು. ಆ್ಯಂಡ್ ಇಟ್ ವಾಸ್ ಆಲ್ಸೋ ಸ್ಟೋರೀಸ್ ಅಬೌಟ್ ವಿಮೆನ್ ಹೂ ಆರ್ ಇನ್ ದರ್ 40s, 50s ಆ್ಯಂಡ್ 60s. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿಜ ಹೇಳಬೇಕಂದ್ರೆ ನನಗೆ ಇವಾಗ ಆಡ್ ಅನಿಸುತ್ತೆ. ಏನೋ it's good to see younger girl or young women who are in their 20s to watch vibrant, colorful and beautiful. But I'm not very comfortable with watching romance of that age group. I'm not at all
ನಾಟ್ ಕಂಫರ್ಟಬಲ್, ರಿಯಲಿ ನಾಟ್ ಕಂಫರ್ಟಬಲ್. ಆ್ಯಂಡ್ ಪ್ರಾಬಬ್ಲಿ ಆ ಥರದಲ್ಲಿ ನಂಗೆ ಏಜ್ ಆಗಿದೆ, ಹೌದು, ಬಿಕಾಸ್ ಐ ಡು ನಾಟ್ ವಾಂಟ್ ಟು ವಾಚ್ young people romancing on screen. I'm not comfortable doing that. So I would want to watch something of my age group. ಅಥವಾ ನಮ್ಮ ಎಲ್ಲ ಏಜ್ ಗ್ರೂಪಲ್ಲೂ, ಸ್ಪೆಷಲಿ ವೆನ್ ಇಟ್ಸ್ 30-35 ವಿಮೆನ್ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ ಡಿಲಿಮಾಸ್ ಇನ್ ದ ಲೈಫ್. 40s ಅಗೇನ್. ಪ್ರತಿ ಹಂತನೂ ಹೆಣ್ಮಕ್ಳಿಗೆ ಒಂದು ಹಂತದಲ್ಲಿ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಅವಳು ಪ್ರತಿ ಸತಿ ಅವಳ ಜೀವನವನ್ನು ಪ್ರತಿ ಹಂತದಲ್ಲಿ ಅವಳು she has to come back to reality and then say, oh yes, this is my now life and I have to accept it. Or prati satin she has to do that. It is to do with her biological thing, cycle. It's the way her body reacts to her. The way nam body henging react agta hogutte, nam mansu hange react agta hogutte. So there is lot of stories which can be told about women and they also need it. ಪ್ರತಿಯೊಬ್ಬರಿಗೂ ಬೇಕದು. I think we should come and make such movies anta ansutte. But really nange youngster romancing I can't. I wonder how do these heroes do that and I wonder really awkward ansutte nange. ನನ್ನ ಕಡೆಯಿಂದ no comments. No, you can still. You sure? It's only for me. I'm saying that. I understand. Okay. ಹೋಟೆಲ್ಸ್ ಅಲ್ಲೇ ನನಗೆ ಆ್ಯಕ್ಚುಲಿ ಎಲ್ಲ ರೆಸ್ಟೋರೆಂಟ್ಸಿಗೆ ನಾನು ಹೋಗಲ್ಲ. ಎಲ್ಲೆಲ್ಲಿ ಯಾರು ತುಂಬ ಯಂಗ್ಸ್ಟರ್ಸ್ ಬಂದಿರ್ತಾರಲ್ಲ ಅಲ್ಲಿ ಹೋಗಲ್ಲ. ಅವರಿಗೂ ಆಕ್ವರ್ಡ್ ಆಗುತ್ತಲ್ವಾ, ಏನೋ ನಾವೇನೋ ಜಜ್ಮೆಂಟ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇಟ್ಸ್ ವೆರಿ ಆಕ್ವರ್ಡ್. ದೇ ಶುಡ್ ಬಿ ಗಿವನ್ ದೇರ್ ಓನ್ ಸ್ಪೇಸ್. ಸೊ ಆಸ್ ಎವ್ರಿ ಏಜ್ ಗ್ರೂಪ್ ಶುಡ್ ಬಿ ಗಿವನ್ ದೇರ್ ಓನ್ ಸ್ಪೇಸ್. ಕರೆಕ್ಟ್ ಅಲ್ವಾ? ಹೌದು. ಐ ವಾಂಟ್ ಟು see some matured people romancing. Yeah. That's okay. Yes. Romance also, it's fine, because romance is a part of our life at every point of time. Even at 100, you can't say that you have no romance in your life. It can be so, but ಅದು ಅಪ್ರೋಪ್ರಿಯೇಟ್ ಇರಬೇಕು. ಅದ್ರ ಜೊತೆನೇ ಆ ವಯಸ್ಸಿಗೆ ಒಬ್ಬ ಗಂಡಸಿದ್ರೆ ಆ ವಯಸ್ಸಿನ ಹೆಂಗಸಿಗೆ ಅಲ್ಲಿ ಏನೋ ಒಂದು ಸೂಟಬಿಲಿಟಿ, ಸಮಥಿಂಗ್ ಹ್ಯಾಸ್ ಟು ಬಿ ಸೂಟಿಂಗ್, ಏನೋ ಅವಾಗ ಚೆನ್ನಾಗಿ ಅನ್ಸುತ್ತೆ. ಇಲ್ಲಿದ್ರೆ ಒಂದು ಪ್ರಯತ್ನ ಮಾಡಿದ್ರು, ನಿಮ್ಗೆ ಜ್ಞಾಪಕ ಇದೆಯಾ? ಅಮಿತಾಬ್ ಬಚ್ಚನ್ ಸರ್ ಮಾಡಿದ್ರಲ್ಲ ಒಂದು, that 16-year-old girl, ರಾಮ್ ಗೋಪಾಲ್ ವರ್ಮಾ ಅವ್ರದಲ್ವಾ ನಿರ್ದೇಶನ? ಏನು ನಿಶಬ್ದ ಅಲ್ಲ ಅದು? ಹಾಂ ಎಂಥ ಖಾನ್ ಹೋಗೋದು. ಅದು ಅವಾಗ ತುಂಬ ಜನ ಕಮೆಂಟ್ ಮಾಡಿದ್ರು. ದೆನ್ ಐ ಹ್ಯಾಡ್ ಆಲ್ಸೋ ವಾಚ್ಡ್ ಚೀನಿಕಮ್. ಚೀನಿಕಮ್ಮಲ್ಲಿ ನನಗೆ ತುಂಬ ವಿಶೇಷ ಏನು ಅನಿಸಿಲ್ಲ, ಬಟ್ ಇಟ್ ವಾಸ್ ಟು ಡೆಲಿಬ್ರೇಟ್. ನನಗೇನು ಅಷ್ಟು ಖುಷಿ ಆಗಲಿಲ್ಲ ಚೀನಿಕಮ್, ಬಟ್ ಇಟ್ ವಾಸ್ ವೆರಿ ವೆಲ್ ಅಪ್ರಿಷಿಯೇಟೆಡ್ ಆಗ. ತಾಬು ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರ ಸಿನಿಮಾ. ಹಾಡುಗಳೆಲ್ಲ ಚೆನ್ನಾಗಿತ್ತು, ಸ್ವಲ್ಪ ವಿಭಿನ್ನವಾಗಿ ಅದನ್ನು ಪೋರ್ಟ್ರೆ ಮಾಡಿದರು. ಸ್ಟೋರಿ ವಾಸ್ ಡಿಫ್ರೆಂಟ್, ಬಟ್ ಓಕೆ. ಬಟ್ ಎಸ್, ಚೀನಿಕಮ್ ಕ್ಯಾನ್ ಕಮ್ ಇನ್, ಬರಬಹುದು. ಇಟ್ ನೀಡ್ ನಾಟ್ ಬಿ ಆಲ್ವೇಸ್ 20 years ರೊಮ್ಯಾನ್ಸಿಂಗ್. ದಟ್ಸ್ ಆಲ್ಸೋ ಒಂದು ಮಿತ್. ಹೌದು ಹೌದು. ಆ ಮಿತ್ತೆಲ್ಲ ಹೋಗಬೇಕು ನಮ್ಮ ಜೀವನದಲ್ಲಿ. ಅಭಿರುಚಿ ಕ್ರಿಯೇಟ್ ಮಾಡೋದು, ಅಭಿರುಚಿ. ಆಮೇಲೆ ಮಿತ್ಸ್ ಹೋಗಬೇಕು. ವೈ ಕಾಂಟ್ ಅ 40-year-old ವುಮನ್ ರೊಮ್ಯಾನ್ಸ್? ಅಂಡ್ ಶಿ ಹ್ಯಾಸ್ ಇಟ್ ಇನ್ ಹರ್ ಆಲ್ವೇಸ್. ಸೊ ಆಸ್ 50-year-old ಎವ್ರಿಬಡಿ ನೋಡಿ, ನಾವು ಒಂದು ನಾಯಮರಿಗೇನೆ ಅದಕ್ಕೆ ಯಾರು ಮುದ್ದು ಮಾಡಿದ್ರೆ ಇಷ್ಟ ಆಗುತ್ತೆ. ಕೆರೆಯ ಸಿಂಗ್ ಯಾರಾದರೂ ಒಬ್ರು ಚೆನ್ನಾಗಿ ನಮ್ಮನ್ನು ನೋಡ್ತಿದ್ದಾರೆ ಅಂದರೆ ವೈ ನಾಟ್? ಐ ಥಿಂಕ್ ಎವ್ರಿ ಒನ್ ವಿಲ್ ಎಂಜಾಯ್. ಹೌದು, ದಟ್ ಶುಡ್ ಬಿ ದೇರ್. ನೆಗ್ಲೆಕ್ಟೆಡ್ ಐ ಥಿಂಕ್. ಹೌದು, ಆ್ಯಕ್ಚುಲಿ ಅದೇ ಕಾಲ ಬದಲಾದ ಹಾಗೆ, ನಮ್ಮ ಮೆಚುರಿಟಿ ಲೆವೆಲ್ಸ್ ಬದಲಾದ ಹಾಗೆ ಕಂಟೆಂಟು ಬದಲಾಗಬಹುದು ಅಂತ ಅನ್ಸುತ್ತೆ. ಅದೇ ಕಾಲ ಬದಲಾಗಲಿಲ್ಲ ಅಂತ ಹೇಳ್ಬಹುದು, ಬಿಕಾಸ್ ವಿ ಆರ್ ನಾಟ್ ಮೇಕಿಂಗ್ ಸಚ್ ಮೂವೀಸ್ ಅಲ್ವಾ. ಕಾಲ ಬದಲಾಗಲಿಲ್ಲ. ಹಾಗಾದರೆ ನಾವು ಕಾಲ ಬದಲಾವಣೆ ಎಲ್ಲಿ ನೋಡ್ತಾ ಇದ್ದೀವಿ ಅಂದರೆ, ಅದೇ ಸ್ಕ್ರೀನ್ ಅಲ್ಲಿಂದ 6 ಇಂಚಿಗೆ ಬಂದಿರೋದ್ರಲ್ಲಿ ಕಾಲ ಬದಲಾವಣೆ ನೋಡ್ತಾ ಇದ್ದೀವಿ. ಬಟ್ ನಮ್ಮ ಜೀವನದ ಅಥವಾ ನಮ್ಮ ಸುತ್ತಮುತ್ತಲಿನ ಜಗತ್ತು ಹೇಗಿದೆ, ಅಥವಾ ಪ್ರತಿಯೊಬ್ಬರ ಭಾವನೆಯಲ್ಲಿ ಅವ್ರು ಏನೇನು ಅವ್ರ ಜೀವನವನ್ನು ಹೇಗೆ ನೋಡ್ತಿದ್ದಾರೆ, ಅದನ್ನು ಯೋಚನೆ ಮಾಡೋ ಅಷ್ಟು ನಮ್ಮಲ್ಲಿ ಇನ್ನೂ ಇದನ್ನು ಬೆಳೆಸ್ಕೊಂಡಿಲ್ಲ ಅಂದರೆ ಹಾಗಾದ್ರೆ ಕಾಲ ಬದಲಾಗಿಲ್ಲ. ಸ್ಟಿಲ್ಸ್ ಬಿಹೈಂಡ್. ಹೌದು.
ಕಳೆದ ಒಂದು ದಶಕದಿಂದ ನೀವು ರಾಜಕಾರಣದಲ್ಲಿ ನಿಮ್ಮನ್ನ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಾ. ನಟನೆಯಿಂದ ರಾಜಕಾರಣದ ಜೊತೆಗೆ ತೊಡಗಿಸ್ಕೊಳ್ಳೋದಕ್ಕೆ, ಆ ಕಡೆನೂ ತೊಡಗಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಕಾರಣ ಏನು? ಹಾಗೆ ಒಬ್ಬ ನಟಿಯಾಗಿ ರಾಜಕೀಯದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋ ಅಂತಹ ಸಂದರ್ಭದಲ್ಲಿ ನಿಮಗೆ ಯಾವ್ದಾದ್ರು ಸವಾಲುಗಳು ಎದುರಾಯ್ತಾ? ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಯು ನೀಡ್ ಅ ಪ್ಲಾಟ್ಫಾರ್ಮ್. ಕೆಲವು ಸಲ ನೀವು ಇತ್ತೀಚೆಗೆ ತುಂಬ ಜನ ನೋಡಿರ್ಬೋದು, ಸಾಕಷ್ಟು ಜನ ಇವಾಗ ಕಲಾವಿದರು ಅಥವಾ ಬಾಲಿವುಡ್ ಆ್ಯಕ್ಟರ್ಸ್, ಕನ್ನಡದವರು ಯಾರೇ ಆದ್ರೂ ಸೋಷಿಯಲ್ ಇಶ್ಯೂ ಅಂತೆಲ್ಲ ಬಂದಾಗ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಇಟ್. ಈ ಟ್ವಿಟರ್, ಎಕ್ಸ್, ಆ ಥರದ್ದೆಲ್ಲ, ಫೇಸ್ಬುಕ್ ಅದೆಲ್ಲ ಬಂದಾಗ. ಬಟ್ ನನಗನ್ಸಿದ್ದು ರಾಜಕೀಯ ವೇದಿಕೆ ತುಂಬ ಮುಖ್ಯ ಅಂತ ಅನ್ನಿಸ್ತು. ಒಂದು, ಅಲ್ಲಿ ನಮಗೆ ಒಂದು ಧ್ವನಿಯನ್ನು, ಆ ಕೂಗಿಗೆ ಒಂದು ಅವಕಾಶ ಇದೆ ಅಲ್ಲಿ ಕೇಳಿಸ್ಕೊಳ್ಳೋಕ್ಕೆ. ನಾನು ಏನು ಹೇಳ್ತಿದ್ದೀನಿ ಅದು ಸುಮ್ಮನೆ ಎಲ್ಲರಿಗೂ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗಲ್ಲ. ಅಲ್ಲಿ ಅರ್ಥ ಮಾಡ್ಕೊಳ್ಳೋ ವರ್ಗ ಅದಕ್ಕಂತಾನೆ ಇರುತ್ತೆ, ಪ್ಲಾಟ್ಫಾರ್ಮ್ ಬೇಕು. ಆ್ಯಂಡ್ ನಾಟ್ ಜಸ್ಟ್ ಅರ್ಥ ಮಾಡ್ಕೊಳ್ಳೋದಷ್ಟಿಲ್ಲ, ದೆನ್ ದೇರ್ ಕೆನ್ ಆಲ್ಸೋ ಒನ್ ಆರ್ಗ್ಯುಮೆಂಟ್ ಆ್ಯಂಡ್ ಅದ್ರ ಬಗ್ಗೆ ಒಂದು ತರ್ಕ ಆಗುವಂತಹ ಒಂದು ಜಾಗ ಅದು. ಸೊ ದಟ್ ಕೈಂಡ್ ಆಫ್ ಅ ಪ್ಲಾಟ್ಫಾರ್ಮ್ ಇಸ್ ಮಚ್ ಮೋರ್ ನೀಡೆಡ್ ಫಾರ್ ಎನಿಬಡಿ whose voice to be heard ಅನ್ನೋಂಥದ್ದು ನನ್ನ ಅನಿಸಿಕೆ. ಆ್ಯಂಡ್ ಇಟ್ಸ್ ನಾಟ್ ಈಸಿ, ಅಫ್ಕೋರ್ಸ್. ಯಾಕೆ ಈಸಿ ಅಲ್ಲ ಅಂತ ಅಂದರೆ, ಒಂದು ನಮ್ಗೇನಾಗಿರುತ್ತೆ ಗೊತ್ತಾ, ನಮ್ಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ನಾವು ಕಂಫರ್ಟ್ ಝೋನಲ್ಲಿ ಇರ್ತೀವಿ ಆರ್ಟಿಸ್ಟ್ ಎಲ್ಲ. ಒಂದು, ನಾವು ತೆರೆ ಹಿಂದೆ ಇರೋವಂಥವ್ರು, ಜನರ ಮಧ್ಯದಲ್ಲೇ ಹೋಗಿ ನಾವು ಕಮೆಂಟ್ಸನ್ನು ಕೇಳಿರಲ್ಲ ನಾವು. ಓಕೆ, ಈ ಥರ ಇಂಟರ್ವ್ಯೂ, ಸಂದರ್ಶನ ನಡೆಯುತ್ತೆ, ನನಗೇನು ಹಿತ ಆಗುತ್ತೆ ಅದೇ ನನಗೆ ಪ್ರಶ್ನೆ ಬರ್ತಾ ಇರುತ್ತೆ. ಅಹಿತಕರವಾದ ಪ್ರಶ್ನೆ ಇಸ್ ವೆರಿ ರೇರ್ ದಟ್ ಯು ಕಮ್ ಅಕ್ರಾಸ್, ಅಥವಾ ಘಟನೆ, ಆರ್ ನಿಮ್ಮ ಥರ ಯಾರೋ ಒಬ್ರು ನನಗೆ ಪ್ರಶ್ನೆ ಮಾಡ್ತಾ ಏನೋ ನನಗೆ ಹೊಡೆಯೋದಾಗಲಿ ಬೈಯೋದಾಗಲಿ, ದಟ್ ಡಸಂಟ್ ಹ್ಯಾಪನ್ ಹಿಯರ್. ದಟ್ ಕ್ಯಾನ್ ಹ್ಯಾಪನ್ ಇನ್ ಬಿಟ್ವೀನ್ ದಿ ಕ್ರೌಡ್. ಆ್ಯಂಡ್ ವೆನ್ ಯು ಎನ್ಕೌಂಟರ್ ದ ಪೀಪಲ್, ಯು ಅಂಡರ್ಸ್ಟ್ಯಾಂಡ್, ಮೈ ಗಾಡ್, ಒಂದು, ಅಗೇನ್ ಇಟ್ಸ್ ಅ ರಿಯಾಲಿಟಿ ಚೆಕ್. They like you, but they may not like you for many things, you know. So like you is a very nice thing, and then you want to sit, you want to be there. When they don't want to like you for many things, wow, that's something. So ee taraddu complications, ಇನ್ನೇನು ಮರ್ಯಾದೆ ತೆಗೆಯೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು, humiliation, not that. Basically, these are all something challenges that you want to have more clarity about yourself. ಈ ಥರ ಕಾಂಪ್ಲಿಕೇಶನ್ಸ್ ರಾಜಕೀಯದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಏನೇ ಅವಕಾಶ ಬರಲಿ, ಐ ವಿಲ್ ವರ್ಕ್ ಆ್ಯಂಡ್ ಐ ವಾಂಟ್ ಟು ಬಿ ದೇರ್. ಐ ಡೋಂಟ್ ನೋ ಹೌ ಮಚ್ ದೇ ವಾಂಟ್ ಮಿ ಟು ಬಿ ದೇರ್, ಬಟ್ ಐ ವಾಂಟ್ ಟು ಬಿ ದೇರ್. ಐ ವಾಂಟ್ ಟು ಬಿ ದೇರ್ ಫಾರ್ ದ ಸೇಮ್ ರೀಸನ್ ಆಸ್ ಇಟ್ ಈಸ್ ದಿ ಪ್ಲಾಟ್ಫಾರ್ಮ್ ದಟ್ ಐ ಹ್ಯಾವ್ ಆಪ್ಟೆಡ್ ಟು ವಾಯ್ಸ್ ಮೈ ಒಪಿನಿಯನ್. ಅಷ್ಟೇ. ನಾನು ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಯಾವುದೇ ಈ ಪ್ಲ್ಯಾಟ್ಫಾರ್ಮ್ಸ್, ಏನದು ಟ್ವಿಟರ್, ಈ ಥರದ ಪ್ಲ್ಯಾಟ್ಫಾರ್ಮನ್ನು ನಾನು ಆರಿಸ್ಕೊಂಡು ಹೋಗಲಿಲ್ಲ. ಮತ್ತು ಅದೇ ಇಲ್ಲಿ ತರ್ಕಕ್ಕೆ ಅವಕಾಶ ಇದೆ. ನಿಜವಾದ ರೀತಿಯಲ್ಲಿ ನನಗೆ ಒಂದು ಅವಕಾಶ ಸಿಕ್ಕರೆ, ಒಂದು ಏನಾದರೂ ಅದ್ರಲ್ಲಿ ಹುದ್ದೆ ಅಂತ ಬಂದರೆ, ಅದರಲ್ಲಿ ಯು ಕ್ಯಾನ್ ಆಲ್ಸೋ ಡೂ ಲಾಡ್ ಆಫ್ ಬೆನಿಫಿಷರಿ ವರ್ಕ್ ಟು ಅದರ್ಸ್. ಅಂದರೆ ಅಲ್ಲಿ ಅವಕಾಶಗಳಿದೆ ಸರ್ಕಾರದಲ್ಲಿ. ಮತ್ತು ಮಾರ್ಗದರ್ಶನ ಕೊಡೋವಂಥವ್ರಾಗಲಿ, ಆಮೇಲೆ ಬುದ್ಧಿವಂತರಾಗಲಿ, ತಿಳುವಳಿಕೆ ಇರೋರು ಸಾಕಷ್ಟು ಜನ ಇದ್ದಾರೆ. ದಟ್ಸ್ ಆಲ್ಸೋ ಅ ಮಿತ್ ದಟ್ ನಾಟ್ ಎವ್ರಿ ಪಾಲಿಟಿಷಿಯನ್ ಇಸ್ ಅ ಕ್ರೂಕ್ ಆರ್ ಅ ಬ್ಯಾಡ್ ಪರ್ಸನ್. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿರುವಂತಹ ಬಾಲ್ ಭವನದ ಚೇರ್ಪರ್ಸನ್ ಆಗಿದ್ರಿ ನೀವು. ಒಬ್ಬ ಸೃಜನಶೀಲ ವ್ಯಕ್ತಿಯಾಗಿ ನಿಮಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಅವಕಾಶ ಸಿಕ್ತು? ಏನೆಲ್ಲ ಯೋಜನೆಗಳನ್ನ ಕೈಗೊಂಡಿದ್ರಿ? ಅಲ್ಲ, ಸೃಜನಶೀಲ ವ್ಯಕ್ತಿ ಅಂತ ನೀವು ಹೇಳಿದ್ರಲ್ಲ, ಮೋಸ್ಟ್ಲಿ ಅಲ್ಲಿಂದ ಬಂತೇನೋ ಅದು. ಯಾಕಂದರೆ ಐ ಕುಡ್ ಬಿಕಮ್ ದಟ್ ಪ್ರಾಬಬ್ಲಿ, ಯುನೋ. ಒಂದು ನಮಗೆ ಅರ್ಥ ಆಗುತ್ತೆ ಅಲ್ಲಿನ ಆಗು ಹೋಗುಗಳು. ಯಾವಾಗಲೂ ಒಂದು ಸರ್ಕಾರ ಅಂದ್ರೆ ಎಲ್ಲರಿಗೂ ಒಂದು ಈ ಸರ್ಕಾರದಲ್ಲಿ ಯಾವ ಕೆಲಸ ಆಗಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಮಾತಾಡೋದಿದ್ದೆ, ಅಯ್ಯೋ ಆ ಸರ್ಕಾರದ ಬೇಡಪ್ಪ, ಅದು ಹಿಂಸೆ ಅದು ಅಂತ ಇರ್ತಾರೆ. ಬಟ್ there is a reason for everything. ಯಾಕಾಗ ಹಾಗಾಗಿರಬಹುದು, ಅಲ್ಲಿನೋ ಸ್ಟಾಫ್. ಮತ್ತು ಇದು ಬೆಂಗಳೂರಲ್ಲಿ ಅಷ್ಟೇ ಇಲ್ಲ ನಮ್ಮನ, ಇಟ್ಸ್ ದೇರ್ ಅಕ್ರಾಸ್ ಕರ್ನಾಟಕ. ಇದು ಕರ್ನಾಟಕದಲ್ಲಿ ಇಟ್ಸ್, ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಅಬೌಟ್ ಅ ಬಿಲ್ಡಿಂಗ್, ಇಟ್ ನೀಡ್ ನಾಟ್ ಬಿ ಸ್ಟೇಷನ್ಡ್. ಬಾಲಭವನ is a body
ಕರ್ನಾಟಕದಲ್ಲಿ ನಾವು ಸರ್ಕಾರದ ಅಡಿಯಲ್ಲಿದೆ ಇದು. ಸರ್ಕಾರದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿದೆ. ದೋ ಐ ಹ್ಯಾವ್ ಮೈ ಓನ್ ಒಪಿನಿಯನ್ ಫಾರ್ ಇಟ್. ನಾನು ಆಗ ಸಿದ್ದರಾಮಯ್ಯ ಸರ್ CM ಆಗಿರುವಾಗ ಹೇಳಿದ್ದೆ, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರಬಾರ್ದು, ಇದು ಎಜುಕೇಷನ್ಗೆ ಹಾಕಿ, ಇಲ್ದಿದ್ರೆ ಇದನ್ನು ಕನ್ನಡ ಮತ್ತು ಸಂಸ್ಕೃತಿಗೆ ಹಾಕಿ ಅಂತ ಅವಾಗ ಕೇಳಿದೆ. ಸರ್ ಅದಕ್ಕಾಗ ಒಪ್ಪಿರಲಿಲ್ಲ. ಐ ರಿಯಲಿ ಹೋಪ್ ಇನ್ ಫ್ಯೂಚರ್ ಡೇಸ್ ವಿ ಹ್ಯಾವ್. ಯಾಕಂದರೆ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಇದನ್ನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ಹಾಕಿದ್ದಾರೆ. ಸೊ ಈವನ್ ಐ ಫೆಲ್ಟ್ ಇಟ್ ಶುಡ್ ಬಿ ಅಂಡರ್ ಎಜುಕೇಷನ್ ಆ್ಯಂಡ್ ಇದ್ರ ಡಿಪಾರ್ಟ್ಮೆಂಟಲ್ಲಿ ಬರಬೇಕು ಅನ್ನೋಂಥದ್ದು ನನ್ನ ಅನಿಸಿಕೆ. ಮತ್ತು ಬಾಲ್ಭವನ್ ಬೆಂಗಳೂರು ಇಸ್ ದ ಮೇನ್ ಹೆಡ್ ಆಫೀಸ್. ಕಬ್ಬನ್ ಪಾರ್ಕಲ್ಲಿರೋದು. ಅಲ್ಲಿ ವಿ ಕುಡ್ ಹೋಲ್ಡ್ ಅಪ್ ಲಾಡ್ ಆಫ್ ಪ್ರೋಗ್ರಾಮ್ಸ್, ಇನ್ಯೂಮರಬಲ್, ಐ ಕ್ಯಾನ್ ಸೇ ಹಂಡ್ರೆಡ್ಸ್ ಆಫ್ ದೆಮ್. ಮತ್ತು ಅಲ್ಲಿ ಶುರುಲ್ ಹೆಂಗಾಯ್ತು ಅಂದರೆ ಫಸ್ಟ್ ಯಾರು ಬಂದು ನನಗೆ ಕೋಪಪ್ ಮಾಡ್ತಾ ಇರಲಿಲ್ಲ ಅಲ್ಲಿ ಸ್ಟಾಫು. ನಾನೇ ಅಲ್ಲಿ ಮೊದಲಿಗೆ ನಾನೇ ನಿರೂಪಣೆ ಮಾಡ್ತಾಯಿದ್ದೆ, ನಾನೇ ಸ್ಟೇಜ್ ರೆಡಿ ಮಾಡ್ತಾಯಿದ್ದೆ, ಆಮೇಲೆ ಚೇರು ಹಾಕೋಕ್ಕೆ ನಾನೇ ಶುರು ಮಾಡಿದೆ, ಆಮೇಲೆ ಅವರೇ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ಸೊ ಇಟ್ ವಾಸ್ ಬರೀ ಒಂದು 50 ಜನ 40 ಜನ ಹಂಗೆ ಬಂದು ಸುಮ್ಮನೆ ಜೋಕಾಲಿ ಆಡೋಕ್ಕೆ, ಜಾರಬಂಡಿ ಆಡೋಕ್ಕೆ ಬರ್ತಾಯಿದ್ರು. ಅಲ್ಲಿಂದ ಇಟ್ ಬಿಕೇಮ್ ಫುಟ್ಫಾಲ್ ವೆಂಟ್ ಅಪ್ ಟು 5,000 ಪೀಪಲ್ ಎವ್ರಿ ವೀಕೆಂಡ್. ಎಲ್ಲರಿಗೂ ಖುಷಿ ಆಯಿತು. ಬಟ್ ನನಗೆ ವೈಯಕ್ತಿಕವಾಗಿ ನನಗೇನಾಯ್ತು ಅಂದರೆ, ಒಂದು ಮಕ್ಕಳ ಜೊತೆಗೆ ತುಂಬ ಹತ್ತಿರ ಆಗೋಕ್ಕಾಯ್ತು. ಮಕ್ಕಳ ಜೊತೆಯಲ್ಲಿ ಮಕ್ಕಳ ಪೇರೆಂಟ್ಸ್ ಒಟ್ಟಿಗೆ ಹತ್ತಿರ ಆಗೋಕ್ಕಾಯ್ತು. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೇ ವುಡ್ ಲುಕ್ ಅಪ್ ಟು ಮೀ ಆಸ್ ಅ ಕೌನ್ಸಲಿಂಗ್ ಪರ್ಸನ್ ಆಲ್ಸೋ. ಏನೇ ಇದ್ದಿದ್ರು ನನ್ನ ಹತ್ರ ಬಂದು ಮಾತಾಡ್ತಾಯಿದ್ರು. ಆ್ಯಂಡ್ ಐ ಕುಡ್ ಎಕ್ಸ್ಪೆರಿಮೆಂಟ್ ವಿತ್ ಚಿಲ್ಡ್ರನ್. ಅವರಿಗೆ ಯಾವ್ದು ಇಷ್ಟ ಆಗಬಹುದು. ಈಗ ಅಕಸ್ಮಾತ್ ಓದಬೇಕು ಅಂದರೆ ಸ್ಟೋರಿ ಟೆಲ್ಲಿಂಗ್ ಅಥವಾ ಸ್ಟೋರಿ ರೀಡಿಂಗ್ ಅಂದರೆ, ದಿ ಸ್ಟೋರಿ ಟೆಲ್ಲಿಂಗ್ ಇಸ್ ಸಮಥಿಂಗ್, ಬರೀ ಕೇಳಿಸ್ಕೊಳ್ತಾರಷ್ಟೇ ಕತೆ. ಬಟ್ ಅವ್ರಿಗೆ ಒಂದು ಓದೋ ಹವ್ಯಾಸ ನಾವು ಮಾಡಬೇಕಂತ ಹೇಳಿದ್ರೆ, ಹೌ ಡು ವಿ ಡೂ ದಟ್? ಒಂದೇ ದಿನ ಪುಸ್ತಕ ಓದು ಅಂದರೆ ಅದಾಗಲ್ಲ. ಯು ಸ್ಟಾರ್ಟ್ ವಿತ್ ಅ ಸ್ಮಾಲ್ ಥಿಂಗ್, ಯು ಎನ್ಕರೇಜ್ ದೆಮ್ ಟು ಸೇ ದಟ್ ಆನ್ ದ ಮೈಕ್, then they think it's a presentation by which they also learn ಅಂತ. ಆ ಥರ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಿಕ್ತು ನನಗೆ. ಇಟ್ ವಾಸ್ ಗುಡ್. ನಿಮ್ಮ ಸಾಧನೆ ಹಿಂದೆ ನಿಮ್ಮ ಅಪ್ಪ ಅಮ್ಮನ ದಟ್ಟವಾಗಿರುವಂತಹ ನೆರಳು ಕಾಣಿಸುತ್ತೆ. ಅದ್ರ ಜೊತೆಗೆ ನಿಮ್ಮ ಸಹೋದರ ಅರವಿಂದ್ ಅವರು ಹಾಗೆ ನಿಮ್ಮ ಸಹೋದರಿ ಕೂಡ ನಿಮ್ಮ ಅನೇಕ ಅವರು ಕೂಡ ಸೃಜನಶೀಲ ವ್ಯಕ್ತಿಗಳೇ. ಅವ್ರು ನಿಮ್ಮ ಅನೇಕ ಪ್ರತಿ ಕೆಲಸದಲ್ಲೂ ನಿಮ್ಮ ಜೊತೆಗಿರ್ತಾರೆ. ಇವರೆಲ್ಲರ ಬಗೆಗೆ ಹೇಳಬಹುದಾ? ಒಂಥರ ಆ ವಿಷಯದಲ್ಲಿ ನಮ್ಮ ಇಡೀ ಫ್ಯಾಮಿಲಿ, ನಾನು ಕಲಾವಿದೆಯಾಗಿ ಎದ್ದು ಕಾಣಿಸಿದ್ದೀನಿ ಜನರ ಮಧ್ಯದಲ್ಲಿ. ಆದರೆ ನನ್ನ ತಂದೆ ತಾಯಿ ಅವರು ಕಲಿದೇ ಇದ್ರೂ ಸಹ ಒಂಥರ ಕಲಾ ಪೋಷಕರಾಗಿದ್ದರು. ಆಮೇಲೆ ಅತ್ಯಂತ ಹೆಚ್ಚಿನ ಕಲಾವಿದರುಗಳ ಬಗ್ಗೆ ಅಭಿಮಾನ ಮತ್ತು ಕಲೆಯ ಬಗ್ಗೆ ಅಭಿಮಾನ, ಒಂದು ಮ್ಯಾಡ್ನೆಸ್ ಅಂತ ಹೇಳ್ಬಹುದು ನಮ್ಮಪ್ಪ ಅಮ್ಮಂಗಿಬ್ಬರಿಗೂ. ಯಾರೇ ಕಲಾವಿದರು ಅಂದರೆ ದೇ ಜಸ್ಟ್ ಥಿಂಕ್ ದಟ್ಸ್ ಇಟ್. ಅಂದರೆ ಅವ್ರನ್ನ ಮೀಟ್ ಆದ್ರೇ ಒಂದು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ. ಅಂದರೆ ಈಗ ಒಂದು ಹಿಂದೂಸ್ತಾನಿ ಗಾಯನನೋ ಅಥವಾ ಶಾಸ್ತ್ರೀಯ ಕರ್ನಾಟಿಕ್ ಗಾಯನನೋ ಏನಾದರೂ ಆದರೆ ಅದರ ಮೇಲ್ಮಟ್ಟದ ತಿಳುವಳಿಕೆ ಇಲ್ಲದೆ ಇರಬಹುದು, ಬಟ್ ಅಭಿಮಾನ ತುಂಬ ಇದೆ. ಇದರಲ್ಲಿ ಒಂದು ಏನೋ ಇದೆ ಹೆಚ್ಚಿನದ್ದು ಅಂತ ಅವ್ರು ಕಂಡುಕೊಂಡಿದ್ರು. ಸೊ ಆ ಮ್ಯಾಡ್ನೆಸ್ ಇಟ್ ವಾಸ್ ದೇರ್ ಇನ್ ದೆಮ್. ಯಾರೇ ಬಂದರೂ ದ ವೇ ದ ಟ್ರೀಟ್, ಅಡುಗೆ ಮಾಡೋದಾಗಲಿ, ಒಂದು ಪ್ರೋಗ್ರಾಮ್ಗೆ ಹೋಗ್ತೀವಿ ಅಂದರೆ ಡಬ್ಬಗಟ್ಟಲೆ ಮಾಡಿ ಕಳಿಸೋದು, ಶೂಟಿಂಗ್ ಹೋಗ್ತೀವಿ ಅಂದರೆ ಡಬ್ಬದಲ್ಲೆಲ್ಲ ಅಡುಗೆ ಇಷ್ಟಿಷ್ಟು ಫುಲ್ ದೊಡ್ಡ ಡಬ್ಬದಲ್ಲಿ ಅಡುಗೆ ಮಾಡೋದು. ದಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಮ್ಯಾಡ್ನೆಸ್ ವಾಟ್ ದೇ ಹ್ಯಾಡ್. ಇಟ್ಸ್ ನಾಟ್ ಅಬೌಟ್ ಮನಿ ಆರ್ ಎನಿಥಿಂಗ್. ಖುಷಿ ಅಷ್ಟೇ. ನಮ್ಮಮ್ಮಂಗೆ ಎಲ್ಲ ಕಾನ್ಸರ್ಟಿಗೆಲ್ಲ ಹೋದರೆ, ನಮ್ಮಮ್ಮ ನಾವೆಲ್ಲ ಹೋದರೆ ಹೆಚ್ಚಿನ ನಾನು ಕಾನ್ಸರ್ಟ್ಸಿಗೆ ಹೋಗ್ತಾ ಇದ್ದಿದ್ದು. ಯಾವುದಾದ್ರು ಮ್ಯೂಸಿಕಲ್ ಕಾನ್ಸರ್ಟ್ ಆಗಲಿ ಎಲ್ಲೇ ಹೋದ್ರೂ ಶಿ ವಾಸ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಒಂದು ಪ್ರೋಗ್ರಾಮ್ ನಾವು ಮಾಡಿದ್ವಿ, ತುಂಬ ದಿನ ಮಾಡೋಕ್ಕಾಗಿಲ್ಲ ನನಗೆ, ಐ ವಾಸ್ ನಾಟ್ ವೆಲ್. ಆಮೇಲೆ ನಾನು ಬೆಂಗಳೂರು ಪ್ಯಾಲೇಸಲ್ಲಿ ನಂದು 2013 ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ನಾನು ಮತ್ತು ಸತ್ಯನಾರಾಯಣ ರಾಜು ಅವರು ಒಟ್ಟಿಗೆ ಕೊಟ್ಟಿದ್ವಿ. ನನಗೆ ಗೊತ್ತಿಲ್ಲದೇ ಶಿ ಹ್ಯಾಡ್ ಗಾನ್ ಟು ಸತ್ಯನಾರಾಯಣ ರಾಜು ಅವ್ರಿಗೆ ಹೋಗಿ, ತುಂಬ ಥ್ಯಾಂಕ್ಸ್, ನಿಮ್ಮಿಂದ ಅವಳು ಇವತ್ತು ಡಾನ್ಸ್ ಮಾಡಿದ್ರು ಅಂತ. ಆ್ಯಂಡ್ ಶಿ ಕ್ರೈಡ್. ಸೊ ಇಟ್ ಮೆಂಟ್ ಸೋ ಮಚ್ ಫಾರ್ ಹರ್. ನಾನು ಡಾನ್ಸ್ ಮಾಡೋದು ಇಟ್ ಮೆಂಟ್ ಸೋ ಮಚ್ ಫಾರ್ ಹರ್. ನಮ್ಮ ಮನೇಲಿ ಕಲೆಗೆ ತುಂಬ ಆದ್ಯತೆ ಕೊಟ್ಟರು ನನ್ನ ಅಪ್ಪ ಅಮ್ಮ. ಆ್ಯಂಡ್ ಇನ್ವೇರಿಯಬಲಿ ನನ್ನ ತಮ್ಮ ತಂಗಿನೂ ತುಂಬ ಕ್ರಿಯೇಟಿವ್. ಅವರು ಎಲ್ಲೂ ಪಬ್ಲಿಕ್ಲಿ ಕಾಣಿಸ್ಕೊಂಡಿಲ್ಲ ಹೆಚ್ಚಾಗಿ ಅಂದ್ರೂ ಸಹ. ಬೋತ್ ಆಫ್ ದೆಮ್ ಆರ್ ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್. ನಾವು ಏನೇ ಕೆಲಸ ಮಾಡೋದು ಒಟ್ಟಿಗೆ ಮಾಡ್ತೀವಿ, ಅದ್ರಲ್ಲಿ ಖುಷಿ ಇದೆ ಒಂದು. ಇನ್ನೊಂದು ಏನೇ ಬೇರೆ ವಿಷಯದಲ್ಲಿ ನಮ್ಮ 3 ಜನಕ್ಕೆ ತದ್ವಿರುದ್ಧವಾದ ಅನಿಸಿಕೆಗಳಿದೆ. ವೆದರ್ ಇಟ್ಸ್ ಪಾಲಿಟಿಕಲ್, ಎನಿಥಿಂಗ್ ಯು ಟೇಕ್ ಅಂಡರ್ ದ ಸನ್,
ಏನೇ ಮಾತಾಡಿದ್ರು ಅದು ಎಲ್ಲದರಲ್ಲೂ ನಾವು ತದ್ವಿರುದ್ಧವಾಗಿದ್ದೀವಿ, ಮತ್ತು ಜಗಳನೂ ಆಡ್ತೀವಿ ತುಂಬ ಜಾಸ್ತಿ, ಎಕ್ಸೆಪ್ಟ್ ಫಾರ್ ದಿ ಆರ್ಟ್. ಐ ಹ್ಯಾವ್ ಅಂಡರ್ಸ್ಟುಡ್. ಈಗ ಅದಕ್ಕೆ ವಿ ಕೀಪ್ ದಿ ಆರ್ಟ್ ಓನ್ಲಿ ಟುಗ್ಯಾದರ್, ಆ್ಯಂಡ್ ಆರ್ಟಿಂದ ನಾವು 3 ಜನ ಯಾವಾಗಲೂ ಒಟ್ಟಿಗೆ ಇದ್ದೀವಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ದ ವೇ ಹೌ ವಿ ವರ್ ವೆನ್ ವಿ ವರ್ ಚಿಲ್ಡ್ರನ್. ಅದರಲ್ಲಿ ನಮಗೆ ವಯಸ್ಸಿನ ಅಂತರ ಆಗಲಿ ಇನ್ನೇನು ಯಾವುದೂ ಕಾಣಿಸ್ತಾ ಇಲ್ಲ ಕಲೆ ಇರೋದ್ರಿಂದ. ಸೊ ದೇ ಆರ್ ದೇರ್ ಆಲ್ವೇಸ್. ಕೊನೆಯದಾಗಿ ನೃತ್ಯ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದಿನ ಯೋಜನೆ ಕನಸುಗಳನ್ನು ಹೇಳಬಹುದಾ? ಕನಸುಗಳಂತ ಹಂಗೇನು ಆ ಥರದ್ದಿಲ್ಲ. ಐ ಥಿಂಕ್ ಈ ಕನಸು ಆ್ಯಂಡ್ ಆಲ್ ದೋಸ್ ಸ್ಟಫ್ ಇಸ್ ಮಚ್ ಮೋರ್ ವೆನ್ ಯು ಆರ್ ಯಂಗ್, ಯು ರಿಯಲಿ ವಾಂಟ್ ಟು ಡ್ರೀಮ್ ಅ ಬಿಗ್ ಥಿಂಗ್ ಅಂತ. ಯಾಕಂದರೆ ಅವಾಗ ಎಲ್ಲದೂ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಮೇ ಬಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಥಿಂಗ್ ಸೀಮ್ ಟು ಬಿ ದಟ್ ಬಿಗ್ ಫಾರ್ ಮೀ ಟು ಮೀ ರೈಟ್ ನೌ. ಬಟ್ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ ಇದೆ ನನಗೆ. ಐ ಆಮ್ ಆಲ್ವೇಸ್ ಎಕ್ಸೈಟೆಡ್. ಹುಮ್ಮಸ್ಸಿದೆ ತುಂಬ. ಐ ರಿಯಲಿ ವಾಂಟ್ ಟು ಪ್ರೊಡ್ಯೂಸ್ ಮೂವೀಸ್. ನಾನು ಇವಾಗ ಹೇಳಿದ್ನಲ್ಲ, ಆ ಥರದ ಕಥೆಗಳನ್ನ ನಾನು ನಿಜವಾಗ್ಲೂ ಮಾಡೋಕ್ಕೆ ನನಗೆ ಇಷ್ಟ ಇದೆ. ಐ ವಿಲ್ ಕಮ್ ಬ್ಯಾಕ್ ವಿತ್ ಗುಡ್ ಮೂವೀಸ್ ಫಾರ್ ಶ್ಯೂರ್. ಮತ್ತು ಈ ಥರದ್ದು ನಾವು ಕಲೆಗೆ ಸಂಬಂಧಪಟ್ಟಿದ್ದು ನಾವು ಏನೇನು ಮಾಡ್ತಿದ್ದೀವಿ, ಕಾನ್ಸರ್ಟ್ಸ್ ಎಲ್ಲ, ದಟ್ ಐ ರಿಯಲಿ ವಾಂಟ್ ಟು ಡೂ ಇನ್ ಬಿಗ್ ವೇ. ಮತ್ತು ಇವಾಗ ಇನ್ನೊಂದು ಏನಾಗ್ತಿದೆ ಗೊತ್ತಾ, ಬರೀ ಸಿನಿಮಾ ಅಷ್ಟೇ ಮಾಸ್ ಹೋಗ್ತಾ ಇಲ್ಲ ಥಿಯೇಟ್ರಲ್ಲಿ. ಇವಾಗ ಲೈವ್ ಕಾನ್ಸರ್ಟ್ಸ್ ಇಸ್ ಆಲ್ಸೋ ಫೇಡಿಂಗ್ ಅವೇ. ಸಿ ನಥಿಂಗ್ ಈಸ್, ಯಾವುದೂ ಇವಾಗ ಲೈವ್ ಜನರಿಗೆ ಇಷ್ಟ ಆಗ್ತಿಲ್ಲ. ಅಂದರೆ ಯಂಗ್ಸ್ಟರ್ಸ್ ಡೋಂಟ್ ಹ್ಯಾವ್ ಪೇಷನ್ಸ್. ಇವಾಗ ಬಂದು ಕಾರ್ಯಕ್ರಮ ನೋಡೋ ಅಂಥದ್ದಾಗಲಿ ಬೇರೆ ಊರುಗಳಲ್ಲಿ, ಎಸ್ಪೆಷಲಿ 2 ಟೈರ್ ಸಿಟೀಸಲ್ಲೆಲ್ಲ ತುಂಬ ಕಮ್ಮಿ ಆಗಿದೆ ಆ ಥರದ್ದೆಲ್ಲ. ವಿ ಶುಡ್ ಬಿ ಏಬಲ್ ಟು ಡೂ ಮೋರ್. ಅದಕ್ಕೆ ಸ್ವಲ್ಪ ಹಣ ಸಹಾಯ ತುಂಬ ಬೇಕಾಗುತ್ತೆ. ಅಫ್ಕೋರ್ಸ್ ನನ್ನ ಫೌಂಡೇಶನ್ ಸಹ ಇದೆ, ಯಾರು ಬೇಕಾದರೂ ಸಹಾಯ ಮಾಡೋರು ಸಹಾಯ ಮಾಡ್ಬೋದು. ಇಟ್ಸ್ ಕಾಲ್ಡ್ ಹೂವು ಫೌಂಡೇಶನ್ ಫಾರ್ ಆರ್ಟ್ಸ್. ಸರ್ಕಾರನೂ ನನಗೆ ತುಂಬ ಸಹಾಯ ಪಡೆದಿಲ್ಲ ನಾನು, ಆದರೆ ಹೋದಾಗ ಇಲ್ಲ ಅಂತ ಹೇಳಿಲ್ಲ. ಇನ್ನು ಮುಂದೆ ಪ್ರಾಬ್ಲಿ ಐ ಆಲ್ಸೋ ಅಪ್ರೋಚ್ ದಿ ಗೌರ್ಮೆಂಟ್ ಐ ಥಿಂಕ್. ಬಟ್ ದೆನ್ ಪ್ರೊಡಕ್ಷನ್ಸ್ ಎಸ್ ವಿಲ್ ಕಂಟಿನ್ಯೂ ಟು. ನೀವೇನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಎಲ್ಲನೂ ಆಗಲಿ ಅಂತ ನಾನು ಆಶಿಸ್ತೀನಿ. ನಾವು ಆತ್ಮಕಥೆಗಳ ಬಗೆಗೆ ಮಾತಾಡ್ತಾ ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಆದರೆ ಸಾಮಾನ್ಯವಾಗಿ ನೋಡಿದ್ರೆ ಪ್ರತಿಯೊಬ್ಬನ ಬದುಕು ಒಂದು ಬದುಕಿನ ಕಥೆನೂ ಒಂದು ಒಳ್ಳೆ ಆತ್ಮಕಥೆನೆ. ಒಂದು ಚೆನ್ನಾಗಿರೋ ಜರ್ನಿ, ಏಳು ಬೀಳುಗಳಿರತ್ತೆ. ಆಮೇಲೆ ಆ ಒಂದು ಪ್ರಯಾಣ ಏನಿರುತ್ತೆ ಅದು ಎಲ್ಲೋ ಅಂದ್ರೆ ಆ ಬದುಕನ್ನ ನೋಡೋರ್ಗೆ ಒಂದ್ ರೀತಿ ಸ್ಫೂರ್ತಿದಾಯಕವಾಗಿರುತ್ತೆ. ನಿಮ್ಮ ಜೊತೆ ಮಾತಾಡಿ ನಿಮ್ಮ ಆಲೋಚನೆಗಳ ಬಗೆಗೆ, ನಿಮ್ಮ ಒಂದು ಬದುಕಿನ ಪ್ರಯಾಣ, ಸಿನಿಮಾ ಪ್ರಯಾಣ, ಸಮಾಜದ ಬಗೆಗೆ ಇರ್ಬೋದು, ರಾಜಕೀಯದ ಬಗೆಗೆ ನಿಮ್ಮ ಚಿಂತನೆಗಳು, ಸಿನಿಮಾದ ಬಗೆಗೆ ಎಸ್ಪೆಷಲಿ ಮಹಿಳಾ ಪ್ರಧಾನವಾಗಿರುವಂತಹ ಕಥೆಗಳ ಬಗೆಗೆ, ಪಾತ್ರಗಳ ಬಗೆಗೆ ನೀವು ಮಾತಾಡಿದ್ದು ನಿಜವಾಗ್ಲೂ ಕೆಲವು ವಿಚಾರದಲ್ಲಿ ಮಾರ್ಗದರ್ಶಕವಾದಂತಹ ಸ್ಫೂರ್ತಿದಾಯಕವಾದಂತಹ ಮಾತುಗಳು ಅಂತ ನನ್ಗನ್ನಿಸ್ತು. ನಮಗೆ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ ಇಡೀ ಮಾಧ್ಯಮ ಅನೇಕ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬಾ ಸಂತೋಷ ಆಯಿತು. ಮಾಧ್ಯಮ ಅನೇಕದವರಿಗೆ ಐ ಶುಡ್ ರಿಯಲಿ ಪೇ ಅ ಸ್ಪೆಷಲ್ ಥ್ಯಾಂಕ್ಸ್ ಟು ದ್ಯಾಮ್. ಯಾಕಂದರೆ ಅಷ್ಟೊಂದು ದಿನದಿಂದ ಹೇಳಿ ಕಾದು ದೇ ಹ್ಯಾವ್ ಡನ್ ದಿಸ್ ಆ್ಯಂಡ್ ಯು ಹ್ಯಾವ್ ಕಮ್ ಟು ಮೀ ಆಲ್ಸೋ. ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ನಮಸ್ಕಾರ. ನಮಸ್ತೆ.